ನನಗೆ ಪ್ರೀತಿ ಇಲ್ಲ, ಪ್ರೀತಿ ಸಿಗ್ತಾ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ, ಪುರುಷ ಇಲ್ಲ, ನನ್ನ ಕಾಮ, ಪ್ರೇಮ, ಮೋಹ ಇವ್ಯಾವುದಕ್ಕೂ ನನಗೆ ಸಾಥ್ ಸಿಗ್ತಾ ಇಲ್ಲ. ಇದ್ರ ಕಡೆ ಚಿಂತೆ ಮಾಡೋ ಸಮಯನೇ ಸಿಗದೆ ನಾನು ಬ್ಯುಸಿ ಆಗಿಬಿಟ್ಟಿರೋದ್ರಿಂದ ನನಗೆ ಯಾವುದ್ರ ಮೇಲೂ ಅಷ್ಟು ಹೋಗಲಿಲ್ಲ. ಸೊ ಎಲ್ಲೋ ಒಂದು ಕಡೆ ನನ್ನನ್ನು ನಾನು ಇಲ್ಲಿವರೆಗೂ ಜಯಿಸ್ಕೊಂಡು ಬಂದಿದ್ದೀನಿ. ನಿರಂತರವಾಗಿ ಅಂದರೆ ಸತತವಾಗಿ 5 ಬಾರಿ ರಾಜ್ಯ ಪ್ರಶಸ್ತಿಯನ್ನು ಪಡೆದಂಥ ಏಕೈಕ ಕನ್ನಡದ ನಟಿ ಇದ್ದರೆ ಅದು ನೀವೇ ಅಂತ ಅನ್ಕೊಳ್ತೀವಿ. ಜಾಸ್ತಿ ಇರ್ಬೋದು. ನಿರಂತರವಾಗಿ ಸತತವಾಗಿ 5 ಬಾರಿ ಎಲ್ಲೂ ಕೂಡ ಗ್ಯಾಪ್ ಇಲ್ಲದಂತ ತಗೊಂಡಿದ್ದೀರಿ. ಈ ಪುರಸ್ಕಾರಗಳು ನಿಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸಿದೆ. ಬೇರೆ ಬೇರೆ ಪುರಸ್ಕಾರಗಳು ನಿಮಗೆ ಸಿಕ್ಕಿದೆ, ಜನ ಗೊತ್ತಿಸಿದ್ದಾರೆ, ಅಭಿಮಾನ ಸಿಕ್ಕಿದೆ, ಇದೆಲ್ಲವೂ ಜವಾಬ್ದಾರಿಯನ್ನು ಹೆಚ್ಚಿಸಿದೆಯಾ? ಇದ್ರ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ ಸಂದರ್ಭದಲ್ಲಿ ಪ್ರಶಸ್ತಿ ಬಂದಾಗ ಜವಾಬ್ದಾರಿ ಹೆಚ್ಚುತ್ತೆ ಅಂತ ಹೇಳಿ ಜವಾಬ್ದಾರಿ ಇಟ್ಟುಕೊಂಡೇ ಕೆಲಸ ಮಾಡಬೇಕು. ಜವಾಬ್ದಾರಿ ಇಟ್ಟುಕೊಂಡೇ ಕೆಲಸ ಮಾಡಿದಾಗ್ಲೇ ಪ್ರಶಸ್ತಿಗಳು ಬರೋಕ್ಕೆ ಸಾಧ್ಯ ಆಗೋದು. ಪ್ರಶಸ್ತಿ ಬಂದ ಮೇಲೆ ಜವಾಬ್ದಾರಿ ಹೆಚ್ಚು ಮಾಡ್ಕೋಬೇಕು. ಮೂಲದಲ್ಲೇ ನಮ್ಮ ಕರ್ತವ್ಯಗಳ ಬಗ್ಗೆ ಬಹಳ ಜಾಗರೂಕತೆಯಿಂದ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಣೆ ಮಾಡಬೇಕು. ನನಗೆ ಅಭಿನಯ ಬಿಟ್ಟರೆ ನಾನು ಏನೂ ಗೊತ್ತಿಲ್ಲ. ನಮಸ್ಕಾರ, ವಾರ್ತಾ ಭಾರತೀಯ ಚಾಟ್ ರೂಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಚಾಟ್ ರೂಮ್ನಲ್ಲಿ ನಮ್ಮ ಜೊತೆಗಿರೋರು ರಂಗಭೂಮಿ ಮತ್ತು ಕನ್ನಡ ಸಿನಿಮಾ ರಂಗದ ಅದ್ಭುತ ಕಲಾವಿದೆ, ಹಾಗೆಯೇ ಕಾಂಗ್ರೆಸ್ನ ಪರಿಷತ್ ಸದಸ್ಯರು ಆಗಿರುವ ಉಮಾಶ್ರೀ ಅವರು. ನಮಸ್ಕಾರ, ಸ್ವಾಗತ. ನಮಸ್ಕಾರ. ಉಮಾಶ್ರೀ ಅವರೇ, ಕನ್ನಡದ ಸಿನಿಮಾ ರಂಗದಲ್ಲಿ ಸುಮಾರು 450ಕ್ಕಿಂತ ಹೆಚ್ಚಿನ ಸಿನಿಮಾಗಳಲ್ಲಿ ನಟನೆ, ಜೊತೆಗೆ ರಾಜಕೀಯ, ಮಂತ್ರಿಯಾಗಿ ಕೆಲಸ, ಸಮಾಜ ಸೇವೆ ಎಲ್ಲವನ್ನ ಒಟ್ಟಿಗೆ ಹೇಗೆ ನಿಭಾಯಿಸ್ತೀರಿ? ಎಷ್ಟು ಸವಾಲದು? ಸವಾಲೇನು ಅಲ್ಲ, ಸಿಕ್ಕ ಸಮಯವನ್ನೆಲ್ಲ ಸಮಯ ಹಾಳು ಮಾಡಿದ ಹಾಗೆ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಚಟುವಟಿಕೆಯಿಂದ ಇರಬೇಕು ಅನ್ನುವಂಥ ಮನಸ್ಥಿತಿ ಅಷ್ಟೇ. ಈಗ ಇತ್ತೀಚೆಗೆ ನಿಮ್ದು ಹೊಸದೊಂದು ಅಭಿನಯವನ್ನು ನೋಡಿದ್ವಿ, ಅದು ಯಕ್ಷಗಾನದಲ್ಲಿ ಮಂಥರಿಯಾಗಿ ತಾವು ಅಭಿನಯ ಮಾಡಿದ್ದು. ಈ ಕಲಾ ಪ್ರಕಾರ ನಿಮಗೂ ಹೊಸತು, ಜನಕ್ಕೂ ಹೆಚ್ಚು ನಿರೀಕ್ಷೆ ಇತ್ತು. ಹೇಗಿತ್ತು ಪಾತ್ರ ಮತ್ತು ಈ ಅನುಭವದ ಬಗ್ಗೆ ಏನು ಹೇಳ್ತೀರಿ ತಾವು? ಯಕ್ಷಗಾನ ನನಗೆ ಪರಿಚಯ ಇಲ್ಲದೆ ಇರತಕ್ಕಂಥ ಒಂದು ಕಲಾ ಪ್ರಕಾರ. ಅದು ಬಹುಶಃ ನಾನು ವಿಧಾನ ಪರಿಷತ್ ಸದಸ್ಯ ಇದ್ದಾಗ ಶಾಸಕರ ಏನು ಸಾಂಸ್ಕೃತಿಕ ದಿನ ಅಂತ ಆಚರಣೆ ಮಾಡ್ತಾರೆ. ಆಗ 2001ರಿಂದ 2006 ನಾನು ಸದಸ್ಯ ಇದ್ದಾಗ ನಮ್ಮ ಪ್ರಕಾಶ್ ಅವರಿದ್ರಲ್ಲ, MP ಪ್ರಕಾಶ್ ಸರ್ ಅವರು ನಾವು ಎಲ್ಲ ಮಾಡಿದ್ವಿ. ಆಗ ಒಂದು ಮಂಗಳೂರಿನ ಶಾಸಕರೆಲ್ಲ ಸೇರಿ ಒಂದು ಯಕ್ಷಗಾನ ಪ್ರಸಂಗವನ್ನು ಮಾಡಿದ್ರು. ಅದರಲ್ಲಿ ಸುಮ್ಮನೆ ಒಂದು ರಾಣಿಯ ವೇಷವನ್ನು ಕೂಡ ಹಾಕಿದ್ದೆ. ಗೊತ್ತಿರೋದಿಲ್ಲ, ಆದರೂ ಕೂಡ ಪ್ರಯತ್ನ ಮಾಡುವಂಥದ್ದು ನನ್ನ ಗುಣ. ಸೊ ಹಾಗಾಗಿ ಯಕ್ಷಗಾನದಲ್ಲಿ ಈ ಬಾರಿ ಶ್ರೀರಾಮ ಪಟ್ಟಾಭಿಷೇಕ ಅಂತಕ್ಕಂಥ ಒಂದು ಪ್ರಸಂಗವನ್ನು ಇಟ್ಕೊಂಡು ಅಪ್ಪಿ ಹೆಗಡೆ ಅವರು ಅಂತ ಹೇಳ್ಬಿಟ್ಟು ಬಹಳ ಹಳದ್ರು. ಅವ್ರಿಗೆ ಒಂದು ಹವ್ಯಾಸ ಏನಂದರೆ ಈ ರೀತಿಯ ಯಕ್ಷಗಾನವನ್ನು ವರ್ಷದಲ್ಲಿ 1 ಬಾರಿ ಕಂಡಕ್ಟ್ ಮಾಡ್ತಾರೆ ಅಂತ. ನನಗೆ ಅವ್ರ ಪರಿಚಯ ಇಲ್ಲ, ಆದರೆ ನನಗೆ ಪರಿಚಯ ಆಗಿದ್ದು ರಾಮಚಂದ್ರ ಚಿಟ್ಟಾಣಿಯವರು ಅಂತ ಬಹಳ ಹಳೆಯ ಒಬ್ಬ ಬಹುದೊಡ್ಡ ಶ್ರೇಷ್ಠ ಕಲಾವಿದ ಯಕ್ಷಗಾನದಲ್ಲಿ, ಪದ್ಮಶ್ರೀ ಪುರಸ್ಕೃತರು. ಅವರು ಈಗಿಲ್ಲ. ಅವರ ಮಗ ಹೇಳಿದಂಥ ವಿಚಾರ ಏನಂದರೆ, ಅವರಿಗೆ ನಿಮ್ಮನ್ನು ಮಂಥರೆ ಪಾತ್ರದಲ್ಲಿ ಯಕ್ಷಗಾನ ವೇದಿಕೆಯಲ್ಲಿ ಮಾಡಿಸ್ಬೇಕು ಅಂತ ಇದ್ದರು. ಸಾಧ್ಯ ಆಗಲಿಲ್ಲ. ಆಗಲಿಲ್ಲೂ ನಾವು ಅನ್ಕೊಳ್ತಲೇ ಇದ್ವಿ, ಆದರೆ ಅಷ್ಟರಲ್ಲೇ ಅವರು ತೀರ್ಕೊಂಡ್ರು. ಹಾಗಾಗಿ ಒಂದ್ಸಲ ನೀವು ನಮ್ಮೊಟ್ಟಿಗೆ ಬನ್ನಿಲ್ಲ. ನನಗೆ ಈ ಹಿರಿಯ ಕಲಾವಿದರ ಬಗ್ಗೆ ಮತ್ತು ಈ ಸಾಧಕರ ಬಗ್ಗೆ ಹೇಳಿದಾಗ ನಾನು ಸ್ವಲ್ಪ ಎಮೋಷ್ನಲಿ ಅಟ್ಯಾಚ್ ಆಗ್ತೀನಿ. ಹಾಗಾಗಿ ಅವರೊಟ್ಟಿಗೆ ನಾವು ಕೆಲಸ ಮಾಡುವಂಥ ಅವಕಾಶ ಸಿಗದೆ ಹೋದರು, ಕನಿಷ್ಠ ಅವ್ರು ಅಂದುಕೊಂಡಿದ್ರಲ್ಲ ಅನ್ನೋದೇ ನನ್ನ ಭಾಗ್ಯ. ಪ್ರಯತ್ನ ಮಾಡು, ಯಾಕೆ ಮಾಡಬಾರ್ದು ಅಂತ ಅನಿಸಿ ನಾನು ಹೋದೆ. ಅದು ಶಾಸ್ತ್ರೀಯವಾದಂಥ ಒಂದು ಪ್ರಕಾರ. ಆ ಶಾಸ್ತ್ರೀಯ ಪ್ರಕಾರದ ಒಂದು ರೀತಿ ನೀತಿಗಳು ನಮಗೆ ಗೊತ್ತಿಲ್ಲ. ಆದರೂ 2 ದಿನಗಳಲ್ಲಿ ಒಂದು 3 ಗಂಟೆ, 2 ದಿವಸದಲ್ಲಿ 6 ಗಂಟೆಗಳ ಕಾಲ ನನಗೆ ಪದ್ಯವನ್ನು ಹಾಡ್ತಕ್ಕಂಥ ಭಾಗವತರು ಇಲ್ಲಿ ಬೆಂಗಳೂರಲ್ಲಿ ಒಬ್ಬರು ಹೇಳಿದರು.
ಕಾಸರಗೋಡಿನ ಶ್ರೀಧರ ಭಟ್ ಅನ್ನೋರೊಬ್ರು ಬಂದು ಮೂಮೆಂಟ್ಸ್ ಹೀಗೆ ಬರುತ್ತೆ ಅಂತ ಹೇಳಿ ತೋರಿಸ್ಕೊಟ್ರು. ಆದರೆ ಸಂಭಾಷಣೆಯ ಅಭ್ಯಾಸ ಆಗಲಿಲ್ಲ ನನಗೆ. ಹೋಗ್ತಾ 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 ಒಂಥರ ನನಗೆ ಹೆದರಿಕೆನೂ ಶುರುವಾಯಿತು. ಆರ್ಗನೈಸರ್ಸ್ ಹೇಳಿದೆ ಇದು ಕಷ್ಟ ಆಗತ್ತಪ್ಪ, ನಮ್ಮಗಳಿಗೆ ನಾಟಕಗಳಲ್ಲಿ ಯಾವುದಾದ್ರು ಒಂದು ಕಥಾವಸ್ತುವನ್ನು ರಂಗದ ಮೇಲೆ ತರ್ತೀವಿ ಅಂತ ಹೇಳಿದ್ರೆ ಎಲ್ಲ ಕಲಾವಿದರು ಪ್ರತಿನಿತ್ಯವೂ ಸೇರಿ ಅಭ್ಯಾಸ ಮಾಡ್ತೇವೆ, ತಿಂಗಳಾನುಗಟ್ಟಲೆ ಅಭ್ಯಾಸ ಮಾಡ್ತೇವೆ, ದಿನಗಟ್ಟಲೆ ನಾವು ಸಂಭಾಷಣೆಯನ್ನು ಕಲಿತೇವೆ, ಆನಂತರ ಮೂಮೆಂಟ್ಸು, ಬ್ಲಾಕಿಂಗು, ಕಾಸ್ಟ್ಯೂಮ್ ರಿಹರ್ಸಲ್ಲು, ಲೈಟಿಂಗ್ ರಿಹರ್ಸಲ್, ಹೀಗೆಲ್ಲ ಹವ್ಯಾಸಿ ರಂಗಭೂಮಿಲಿ ಅಭ್ಯಾಸ ಆಗಿರುವಂಥದ್ದು. ವೃತ್ತಿ ರಂಗಭೂಮಿ ಅಂದರೆ ಅದು ಒಂದು ಪಾತ್ರ ನಾವು ಕಲ್ತ್ಬಿಟ್ಟಿರ್ತೀವಿ, ನಿರಂತರವಾಗಿ ಅದು ಮಾಡ್ತಾ 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 ಹಿಡಿತಕ್ಕೆ ಸಿಕ್ಬಿಟ್ಟಿರುತ್ತೆ. ಎರಡೂ ಕೂಡ ಅಲ್ಲದಂತೆ ಪ್ರಾಕ್ಟೀಸೇ ಇಲ್ಲದೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿ ಕೊನೆಗೆ ಹೇಳಿದೆ. ಆದರೆ ನನಗೆ ಕೊನೆಯ ಕ್ಷಣಗಳಲ್ಲಿ ಅನಿವಾರ್ಯ ಆಯಿತು. ಅವ್ರು ನನ್ನ ಹೆಸರನ್ನು ಅವ್ರು ತುಂಬ ಹೇಳಿಬಿಟ್ಟಿರ್ತಾರೆ, ಪ್ರಚಾರ ಮಾಡಿರ್ತಾರೆ. ಕೊನೆಯ ಘಳಿಗೆಯಲ್ಲಿ ಈ ಕಾರಣಗಳಿಗೋಸ್ಕರ ನಾನು ಬರೋದಿಲ್ಲ ಅಂತ ಹೇಳಿದರೆ ನಾನು ಅಪಚಾರ ಮಾಡಿದ ಹಾಗಾಗುತ್ತೆ ವೃತ್ತಿಗೆ. ಸಂದಿಗ್ಧ ಸ್ಥಿತಿ ಅದು. ಕೊನೆಗೆ ಹೇಗೆ ಸಾಧ್ಯನೋ ಭಗವಂತನ ಮೇಲೆ ಭಾರ ಹಾಕಿ ನನ್ನಲ್ಲಿ ಏನು ಸಾಧ್ಯತೆ ಇದೆ ಅದನ್ನು ನಾನು ಪ್ರಸ್ತುತಪಡಿಸ್ಬರೋಣ ಅಂಥೇಳಿ 1-2 ದಿವಸಗಳ ಕಾಲ ವಿಡಿಯೋದಲ್ಲಿ ಈ ಯೂಟ್ಯೂಬಲ್ಲೆಲ್ಲ ಮಂಥರೆ ಪಾತ್ರವನ್ನು 1-2 ದಿವಸ ಕುಂತಲ್ಲಿ ನಿಂತಲ್ಲಿ ಅದನ್ನು ಗಮನಿಸ್ತಾ ಹೋದೆ. ನನ್ನದೇ ಆದ ರೀತಿಯಲ್ಲಿ ಅದನ್ನು ಪ್ರೆಸೆಂಟ್ ಮಾಡಬಲ್ಲೆ. ಗೊತ್ತಿಲ್ಲ ಇದಕ್ಕೆ ಏನ್ ಭಿನ್ನತೆ ಪ್ರೇಕ್ಷಕರಿಗೆ ಬಹಳ ಇಷ್ಟ ಆಯ್ತು, ಖುಷಿ ಪಟ್ರು. ಅಲ್ಲಲ್ಲಿ ಶಾಸ್ತ್ರೀಯವಾಗಿ ಕಲ್ತಿರ್ತಕ್ಕಂಥ ಜನಕ್ಕೆ ಅದು ಇಷ್ಟ ಆಗಿ ಹೋಗಿರ್ಬೋದು. ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ಯಕ್ಷಗಾನ ಇರ್ಬೋದು, ನಾಟಕ ಇರ್ಬೋದು, ಸಿನಿಮಾ ಇರ್ಬೋದು, ಸೀರಿಯಲ್ಸ್ ಯಾವುದೇ ಆದರೂ ಕೂಡ ಹೊಸ ಹೊಸ ಪ್ರಯತ್ನಗಳು, ಪ್ರಯೋಗಗಳು, ಸುಧಾರಣೆಗಳು, ಬದಲಾವಣೆಗಳು ಆಗ್ತಾ ಹೋಗ್ತಾ ಇರುತ್ತೆ. ನಮಗೆ ಸರಿಯಾದ ರೀತಿಯಲ್ಲಿ ಕಲಿಸೋರು ಸಿಕ್ಕರೆ ನಾವು ಕಲಿಯೋಕ್ಕೆ ಸಿದ್ಧ. ಕಲಿಸಿ ಆಮೇಲೆ ಕಲಿತ ಮೇಲೆ ನಾವು ಸರಿಯಾಗಿ ಮಾಡಿಲ್ಲ ಅಂತಾದರೆ ಅದನ್ನು ನಾವು ಒಪ್ಪಬಹುದು. ಕಲಿಸದೇನೆ ನನ್ನ ಅನಿವಾರ್ಯತೆಯ ಒಪ್ಪಿಗೆ ಮತ್ತು ಅಪ್ಪಿಗೆ ಆಗಿದೆ. ಒಟ್ಟಾರೆಯಾಗಿ ನನಗೆ ಜನ ಇಷ್ಟಪಟ್ಟಿದ್ರೆ ಅಷ್ಟು ಸಾಕು. ಡ್ಯಾಮ್. ಓಕೆ, ಬಹಳ ದೊಡ್ಡ ಜೀವನ ನಿಮ್ದು, ಅಂದ್ರೆ ಅತಿ ಹೆಚ್ಚು ವಿಸ್ತೃತವಾಗಿದೆ. ಹಾಗಾಗಿ ಒಂದೇ ಹಂತದಲ್ಲಿ ನೋಡೋದು ಸ್ವಲ್ಪ ಕಷ್ಟ ಅನ್ಸುತ್ತೆ. ನಾನು ಬೇರೆ ಬೇರೆ ಭಾಗದಲ್ಲಿ ನೋಡೋದಾದ್ರೆ, ಮೊದಲು ಸಿನಿಮಾ ಅಂತ ಉಮಾಶ್ರೀ ಅವ್ರ ಜೊತೆ ಮಾತಾಡೋದಾದ್ರೆ, ರಂಗಭೂಮಿ, ವೃತ್ತಿ ರಂಗಭೂಮಿ ಮತ್ತು ಸಿನಿಮಾ, ಈಗ ಧಾರಾವಾಹಿಗಳು, ಈಗ ಬೇರೆ ಬೇರೆ ಕಲಾ ಪ್ರಕಾರದಲ್ಲಿ ಪ್ರಾಯೋಗಿಕತೆ ಏನ್ ಅನುಭವ ಕೊಡುತ್ತೆ? ನೀವು ಚಿತ್ರರಂಗಕ್ಕೆ ಕೊಟ್ಟಿದ್ದು, ಚಿತ್ರರಂಗ ನಿಮಗೆ ಕೊಟ್ಟಿದ್ದು, ನೀವು ಕಲೆಗೆ ಕೊಟ್ಟಿದ್ದು, ಕಲೆ ನಿಮ್ಗೆ ವಾಪಸ್ ಕೊಟ್ಟಿದ್ದು, ಏನ್ ನೆನ್ಪು ಮಾಡ್ಕೋತೀರಿ ಈ ಸಂದರ್ಭದಲ್ಲಿ? ಅಲ್ಲ, ನಮ್ಮ ಈ ಅಭಿನಯದ ಯಾನದಲ್ಲಿ ನನಗೆ ಅಭಿನಯ ಬಿಟ್ಟರೆ ನನಗೇನೂ ಗೊತ್ತಿಲ್ಲ. ಟೆಕ್ನಿಕಲಿ ಐ ಆಮ್ ನಾಟ್ ಸೌಂಡೆಡ್. ನಾನು ತುಂಬ ಟೆಕ್ನಿಕಲಿ ಸೌಂಡೆಡ್ ಅಲ್ಲ. ನಾನು ಅಭಿನಯ ಅಂತಂದರೆ ಈಗ ಹೆಚ್ಚು ಕಡಿಮೆ 48 ವರ್ಷ ಆಯಿತು ಬಣ್ಣ ಹಚ್ಚಿ. 78ರಲ್ಲಿ ನಾನು ಬಣ್ಣ ಹಚ್ಚಿದ್ದು, ಫಸ್ಟ್ ನಾಟಕ ಅಂತ ಮಾಡಿದ್ದು. ಅಫ್ಕೋರ್ಸ್ ಸಣ್ಣ ಮಗುನಲ್ಲಿ ದೇವರ ಮಕ್ಕಳು ಅನ್ನುವಂಥ ಒಂದು ಚಿತ್ರದಲ್ಲಿ ಪಾತ್ರ ಮಾಡಿದೆ. ಜಯಂತಿಯವರ ಒಂದು ಹಾಡು ಬರುತ್ತೆ ನೋಡಿ, ಬೇಕೇನು ಸಾಮಾನು ನೋಡು ನೋಡು ಅನ್ನುವಾಗ ಏನು ಬೇಕು ಬಿಟ್ಟು ಅಂದರೆ ಬೊಂಬೆ ಅಂತ ಒಂದು 25 ಪೈಸೆ ಕೊಟ್ಟು ಒಂದು ಬೊಂಬೆ ಇಸ್ಕೊಂಡು ಹೋಗ್ತೀವಿ ಅಷ್ಟೇ, ಶಾರ್ಟ್. ಅದರಲ್ಲಿ ಅದು ಬಿಟ್ಟರೆ ನನಗೆ ಇನ್ನೇನು ಗೊತ್ತಿತ್ತಿಲ್ಲ. ಆಮೇಲೆ ನಾನು 19-20ನೇ ವಯಸ್ಸಲ್ಲಿ ಬಂದಿದ್ದೀನಿ. 48 ವರ್ಷ ಆಗಿದೆ. ಈ 48 ವರ್ಷಗಳಲ್ಲೂ ಕೂಡ ನಾನು ನನ್ನದೇ ಆದ ಒಂದು ರೀತಿಯಲ್ಲಿ ಪ್ರಯೋಗಗಳನ್ನು ಮಾಡಿದ್ದೆ ಹೆಚ್ಚು. ನಾನು ಭಾಷೆಯ ಮೇಲೆ ವಿಭಿನ್ನವಾಗಿ ಅದನ್ನು ಉಪಯೋಗಿಸುವಂಥದ್ದು, ಭಾಷೆ ಶೈಲಿಯನ್ನು ಉಪಯೋಗಿಸುವಂಥದ್ದು ಇರ್ಬೋದು, ಆಂಗಿಕ ಅಭಿನಯಗಳನ್ನು ಪಾತ್ರದ ಒಳಗೆ ಸೇರಿಸಿ ಪಾತ್ರಕ್ಕೆ ಒಂದು ಬೇರೆಯದೇ ಆದಂಥ ರೂಪವನ್ನು ಕೊಡೋದಿರ್ಬೋದು.
ದನಿಯ ಏರಿಳಿತಗಳ ಬಗ್ಗೆ ಗಮನ ಹರಿಸೋದಿರ್ಬೋದು. ಆಮೇಲೆ ಪಾತ್ರ ಪೋಷಣೆಗೆ ಏನೇನು ಅಗತ್ಯ ಇದೆ ಅದನ್ನು ಸಿನಿಮಾಗಳಲ್ಲಿ ಮಾಡೋದಕ್ಕೆ ಪ್ರಯತ್ನ ಮಾಡಿದೆ. ಇದೆಲ್ಲವೂ ಕೂಡ ಆಗಬೇಕಾದ್ರೆ ಕಾರಣ ಏನು ಅಂದರೆ ರಂಗಭೂಮಿಯಲ್ಲಿ ನಮಗೆ ಸಿಕ್ಕಂಥ ಅನುಭವ. ಈ ಅನುಭವದ ಆಧಾರದ ಮೇಲೆ ಸ್ವಯಂ ಕೃಷಿ ಅಂತೀವಲ್ಲ, ಹಾಗೆ ಪ್ರೊಡ್ಯೂಸರ್ ದುಡ್ಡು ಕೊಡ್ತಾರೆ, ಪ್ರೇಕ್ಷಕ ಹಣ ಕೊಡ್ತಾನೆ, ರಂಗಭೂಮಿನಲ್ಲಿ ಕಂಪ್ನಿ ಮಾಲೀಕರುಗಳು ದುಡ್ಡು ಕೊಡ್ತಾರೆ. ಆದರೆ ಅಂತಿಮವಾಗಿ ಅಲ್ಲಿ ನಿರ್ಮಾಪಕನೂ ಕಾಣಲ್ಲ, ನಿರ್ದೇಶಕನೂ ಕಾಣಲ್ಲ. ರಂಗವೇದಿಕೆ ಮೇಲೆ ಕಾಣೋರು ನಾವು, ತೆರೆ ಮೇಲೆ ಕಾಣೋರು ನಾವು. ಸೊ ನಮ್ಮ ಮೂಲಕವಾಗಿ ಪಾತ್ರಗಳನ್ನು ನಾವು ಉಳಿಸ್ಬೇಕು ಅಂತ ಹೇಳಿದರೆ, ಅವ್ರಿಗೆ ನಾವು ಒಪ್ಪಿಸಬೇಕು ಅಂತ ಹೇಳಿದರೆ, ನಮ್ಮದೇ ಆದಂತಹ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳನ್ನು ನಾವು ಅರ್ಥಕೋಬೇಕಾಗುತ್ತೆ. ಒಂದು ನಿರ್ದೇಶಕನಿಗೆ ಸಂಪೂರ್ಣವಾಗಿ ನನಗೆ ಈ ಪಾತ್ರ ಹೀಗೇ ಬರಬೇಕು ಅನ್ನುವಂಥ ಕಲ್ಪನೆ ಇದ್ದು ನಿರ್ದೇಶಕರೇ ಹೇಳಿಕೊಟ್ಟು ಮಾಡಿಸೋದು ಒಂದು ರೀತಿ. ಆದರೆ ನಿರ್ದೇಶಕರು ನಮ್ಮೊಂದಿಗೆ ಚರ್ಚೆ ಮಾಡಿ ಪರಸ್ಪರ ನಾವು ಪಾತ್ರಗಳ ಒಂದು ಪೋಷಣೆಯನ್ನು ನಾವು ಮಾಡುವಂಥದ್ದಕ್ಕಾದಾಗ, ನಮ್ಮದು ಭಾಗಿತ್ವ ಇದ್ದಾಗ ಅದು ಒಂದು ರೀತಿ ಆಗುತ್ತೆ. ಸೊ ಹಾಗಾಗಿ ಎರಡೂ ರೀತಿಯ ಅವಕಾಶಗಳು ನನಗೆ ಸಿಕ್ಕಿರೋದ್ರಿಂದ ನನ್ನ ಭಾಗಿತ್ವ ಸಿಕ್ಕಂಥ ಬಹುತೇಕ ನನಗೆ ನಿರ್ದೇಶಕರು ಬಹಳ ಸ್ವತಂತ್ರವಾಗಿ ಬಿಡ್ತಿದ್ರು, ಈಗಲೂ ಆಗಲೂ ಸಹ. ಹಾಗಾಗಿ ನನ್ನ ಕ್ರಿಯೇಟಿವಿಟಿ ಅಂತ ಏನು ಅಂತಿರಲ್ಲ, ಸೃಜನಾತ್ಮಕತೆ, ರಚನಾತ್ಮಕತೆ ಇದೆಲ್ಲ ಪಾತ್ರದ ಚೌಕಟ್ಟಿನಲ್ಲಿ, ಅಭಿನಯದ ಚೌಕಟ್ಟಿನಲ್ಲಿ ಯಾವತ್ತೂ ನಿರಂತರವಾಗಿ ಯೋಚನೆ ಮಾಡ್ತಾನೆ ಇರ್ತೀನಿ ನಾನು. ಸೊ ಹಾಗಾಗಿ ನಾನು ಅಷ್ಟಕ್ಕೆ ಸೀಮಿತವಾಗಿದ್ದೆ. ಒಬ್ಬ ಕಲಾವಿದ ಅಥವಾ ಕಲೆಗೆ ಒಂದು ಚೌಕಟ್ಟಿರೋದಿಲ್ಲ, ಚೌಕಟ್ಟನ್ನು ದಾಟಿ ಹೋಗಬೇಕು, ಹೊಸದಾಗಿ ನೀವು ಹೇಳ್ತೀವಿ ಸೃಜನಶೀಲತೆ ಅಂತ, ಆ ಥರದ್ದು ಏನಾದರೂ ಹುಡ್ಕೊಂಡು ಹೋಗಬೇಕು ಅಂತ. ಅದು ನಿಮ್ಗೆ ಎಷ್ಟು ಮಟ್ಟಿಗೆ ಉಪಯೋಗ ಆಗಿದೆ ಈ ಸೃಜನಶೀಲತೆ? ಮತ್ತು ನೀವು 80 ವರ್ಷದ ಪುಟ್ಮಲ್ಲಿಯಾಗಿಯೂ ಕೂಡ ಅಭಿನಯಿಸ್ತೀರಿ, ಬೇರೆ ಬೇರೆ ಪಾತ್ರಗಳನ್ನು ಪ್ರಾಯೋಗಿಕವಾಗೂ ಕೂಡ ಅಭಿನಯಿಸ್ತೀರಿ. ಇದು ಎಷ್ಟು ಮಟ್ಟಿಗೆ ನಿಮಗೆ ಉಪಯೋಗ ತಂದಿದೆ ನಿಮ್ಮ ನಟನಾ ವೃತ್ತಿಯಲ್ಲಿ? ಅದು ಉಪಯೋಗ ಆಗತ್ತೆ. ನೋಡುವುದು, ಕೇಳುವುದು, ಕಲಿಯುವುದು, ಗ್ರಹಿಸುವುದು, ಅಳವಡಿಸಿಕೊಳ್ಳೋದು ಇದೆಲ್ಲವೂ ಕೂಡ ಎಲ್ಲಿಂದ ಸಿಗುತ್ತೆ ನಮಗೆ ಅಂದರೆ ಸಮಾಜದಿಂದನೇ ಸಿಗತ್ತೆ. ಆ ಸಮಾಜದತ್ತ ನಮ್ಮ ಗಮನ ಇರಬೇಕು. ಪಾತ್ರ ಅಂತಂದರೆ ಅದು ಒಂದು ಸುಂದರವಾದ, ಶೃಂಗಾರವಾಗಿ ಬಹಳ ಸುಂದರವಾಗಿರಬೇಕು ಅನ್ನುವಂಥದ್ದಲ್ಲ. ಸುಂದರವಾದ ಪಾತ್ರಗಳೇ ಬೇರೆ. ಪಾತ್ರದ ಸೌಂದರ್ಯ ಎಲ್ಲಿ ಬರಬೇಕು ಅಂತ ಹೇಳಿದರೆ, ಆ ಪಾತ್ರದ ಸಂಪೂರ್ಣ ಪೋಷಣೆಯನ್ನು ಮಾಡಿ ಆ ಪಾತ್ರಕ್ಕೆ ತಕ್ಕ ಹಾಗೆ ಅಭಿನಯವನ್ನು ಮಾಡಿದಾಗ ಆ ಪಾತ್ರದ ಸುಂದರತ್ವ ಹೆಚ್ಚು ಕಾಣ್ತದೆ. ವಿಷುವಲ್ ನಾವು ತುಂಬ ಬ್ಯೂಟಿಫುಲ್ ಆಗಿರಬೇಕು ಅನ್ನುವಂಥದ್ದು ಮೈಂಡಲ್ಲಿ ಸೇರ್ಕೊಂಡ್ಬಿಟ್ರೆ, ಅವರು ತಮ್ಮ ಬ್ಯೂಟಿಫಿಕೇಷನ್, ಬಾಡಿ ಬ್ಯೂಟಿಫಿಕೇಷನ್ ಆ್ಯಂಡ್ ಅಪಿಯರೆನ್ಸ್ ಅಂತೀವಲ್ಲ, ಅಪಿಯರೆನ್ಸ್ ತುಂಬ ಬ್ಯೂಟಿಯಾಗಿರಬೇಕು, ಬ್ಯೂಟಿಯಾಗಿ ಕಾಣಬೇಕು. ದಟ್ ಈಸ್ ನಾಟ್ ಕರೆಕ್ಟ್. ಅದಲ್ಲ ಅಭಿನಯ ಅಂತ ಹೇಳಿದ್ರೆ. ಅದನ್ನು ಮೀರಿದ್ದು ಬೇರೆಲ್ಲ ಇದೆ. ಆ ಬೇರೆ ಎಲ್ಲವನ್ನೂ ಕಂಡ್ಕೋಬೇಕು, ಆ ಬೇರೆದೆಲ್ಲವನ್ನೂ ನಾವು ಅವನ್ನ ನಾವು ಪಡ್ಕೋಬೇಕು ಅಂತ ಹೇಳಿದ್ರೆ ನಿರಂತರವಾದ ಹುಡುಕಾಟದ ಜೊತೆನೇ ನಮ್ಮನ್ನು ಸೇರಿಸ್ಕೋಬೇಕು. ಅಂದಾಗ ಸುಂದರವಾಗಿರೋ ಒಬ್ಬ ಹೆಣ್ಮಗಳು ಒಬ್ಬ ಭಿಕ್ಷುಕಿಯಾಗಿ ಪಾತ್ರವನ್ನು ಮಾಡ್ತಾರೆ. ಅವಳ ಸೌಂದರ್ಯ ಅಲ್ಲಿ ಮರೆಯಾಗಿ ಬಿಡಬೇಕು, ಅವಳು ಭಿಕ್ಷುಕಿಯಾಗಿ ಅನ್ನಿಸ್ಬೇಕು. ಆಗ ನಿಜವಾದಂತಹ ಪ್ರತಿಭೆ ಅವಳಲ್ಲಿರುವಂಥದ್ದನ್ನು ಹೊರಹೊಮ್ಸಕ್ಕೆ ಸಾಧ್ಯ ಆಗುತ್ತೆ. ಕೆಲವು ಮನಸ್ಥಿತಿ ನಾನು ಇಲ್ಲಿ ನೋಡಿದ್ದೇನೆ. ಕೆಲವರ ಮನಸ್ಥಿತಿ ಹೇಗಿದೆ ಅಂತ ಹೇಳಿದರೆ ಗೊತ್ತಿಲ್ಲ. ಸ್ಕ್ರೀನ್ನಲ್ಲಿ ಆಡಿಯನ್ಸ್ಗೆ ನಾವು ಹೀರೋಯಿನ್ ಅಂತಂದರೆ ನಮ್ಗೆ ಹೀಗೆ ಇರಬೇಕು ಅಂತ ಅಂದ್ಕೊಂಡಿದ್ದಾರೆ ಏನೋ ಕೆಲವರು, ಗೊತ್ತಿಲ್ಲ. ಅದು ಹೀರೋಯಿನ್ಗಳು ತಪ್ಪೋ ಅಥವಾ ನಿರ್ದೇಶಕರುಗಳ ತಪ್ಪೋ.
ಅತ್ಯಂತ ಕಡು ಬಡತನದ ಗುಡಿಸಲಿನಲ್ಲಿ ಒಬ್ಬ ಹೀರೋ ಹೀರೋಯಿನ್ ನಾವು ಇರ್ತೇವೆ. ನಾವು ಕೊಳಕು ಬಟ್ಟೆ ಹಾಕ್ಕೊಂಡು ತೆರೆದ ತಲೆ ಇಟ್ಕೊಂಡು ಕಪ್ಪು ಬಣ್ಣ ಹಚ್ಕೊಂಡು ಹೇಗೆಲ್ಲ ಇರ್ತೇವೆ ಅಂದರೆ ವಯಸ್ಸಾದವರೆಲ್ಲ ಇರ್ತೇವೆ. ಅದೇ ಜನಾಂಗದಲ್ಲಿ ಹುಟ್ಟಿದಂಥ ಮಕ್ಕಳು ಸ್ವಲ್ಪ ತಲೆ ಬಾಚ್ಕೊಂಡಿರ್ಬೋದು, ಸೀರೆ ಉಡುವ ರೀತಿ ಸ್ವಲ್ಪ ಬದಲಾವಣೆ ಆಗಿರ್ಬೋದು, ಬಿಕಾಸ್ ಆಫ್ ದ ಜನ್ರೇಷನ್ ಗ್ಯಾಪ್ ಅಂತೀವಲ್ಲ, ಬದಲಾವಣೆ ಬಂದಿರ್ಬೋದು. ಬಟ್ ಎಲ್ಲೋ ಒಂದು ಕಡೆ ಆ ಒಂದು ಜನಾಂಗದ ಒಂದು ಐಡೆಂಟಿಟಿನೇ ಇಲ್ಲ, ಐಡೆಂಟಿಟಿ ಆ ಜನಾಂಗದ ಒಂದು ಒಂದು ಬಣ್ಣ ಅಂತೀವ, ವರ್ಣ, ದೈಹಿಕ ವರ್ಣ ಅಂತ ಹೇಳ್ತೀವಲ್ಲ, ಯು ಕೆನಾಟ್. ಇವಾಗ ಒಬ್ಬ ಸಿದ್ಧಿ ಜನಾಂಗದವರ ಪಾತ್ರವನ್ನು ಮಾಡಿದಾಗಲೂ ಅಥವಾ ಒಬ್ಬ ಲಮಾಣಿ ಜನಾಂಗದವರ ಪಾತ್ರವನ್ನು ಮಾಡಿದಾಗಲೂ ನೀವು ತುಂಬ ಬ್ಯೂಟಿಫುಲ್ಲಾಗಿ ಸ್ಕಿನ್ ಟೋನ್ ಇಟ್ಕೊಳಕ್ಕಾಗಲ್ಲ. ಬಟ್ ಈಗೇನಾಗ್ತಿದೆ ಅಂದರೆ, ನಾವು ಪಕ್ಕದಲ್ಲಿ ಹಾಗೆ ನಿಂತಿದ್ರೆ ಪಕ್ಕದಲ್ಲಿರೋ ಹೀರೋಯಿನ್ ತುಂಬ ಬ್ಯೂಟಿಫುಲ್ ಸ್ಕಿನ್ ಟೋನ್ ಇಟ್ಕೊ, ಇಟ್ ಪಾಸಿಬಲ್, ನಂಗೆ ಅರ್ಥನೇ ಆಗಲ್ಲ. ಆಗ ಸ್ವಲ್ಪ ಅನಿಸುತ್ತೆ ನಾವೆಲ್ಲ ಕಲ್ತದ್ದೆಲ್ಲ ತಪ್ಪೇನೋ, ಈಗೇನು ನಡೀತಾ ಇದೆಯಲ್ಲ ಅದೇ ಸರಿ ಏನೋ, ನಾವು ಇಂಥ ಪ್ರಯೋಗಗಳನ್ನು ನಿಲ್ಲಿಸ್ಬೇಕೇನೋ. ಯಾಕೆಂದರೆ ಈಗಿನ ಟ್ರೆಂಡ್ ಅಂತೇನಂತೀವಿ ಅದನ್ನು ಅಕ್ಸೆಪ್ಟ್ ಮಾಡೋಕ್ಕೆ ರೆಡಿ ಇಲ್ವೇನೋ ಅಂತ ನಮ್ಮಲ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತದೆ. ಈಗ ಒಂದು ಪಾತ್ರವನ್ನು ಅಭಿನಯಿಸೋದು ಬೇರೆ, ಜೀವಿಸೋದು ಬೇರೆ. ನಿಮ್ಮ ಥರದ ಕಲಾವಿದರು ಪಾತ್ರವನ್ನು ಜೀವಿಸ್ತಿದ್ದೀರಿ, ಹಾಗಾಗಿ ಇವತ್ತಲ್ಲ ಯಾವತ್ತಿಗೂ ಕೂಡ ಹೆಸರು ಒಂದು ಶಾಶ್ವತವಾಗಿರುತ್ತೆ. ನೀವು ಹೇಳಿದ ಮಟ್ಟಿಗೆ ಒಂದೆರಡು ಸಿನಿಮಾಗಳಿಗೆ ಬರ್ಬೋದು, ಹೋಗ್ಬೋದು, ಅದು ಹೋಗೋದು ಬರೋದು ಇದ್ದೇ ಇರುತ್ತೆ. ನನ್ನ ಪ್ರಶ್ನೆ ಏನಂದರೆ, ಕೆಲವರು ಹೇಳ್ತಾರೆ ನಮ್ಮ ಹಿನ್ನೆಲೆ ಅಂದರೆ ಕಲಾವಿದರ ಹಿನ್ನೆಲೆ ಮತ್ತು ಅವರು ನಡೆದುಕೊಂಡು ಬಂದಿರೋ ಸಮಾಜ ಅಥವಾ ನೋಡಿರೋ ಜೀವನ ಅದು ಇದರ ಮೇಲೂ ಕೂಡ ಪರಿಣಾಮ ಬೀರುತ್ತೆ, ಅವರ ನಟನೆ ಮೇಲೆ ಪಾತ್ರವನ್ನು ಜೀವಿಸೋದಕ್ಕೆ ಅಂತ. ಅದನ್ನು ಒಪ್ಕೊಳ್ತೀರಾ ತಾವು? ಆ ಥರದೊಂದು ಹಿನ್ನೆಲೆ ಅನುಭವಕ್ಕೆ ಬರುತ್ತಾ? ಯಾವ ಥರದ್ದು ಹೇಳಿದ್ರೆ? ಅಂದರೆ ಈಗ ನೀವು ಬಹಳಷ್ಟು ಕಡೆ ಹೇಳಿದ್ದೀರಿ ಏನು ಅಂತಂದರೆ ನಿಮ್ಮ ಬಾಲ್ಯದ ಬಗ್ಗೆ, ಆ ನಂತರದ ಕಷ್ಟದ ಜೀವನದ ಬಗ್ಗೆ, ಮತ್ತು ನೀವು ಹೇಳ್ತೀರಿ ನಟನೆ ಬಿಟ್ಟು ನನಗೆ ಬೇರೆ ಏನೂ ಗೊತ್ತಿಲ್ಲ, ಅದು ಅನಿವಾರ್ಯ ಕೂಡ ಆಗಿತ್ತು ಅಂತ. ಆ ಅನಿವಾರ್ಯತೆ ಬಂದಾಗ ನೀವು ಆ ಬದುಕನ್ನು ನೋಡಿದ್ರಿಂದ ಪಾತ್ರದಲ್ಲಿ ಜೀವಿಸೋದಕ್ಕೆ ಇನ್ನಷ್ಟು ಉಪಕಾರ ಆಗುತ್ತಾ ಅಥವಾ ಸಹಾಯ ಮಾಡುತ್ತಾ? ಅದು ಇದನ್ನು ಹೇಗೆ ನೋಡ್ತೀರಿ ತಾವು? ನಮ್ಮ ಬದುಕಿನಲ್ಲಿ ಬಂದು ಹೋದಂತಹ ಘಟನೆಗಳು, ಸಂದರ್ಭಗಳು, ಅಂತಹದ್ದು ಸನ್ನಿವೇಶಗಳು ಬಂದಾಗ ಬರೀ ಅಷ್ಟೇ ಅನುಭವ ಇರುತ್ತೆ, ಅದನ್ನು ನಾವು ಚೆನ್ನಾಗಿ ಮಾಡ್ಬೋದು. ಅದನ್ನು ಹೊರತುಪಡಿಸಿದರೆ ಬೇರೆ ಇನ್ನೇನೇನೇನೇನೋ ಬಂದಿರುತ್ತೆ ದೃಶ್ಯಗಳಲ್ಲಿ, ಅದೆಲ್ಲ ನಮ್ಮ ಅನುಭವಗಳೇ ಆಗಬೇಕು ಅಂತೇನಿಲ್ಲ. ನಾವು ನೋಡಿದ್ದಾಗಿರ್ಬೋದು, ಕೇಳಿದ್ದಾಗಿರ್ಬೋದು, ಅದನ್ನು ಗಮನಿಸಿರ್ತೀವಲ್ಲ ಅದು ಇರ್ಬೋದು, ಅಥವಾ ನಾವೇ ಸ್ವತಃ ಅದನ್ನೊಂದು ಕ್ರಿಯೇಟ್ ಮಾಡಿರ್ಬೋದು. ಓಕೆ, ಈಗ ನೀವು 48 ವರ್ಷಗಳು, ಅದರಲ್ಲಿ ಕೆಲವು ವಿಚಾರವನ್ನು ಮಾತಾಡಿದ್ರೆ ಅಂದರೆ ಅವತ್ತಿಗೆ ನಾವು ವೃತ್ತಿರಂಗ ಭೂಮಿಯಿಂದ ಬಂದು ನಾವು ಅನುಭವಿಸಿ ನಾವು ಮತ್ತು ಅಭಿನಯಿಸೋ ರೀತಿ, ಇವತ್ತಿಗೆ ಬಂದಿರುವಂತಹ ಅಥವಾ ಬರ್ತಿರುವಂಥ ನಟಿಯರು ಅಥವಾ ಇತರ ಕಲಾವಿದರು ಅಭಿನಯಿಸ್ತಿರುವ ರೀತಿ, ಏನು ಬದಲಾವಣೆ 48 ವರ್ಷದಲ್ಲಿ ಏನು ಬದಲಾವಣೆ ಆಗಿದೆ? ದೊಡ್ಡ ಬದಲಾವಣೆ ಅಂದರೆ ನಾವು ನೋಡಿ, ಯಾವುದೇ ಒಂದು ಪ್ರಾಡಕ್ಟ್ ಮಾಡಬೇಕಾದ್ರೂ ಕೂಡ ಒಂದು ಬೇಸ್ ಅಂತ ಇರುತ್ತೆ ಅಲ್ವಾ? ನಮ್ಮಲ್ಲೂ ಆ್ಯಕ್ಟಿಂಗಿಗೆ ಒಂದು ಸೂತ್ರ, ಬೇಸ್ ಇದ್ದೇ ಇರುತ್ತೆ. ನವರಸಗಳು ಎಲ್ಲದರಲ್ಲೂ ಇರುತ್ತೆ. ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಮಮತೆ, ಮಮಕಾರ, ಏನೇನೇನೇನೇನೋ ಎಲ್ಲವೂ ಎಲ್ಲವೂ ಎಲ್ಲ ರಸಗಳು ನಾವು ಸೇರಿಸ್ಕೊಂಡಿರ್ತೇವೆ. ಎಲ್ಲ ರೀತಿಯ ಗುಣಗಳು ಇರ್ತಕ್ಕಂಥ ಜನ ಇರ್ತಾರೆ. ಅವರವರ ವೈಯಕ್ತಿಕ ಬದುಕಿನಲ್ಲಿ ಅವರ ನುಡಿಯೂ ಕೂಡ ಬೇರೆ ಬೇರೆ ಆಗಿರುತ್ತೆ. ಆಮೇಲೆ ಡಬಲ್ ಫೇಸಸ್, ಡಬಲ್ ಕ್ಯಾರೆಕ್ಟರ್ಸ್, ಒಳಗೊಂದು ಹೊರಗೊಂದು ಇರ್ತಾರೆ. ಸೊ ಈ ಕ್ಯಾರೆಕ್ಟರ್ಸ್ ಎಲ್ಲವನ್ನು ನಾವು ಮಾಡಬೇಕಾದ್ರೆ ಆ ಕ್ಯಾರೆಕ್ಟರ್ ಡಿಮ್ಯಾಂಡಿಗೆ ತಕ್ಕ ಹಾಗೆ ನಾವು ಯೋಚನೆ ಮಾಡಬೇಕಾಗುತ್ತೆ. ನಾನು ಮೊದಲೇ ಹೇಳಿದ್ನಲ್ಲ, ರಿಜಿಡ್ ಅಂದರೆ ನಾವು ಹೀಗೆ ಇರಬೇಕು. ಸ್ವಲ್ಪ ಮುಖ ಅಲ್ಲಾಡಿಸಿದ್ರು ನಮ್ಮ ಸೌಂದರ್ಯ ಹಾಳಾಗುತ್ತೆ ಅನ್ನೋದಾದರೆ ಅದನ್ನು ಯಾರೂ ಮಾಡೋಕ್ಕಾಗಲ್ಲ. ಯಾಕೆ ಇಷ್ಟು ದೊಡ್ಡ ಮಟ್ಟದ ಬದಲಾವಣೆ ಆಗಿದೆ ಉಮಾಶ್ರೀ ಅವರೇ? ಚೆನ್ನಾಗಿ ಕೇಳ್ತಾರ? ಹಾಗಲ್ಲ, ಬದಲಾವಣೆ ಆಗ್ತಾ 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 ಏನಾಗ್ತದೆ,
ಮುಂಚೆ ಇದ್ದಂತಹ ಒಂದು ಎಕ್ಸ್ಟ್ರೀಮ್ ಆ್ಯಕ್ಟಿಂಗ್ ನೋಡಿ, ವೃತ್ತಿ ರಂಗಭೂಮಿಲಿ ಸ್ವಲ್ಪ ಮಟ್ಟಿಗೆ ಮತ್ತು ಗ್ರಾಮೀಣ ರಂಗಭೂಮಿಯಲ್ಲಿ ನಾವು ಆಡಿಯನ್ಸ್ ತುಂಬ ದೂರ ಇರ್ತಾ ಇದ್ದ. ಅವರಿಗೆ ಲೌಡಾಗಿ ಕೇಳಬೇಕು, ವಾಯ್ಸ್ನ ತುಂಬ ದೊಡ್ಡದಾಗಿ ಮಾತಾಡೋದು ನಾವು ಅಭ್ಯಾಸ ರೂಢಿಸ್ಕೊತಾ ಹೋಗಿ. ಸಿನಿಮಾ ಅಂತ ಶುರುವಾದಾಗ ಡಬ್ಬಿಂಗ್ ಸಿಸ್ಟಮ್ ಅಂತ ಬಂತು. ಸೊ ಅಷ್ಟು ನಾವು ನಾವೆಲ್ಲ ಮೊದಲೆಲ್ಲ ಹಳೆಯ ಚಿತ್ರಗಳನ್ನು ನೋಡಿ ಸ್ವಲ್ಪ ಲೌಡಾಗೇ ಇರ್ತಿತ್ತು. ಆದರೆ ಈಗಿನ ಚಿತ್ರಗಳು ನೋಡಿ ತುಂಬ ತುಂಬ ಸೂಕ್ಷ್ಮವಾಗಿ ಧ್ವನಿಯಾಗಿರ್ತವೆ. ಆ್ಯಕ್ಟ್ ಮಾಡಬೇಕಾದ್ರೂ ಅಷ್ಟೇ ಅಷ್ಟು ಶೂಟಿಂಗ್ ಇರೋದಿಲ್ಲ, ಸಫಿಸ್ಟಿಕೇಶನ್ ಅನ್ನೋದು ಬರ್ತಾ ಇದೆ. ಆ್ಯಕ್ಟಿಂಗಲ್ಲೂ ಕೂಡ ಒಂದು ಇಫ್ ನೆಸೆಸರಿ, ಇಫ್ ದ ಕ್ಯಾರೆಕ್ಟರ್ಸ್ ಡಿಮ್ಯಾಂಡ್ಸ್, ಮಾಡೋಕ್ಕೆ ಅಡ್ಡಿ ಇಲ್ಲ. ಎಲ್ಲವೂ ರಾಕ್ಷಸರಾಗೆ ನಾವು ವರ್ತನೆ ಮಾಡಬೇಕು ಅಂತಲೂ ಏನಿರಲ್ಲ. ಎಜುಕೇಟೆಡ್ ಕ್ಲಾಸ್ ಅವ್ರು ಯಾರು ಅವರ ಫ್ಯಾಮಿಲಿಗಳಲ್ಲಿ ಹಾಗೆಲ್ಲ ತಿಳುವಳಿಕೆ ಇರೋರು ಯಾರು ನಮ್ಮ ಅತ್ಯಂತ ಕೆಳಸ್ತರದ ಬದುಕಿನಲ್ಲಿ ಕೂಗಾಡೋದು, ಜುಟ್ಟು ಹಿಡ್ಕೊಂಡು ಜಗಳ ಮಾಡಿದ್ದಲ್ಲ. ದಟ್ ಈಸ್ ದ ಡಿಫ್ರೆನ್ಸ್. ಸಮಾಜದಲ್ಲೇ ಪ್ರತಿಯೊಂದು ಹಂತಗಳಲ್ಲೂ ಬದುಕಿನ ಶೈಲಿಯ ಜೀವಿಸುವ ಶೈಲಿ ವಿಧಾನಗಳು ಬೇರೆ ಬೇರೆ ಆಗಿರೋದ್ರಿಂದ ಆ ಪಾತ್ರಗಳು ಹಾಗೆ ಬಂದಾಗೆಲ್ಲನೂ ನಾವು ಹೋಗಬೇಕಾಗತ್ತೆ. ಒಂದು ಸಂಭಾವಿತ ರೋಲ್ ಬರುತ್ತೆ, ಒಂದು ಕೆಡಕನ್ ರೋಲ್ ಬರುತ್ತೆ. ಹಾಗೆ ಈಗ ನಾವು ಯಾವುದೋ ಒಂದು ಗುರುವಿನ ಪಾತ್ರ ಮಾಡುವಾಗ ಅಥವಾ ಬೇರೆ ಏನಾದರೂ ಶಾಂತ ಮೂರ್ತಿಗಳ ಪಾತ್ರ ಮಾಡುವಾಗ ನ್ಯಾಚುರಲಿ ಮನಸ್ಸು ಬಹಳ ಶಾಂತವಾಗಿರುತ್ತೆ. ಡಿಫ್ರೆನ್ಸ್. ಈಗ ಸಿನಿಮಾ ಅನ್ನೋದು ಒಂದು ರೀತಿ ಬದುಕಿನ ಕನ್ನಡಿ. ಜನರ ಜೀವನದಲ್ಲಿ ಅಥವಾ ಸಮಾಜದಲ್ಲಿ ಏನು ನಡೆಯುತ್ತೆ ಅದನ್ನು ಪ್ರತಿಬಿಂಬಿಸುತ್ತೆ. ಆದರೆ ಇತ್ತೀಚೆಗೆ ಒಂದು ಸಿದ್ಧ ಮಾದರಿ ಕಡೆ ಸಿನಿಮಾ ಚೌಕಟ್ಟು ಹೋಗ್ತಾ ಇದೆಯಾ, ಒಂದು ಕ್ರೈಮ್ ಇರಬೇಕು, ಮಚ್ಚಿಡಬೇಕು, ಅದು ತಪ್ಪು ಅನ್ನೋದಲ್ಲ. ಬಟ್ ಈ ಬದಲಾವಣೆ ಬಗ್ಗೆ ಏನು ಅನ್ಸುತ್ತೆ? ಸಂದೇಶ ನಾನು ನಿಮ್ಗೆ ಹೇಳಿದ್ನಲ್ಲ, ಕ್ರೌರ್ಯವನ್ನು ತೋರಿಸುವಂತಹ ಸಂದರ್ಭದಲ್ಲಿ ಮೊದಲು ತೋರಿಸ್ತಿದ್ದದ್ದು ಕ್ರೌರ್ಯವನ್ನು ತೋರಿಸ್ತಾ ಇದ್ದದ್ದು ನೋಡಿ ಡಾಕ್ಟರ್ ರಾಜ್ಕುಮಾರ್ ಅವರ ನಮ್ಗದೇ ಬಹಳ ದೊಡ್ಡ ಎನ್ಸೈಕ್ಲೋಪೀಡಿಯಾ ಅವರ ಕಾಲದ ಚಿತ್ರಗಳು. ಅದ್ರ ಹಿಂದಿನ ಗುಬ್ಬಿ ವೀರಣ್ಣವರ ಕಾಲದ ಚಿತ್ರಗಳು, ಹೊನ್ನಪ್ಪ ಭಾಗವತವರ ಕಾಲದ ಚಿತ್ರಗಳು, ನಾವು ಇದನ್ನೆಲ್ಲ ಒಂದೊಂದು ಸರಿಯಾಗಿ ನೋಡ್ಕೊಂಬಂದ್ರೆ ಒಂದು ಎನ್ಸೈಕ್ಲೋಪೀಡಿಯಾ ನಮಗೆ. ಆ ಚೇಂಜಸ್ಸು ಅದನ್ನು ನಾವು ಆ ಡಿಫ್ರೆನ್ಸಸ್ಗಳನ್ನ ನಾವು ನೋಡ್ತಾ ಬಂದಾಗ ಈ ಒಂದು 90 ಇಯರ್ಸ್ವರೆಗೂ ನಾವೆಲ್ಲ ನೋಡಿದಾಗ ಬಹಳ ಚೇಂಜಸ್ ಆಗ್ತದೆ. ಅದು ಈಗ ಡಿಜಿಟಲ್ ಕಾಲ ಆಗುತ್ತೆ. ಸೊ ಆ ಡಿಜಿಟಲ್ ಕಾಲ ಇರೋದ್ರಿಂದ ಕಾಲವೂ ಬದಲಾಗಿರೋದ್ರಿಂದ ಮನುಷ್ಯನ ಜೀವನ ಶೈಲಿಯೂ ಬದಲಾಗಿರೋದ್ರಿಂದ ಅಭಿರುಚಿಯೂ ಬದಲಾಗಿರೋದ್ರಿಂದ ಅದಕ್ಕೆ ತಕ್ಕ ಹಾಗೇನೆ ಎಲ್ಲವೂ ಹೋಗ್ತಾ ಇರುತ್ತೆ. ಮೊದಲು ಸಮಾಜದಲ್ಲಿ ಕ್ರೈಮ್ ಅನ್ನುವಂಥದ್ದು ಬಹಳ ಕಡಿಮೆ ಇರ್ತಿತ್ತು. ಬಹಳ ಕಡಿಮೆ ಅಂತ ಹೇಳಿದ್ರೆ ಸಂಸ್ಕಾರ, ನೀತಿ ಇವೆಲ್ಲ ಗ್ರಾಮೀಣ ಭಾಗಗಳಲ್ಲಿ ಅದಕ್ಕೆ ಎಜುಕೇಷನ್ ಬೇಕಾಗಿಲ್ಲ. ಸ್ವಯಂ ನಿಯಂತ್ರಿತ ವ್ಯಕ್ತಿತ್ವಗಳು, ಕುಟುಂಬವೇ ಅದನ್ನೆಲ್ಲ ಕಟ್ಟಿ ಕೊಡ್ತಾ ಇತ್ತು. ತುಂಬ ಕುಟುಂಬಗಳಿತ್ತು. ಆಗ ಬರ್ತಕ್ಕಂತಹ ನೀತಿಯುಕ್ತ ಕಥೆಗಳೇ ಬೇರೆ ರೀತಿ ಇರ್ತಿತ್ತು. ಆ ನಂತರದಲ್ಲಿ ಮನುಷ್ಯ ಅತಿ ಹೆಚ್ಚು ಸ್ವಾರ್ಥಿ ಆಗ್ತಾ ಹಣದ ವ್ಯಾಮೋಹಗಳು ಜಾಸ್ತಿ ಆಗ್ತಿದ್ದ ಹಾಗೆ, ಆಮೇಲೆ ಯಾರನ್ನು ತುಳಿದಾದ್ರೂ ನಾನು ಬದುಕಬೇಕು ಅನ್ನುವಂಥ ಸ್ಥಿತಿಗೆ ಮನುಷ್ಯ ಹೋದಂಥದ್ದು ಇದೆಲ್ಲವನ್ನೂ ನಾವು ಕಾಣ್ತಾ ಹೋಗ್ತೇವೆ. ಅಲ್ಲೆಲ್ಲ ಒಂದು ಕಡೆ ಮನುಷ್ಯ ಏನು ಮಾಡಾದರೂ ಸಹಿ ಒಟ್ಟಾಗಿ ನಾನು ನಿಲ್ಲಬೇಕು ಅನ್ನುವಂಥದ್ದು ಬಂದಾಗ ಕ್ರೌರ್ಯ ಹೆಚ್ಚಾಗ್ತಾ ಹೋಗ್ತಾ, ಅದನ್ನು ಸಿನಿಮಾದಲ್ಲಿ ತೋರಿಸೋದು ಅಂದರೆ ಸಿನಿಮಾನೇ ಕ್ರಿಯೇಟ್ ಮಾಡುವಂಥ ಸನ್ನಿವೇಶಗಳಲ್ಲ, ಸಮಾಜದಲ್ಲಿ ನಡೆಯುವಂತಹ ಸನ್ನಿವೇಶಗಳಿಗೆ ಅದು ಒಂದು ರೂಪ ಕೊಡ್ತಾರೆ, ಅದಕ್ಕೊಂದು ಬಣ್ಣ ಕೊಡ್ತಾರೆ. ಅದು ಸ್ವಲ್ಪ ಎಕ್ಸಾಗ್ಸರೇಷನ್ ಮಾಡಿ ತೋರಿಸ್ತಾರೆ. ಅಂದರೆ ನಾನು ಯಾಕೆ ಹೇಳ್ತಿದ್ದೀನಿ, ಬಟ್ ಎಲ್ಲೋ ಒಂದು ಕಡೆ ಆ ಎಕ್ಸಾಗ್ಸರೇಷನ್ ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತಲ್ಲ ಅಂತ ಪ್ರಶ್ನೆಗಳು ಉದ್ಭವ. ಸಿನಿಮಾ ಅನ್ನೋದು ಪ್ರಭಾವಶಾಲಿ ಮಾಧ್ಯಮ, ಜನಕ್ಕೆ ಹೆಚ್ಚು ರೀಚ್ ಆಗುತ್ತೆ. ಆ ಕಾರಣಕ್ಕೆ ಈಗ ತೋರಿಸ್ತಿರೋದು ಏನಿದೆ ಅಂದರೆ ಸಮಾಜದಲ್ಲಿ ಅಷ್ಟು ಇದೆಯೋ ಇಲ್ಲೋ, ನೀವೇ ಹೇಳಿದೆ ಎಕ್ಸಾಗ್ರೇಷನ್ ಅಂತ ಹೇಳಿದ್ರಿ. ಆ ಎಕ್ಸಾಗ್ರೇಷನ್ ಜನರಿಗೆ ತಲುಪಿದಾಗ, ಅದು ಪ್ರಭಾವಶಾಲಿ ಮಾಧ್ಯಮ ತಲುಪಿದಾಗ ಇವತ್ತಿನ ಜನ್ರೇಷನ್ಗೆ ಸ್ವಲ್ಪ ಅದು ಎಲ್ಲೋ ಬೇರೆ ಥರ ಆಗಬಹುದು. ಈಗ ನಾವು ಎಕ್ಸಾಗ್ರೇಷನ್ ಅನ್ನುವ ಪದವನ್ನು ಬಳಸಿ ನಾವು ಹೇಳುವಂಥ ಸಂದರ್ಭದಲ್ಲಿ ನೃತ್ಯ ಇರ್ಬೋದು, ನಾಟ್ ಓನ್ಲಿ ದ ಕ್ರೈಮ್ ಅಂತ ಹೇಳಲ್ಲ, ನೃತ್ಯ ಇರ್ಬೋದು, ವೇಷಭೂಷಣಗಳಿರ್ಬೋದು,
ಮಾತಾಡುವ ಧಾಟಿ ಇರ್ಬೋದು, ಮತ್ತು ಹಿರಿಯರನ್ನು ನಾವು ಮಾತಾಡುವ ಸಂದರ್ಭದಲ್ಲಿ ಲೆಕ್ಕಕ್ಕೆ ಈಗ ನಡೀತಾ ಇದೆ ಅದಲ್ಲ, ಲೆಕ್ಕಕ್ಕೆ ಇಟ್ಕೊಳ್ಳುವಂಥದ್ದು ಮಾಡಿ ಎಲ್ಲವೂ ಎಕ್ಸಾಕ್ಸರೇಟ್ ಆಗಿದೆ. ಅದು ಆಗಿರೋದು ಹೌದು. ಸಿ, ಅದನ್ನು ತೆರೆ ಮೇಲೆ ನಾವು ತೋರಿಸಿದಾಗ ಅದು ಎಕ್ಸಾಗ್ರೇಷನ್ ಅಂತ ಅನಿಸಿದ್ರು ಕೂಡ, ಎಕ್ಸಾಗ್ರೇಟ್ ಮಾಡಿ ತೋರಿಸಿದ್ದೀವಿ ಅಂತ ಅನಿಸಿದ್ರು ಕೂಡ, ವಾಸ್ತವದಲ್ಲಿ ಅದಕ್ಕಿಂತಲೂ 4 ಪಟ್ಟು ತೊಂದರೆ ಅನ್ಯಾಯಗಳ ಆಗಿರೋದು ಇರುತ್ತೆ. ಅಂದರೆ ನೀವು ಪೀಕಲ್ಲಿ ಇದ್ದಂಥ ಸಂದರ್ಭದಲ್ಲಿ, ನೀವು ಡಾಕ್ಟರ್ ರಾಜ್ಕುಮಾರ್ ಪುಟ್ಟಣ್ಣ ಕಣ್ಗಾಲ್ ಅವರು, ಆ ಸಂದರ್ಭದಲ್ಲಿ ಪ್ರತಿ ಸಿನಿಮಾದಲ್ಲೂ ಒಂದು ಸಂದೇಶ ಇರ್ತಿತ್ತು, ಒಂದು ನೀತಿ ಇರ್ತಿತ್ತು. ಸಿನಿಮಾ ನೋಡಿದ ತಕ್ಷಣದಲ್ಲಿ ಏನೋ ಒಂದು ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಜನಕ್ಕೆ ಅನ್ನಿಸ್ತಿತ್ತು, ಆ ಥರದ್ದೊಂದು ಸಂದೇಶ ಇತ್ತು. ಇವತ್ತಿಗೆ ಅದು ಕಡಿಮೆ ಆಗಿದೆಯಾ ಅಂತ? ಆಗಿನ ಮನಸ್ಥಿತಿಯೇ ಬೇರೆ, ಆಗಿನ ಜನ್ರೇಷನ್ ಮನಸ್ಥಿತಿನೇ ಬೇರೆ, ಈಗಿನ ಜನ್ರೇಷನ್ನ ಮನಸ್ಥಿತಿಯೇ ಬೇರೆ. ಈಗಿನ ಜನ್ರೇಷನ್ಗೆ ಎಂಟರ್ಟೈನ್ಮೆಂಟ್ ಒಂದೇ ಮುಖ್ಯವಾಗುತ್ತೆ ಹೊರತು ಅದರಿಂದ ವಾಪಸ್ ನಮಗೇನು ಸಿಗ್ತಾ ಇದೆ ಅನ್ನೋದ್ರ ಕಡೆ ಯಾರೂ ಲಕ್ಷ್ಯ ಮಾಡ್ತಾ ಇಲ್ಲ. ಕೆಲವೊಂದು ಒಳ್ಳೆ ಚಿತ್ರಗಳು ಬರ್ತಾ ಇದೆ, ಆ ಚಿತ್ರಗಳನ್ನು ನೋಡುವಂಥ ಸ್ಥಿತಿಯೂ ಕೂಡ ಮನಸ್ಥಿತಿಯೂ ಇಲ್ಲ. ಓಕೆ, ಆ ಥರದ ಪರಿಸ್ಥಿತಿ ಆಗಿದೆ. ಡನ್. ಈಗ ನಿರಂತರವಾಗಿ ಅಂದರೆ ಸತತವಾಗಿ 5 ಬಾರಿ ರಾಜ್ಯ ಪ್ರಶಸ್ತಿಯನ್ನು ಪಡೆದಂಥ ಏಕೈಕ ಕನ್ನಡದ ನಟಿ ಇದ್ದರೆ ಅದು ನೀವೇ ಅಂತ ಅಂದ್ಕೊಳ್ತೀವಿ. ಜಾಸ್ತಿ ಇರ್ಬೋದು, 6-7 ನಿರಂತರವಾಗಿ ಸತತವಾಗಿ 5 ಬಾರಿ ಎಲ್ಲೂ ಕೂಡ ಗ್ಯಾಪ್ ಇಲ್ದಂಗೆ ತಗೊಂಡಿದ್ದೀರಿ. ಈ ಪುರಸ್ಕಾರಗಳು ನಿಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸಿದೆ. ಬೇರೆ ಬೇರೆ ಪುರಸ್ಕಾರಗಳು ನಿಮಗೆ ಸಿಕ್ಕಿದೆ, ಜನ ಗುರುತಿಸಿದ್ದಾರೆ, ಅಭಿಮಾನ ಸಿಕ್ಕಿದೆ, ಇದೆಲ್ಲವೂ ಜವಾಬ್ದಾರಿಯನ್ನು ಹೆಚ್ಚಿದೆಯಾ? ಇದ್ರ ಬಗ್ಗೆ ಪ್ರಶ್ನೆಗಳನ್ನು ಕೇಳುವಂತಹ ಸಂದರ್ಭದಲ್ಲಿ ಪ್ರಶಸ್ತಿ ಬಂದಾಗ ಜವಾಬ್ದಾರಿ ಹೆಚ್ಚುತ್ತೆ ಅಂತ ಹೇಳಿದ್ರೆ, ಜವಾಬ್ದಾರಿ ಇಟ್ಟುಕೊಂಡೇ ಕೆಲಸ ಮಾಡಬೇಕು. ಜವಾಬ್ದಾರಿ ಇಟ್ಟುಕೊಂಡೇ ಕೆಲಸ ಮಾಡಿದಾಗಲೇ ಪ್ರಶಸ್ತಿಗಳು ಬರೋಕ್ಕೆ ಸಾಧ್ಯ ಆಗೋದು. ಪ್ರಶಸ್ತಿ ಬಂದ ಮೇಲೆ ಜವಾಬ್ದಾರಿ ಹೆಚ್ಚು ಮಾಡ್ಕೋಬಾರ್ದು. ಮೂಲದಲ್ಲೇ ನಮ್ಮ ಕರ್ತವ್ಯಗಳ ಬಗ್ಗೆ ಬಹಳ ಜಾಗರೂಕತೆಯಿಂದ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಣೆ ಮಾಡಬೇಕು. ಪ್ರಶಸ್ತಿ ಬಂದ ಮೇಲೆ ಜವಾಬ್ದಾರಿ ಹೆಚ್ಚಿಸ್ಕೊಳ್ಳೋದಲ್ಲ. ಡ್ಯಾನ್. ಈಗ ಸಾಮಾನ್ಯ ಏನಾಗುತ್ತೆ, ಕೆಲವರು ರಾಜಕೀಯ ಪ್ರವೇಶ ಮಾಡ್ತಾರೆ, ಸಿನಿಮಾದಿಂದ ಭಾಳಷ್ಟು ಜನ ಮಾಡಿದ್ದಾರೆ. ಆ ನಂತರ ಏನು ಮಾಡ್ತಾರೆ, ಸಿನಿಮಾ ರಂಗದಿಂದ ಒಂದು ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತಾರೆ, ಅವರು ಬ್ಯುಸಿಯಾಗಿರ್ತಾರೆ ಅಥವಾ ಬೇರೆ ಬೇರೆ ಕಾರಣಕ್ಕೆ. ನೀವು 2013ರಿಂದ 2018ರಲ್ಲಿ ಸಚಿವೆಯಾಗಿ ಕೆಲಸ ಮಾಡಿದ್ರಿ. ಆ ನಂತರ ಮತ್ತೆ ನೀವು ನಿಮ್ಮ ಪಯಣವನ್ನು ಸಿನಿಮಾ ರಂಗದಲ್ಲಿ ಅದೇ ರೀತಿ ಮುಂದುವರ್ಸ್ಕೊಂಡು ಬರ್ತಿದ್ದೀರಿ. ಈಗ ಧಾರಾವಾಹಿ ಕೂಡ ಮಾಡ್ತಾ ಇದ್ದೀರಿ. ಹೇಗೆ ಅಂದರೆ ಮತ್ತೆ ವಾಪಸ್ ಹೋಗಬೇಕು ಅಂತ ಅನ್ನಿಸ್ತಾ, ಅಥವಾ ಅದನ್ನು ಬಿಟ್ಟಿರೋಕ್ಕಾಗೋದಿಲ್ವ ಉಮಾಶ್ರೀ ಅವರಿಗೆ? ಹೇಗೆ, ಇದ್ರ ಬಗ್ಗೆ ಏನು ಅಭಿಪ್ರಾಯ ತಮ್ಮದು? ನಾನು ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಕೆಲಸ ಶುರು ಮಾಡಿರೋದೇ ನಟಿಯಾಗಿ ಅಂತ ನಾನೇ ಅಂದ್ಕೊಂಡು ಶುರು ಮಾಡಿರೋದಲ್ಲ. ನಾನು ರಾಜಕಾರಣದಲ್ಲಿದ್ದರೂ ಕಾಂಗ್ರೆಸ್ ಪಕ್ಷ ನನ್ನನ್ನು ನಟಿಯಾಗೇ ನನ್ನನ್ನು ಗಮನಿಸುತ್ತೆ ಅಂತನೂ ಅಲ್ಲ. ಅವರು ಒಬ್ಬ ಕಾರ್ಯಕರ್ತೆಯಾಗಿ ನಾನು ಎಮರ್ಜ್ ಆಗಿರುವಂಥದ್ದು. ಒಬ್ಬ ನಟರಾಗಿ ನಾವು ಅಲ್ಲಿದ್ದಾಗ ನಾವು ಕಾರ್ಯಕರ್ತೆಯಾಗಿ ಕೆಲಸ ಮಾಡುವಂಥದ್ದು ಸ್ವಲ್ಪ ಕಷ್ಟನೇ. ನಟಿ ಅನ್ನುವಂತಹ ಒಂದು ಚೌಕಟ್ಟಿನ ಒಳಗೆ ನಮ್ಮನ್ನು ನಾವು ಬಂಧಿಸ್ಕೊಂಡ್ಬಿಟ್ರೆ ಸಮಾಜದ ಒಳಗಡೆ ನಾವು ನುಗ್ಗಿ ಕೆಲಸ ಮಾಡಲಿಕ್ಕೆ ಆಗಲ್ಲ. ಅದರದ್ದೇ ಆದಂಥದ್ದು ಡಿಮ್ಯಾಂಡ್ಸ್ ಬೇರೆ ಇರುತ್ತೆ. ನಮಗೆ ಯಾರಾದರೂ ಬಂದು ನಮಸ್ಕಾರ ಮಾಡಿದ್ರೆ, ನಮ್ಮ ಜೊತೆ ಮಾತಾಡಿದ್ರೆ ಒಂದು 10 ನಿಮಿಷದ ಮೇಲೆ ಅಲ್ಲಿರೋಕ್ಕಾಗ, ಓಕೆ 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 ಬಾಯ್ 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 ಸಿ ಯು ಅಂದ್ಕೊಂಡು ಹೊರಟೋಗ್ತಿರ್ತೀವಿ. ಯಾಕಂದರೆ ಆ ಜನರ ಪ್ರೀತಿ, ಆ ಜನರ ಗೌರವ ಇದೆಷ್ಟೆಲ್ಲ ನಮಗೆ ಸಿಗ್ತಾಯಿದ್ರು ಕೂಡ ಅದೊಂಥರ ಇರಿಸು ಮುರುಸು ಮುಜುಗರ ಇನ್ನೊಂದು ಮತ್ತೊಂದು ಆಗ್ತಲೇ ಹೋಗ್ತಾ ಇರುತ್ತೆ. ಒಂದು 1/2 hour 1 hour 2 hours ಅಷ್ಟು. ಅದ್ರ ಮೇಲೆ ಅವ್ರು ಅಲ್ಲಿರೋಕೆ, ಯಾಕೆಂದರೆ ಅತಿ ಹೆಚ್ಚು ಅಭಿಮಾನದಿಂದ ಅವರನ್ನು ಮುತ್ತಿಗೆ ಹಾಕೋದು, ಅವರನ್ನು ಮುಟ್ಟೋದು, ಅವರಿಗೆ ಫೋಟೋಸ್ ಕೇಳೋದು, ಕಿಚಕಿಚಿ ಆಗ್ತಾ ಇರುತ್ತಲ್ಲ. 1 ದಿವಸ 2 ದಿವಸ 3 ದಿವಸ 1-3 ತಾಸು ಹೀಗೆ ಇರ್ತಾರೆ. ಅದಾದ ಮೇಲೆ ಅವ್ರಿಗೆ ತುಂಬ ಕಷ್ಟ ಆಗ್ತಾ ಹೋಗ್ಬಿಡುತ್ತೆ. ಯಾಕಂದರೆ ಮನುಷ್ಯ ಒಂದು ಲೆವೆಲ್ವರೆಗೂ ಸಹಿಸ್ಕೊತಾನೆ. ನಮಗೆಲ್ಲ ಬಿಡಿ, ಹೀರೋಯಿನ್ಗೆ ಅದೆಲ್ಲ ಭಾಳ ಜಾಸ್ತಿ ಇರುತ್ತೆ. ಸ್ವಲ್ಪ ಕಷ್ಟ ಆಗತ್ತೆ. ನಾವು ಕೂತು ನಾವು ಇಲ್ಲಿ ಮಾತಾಡೋದು ಭಾಳ ಇದು. ಅವರ ಅಭಿಮಾನವೂ ಅಷ್ಟೇ ದೊಡ್ಡದಾಗಿರುತ್ತೆ, ಸಹಿಸ್ಕೊಳ್ಳೇಬೇಕು ಕೂಡ. ಆದರೆ ಒಂದು ಹಂತಕ್ಕೆ ಬಂದಾಗ ದೇವ್ರೇ ಬಾ ಅಂತ ಅವ್ರಿಗೂ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ನಮ್ಮ ಹಾಗೆ ಸಾದಾ ಜನರಾಗಿದ್ಕೊಂಡು ಅವ್ರಗಳ ಜೊತೆ ಬೆರ್ತು ಕೆಲಸ ಮಾಡೋದು ಅವ್ರಿಗೆ ಭಾಳ ಕಷ್ಟ ಆಗುತ್ತೆ. ಅದನ್ನೆಲ್ಲ ಮೀರಿ ಜನಗಳ ಮಧ್ಯೆ ಬಂದು ಕೆಲಸ ಮಾಡೋದು ಅಂತ ಹೇಳಿದ್ರೆ ಕೆಲವು ನಟರಿಗೆ ಸಾಧ್ಯ ಆಗಿದೆ. ಅಂಬರೀಷ್ ಅಂತವ್ರಿಗೆ ಸಾಧ್ಯ ನಮ್ಮಲ್ಲಿ. ಆಮೇಲೆ ಗ್ರಾಸ್ ರೂಟಲ್ಲಿ ಕೆಲಸ ಮಾಡಬೇಕು. ಸುಮ್ಮನೆ ಬಂದು ನಾವು ಭಾಷಣ ಮಾಡಿ
ಪಕ್ಷದ ಪರವಾಗಿ ಪ್ರಚಾರ ಮಾಡಿ, ಒಂದು ಸಿದ್ಧಾಂತದ ಪ್ರಚಾರವನ್ನು ಮಾಡಿ, ನಮ್ಮ ಸಿದ್ಧಾಂತವನ್ನು ಅಳವಡಿಸಿಕೊಂಡು ನಾವು ಒಂದು ಪಕ್ಷದ ಪರವಾಗಿ ನಿಂತು ಒಬ್ಬ ನಟರಾಗಿ ನಾವು ಪ್ರೊಫೆಷನ್ನ ಮುಂದುವರಿಸ್ಕೊಂಡು ಹೋಗೋದು ಒಂದು ವಿಧಾನ. ಆದರೆ ಪ್ರತಿನಿತ್ಯವೂ ಕಾರ್ಯಕರ್ತರ ಜೊತೆಯಲ್ಲೇ ಇದ್ದು ಪಕ್ಷವನ್ನು ಕಟ್ಟಿ, ಪಕ್ಷದ ಜೊತೆಯಲ್ಲೇ ಇದ್ದು, ಬೇರೆ ಪಕ್ಷದವರ ಒಂದು ಟೀಕೆಗಳನ್ನು ಕೂಡ ನಾವು ಸಹಿಸ್ಕೊಂಡು, ಅದು ನಾವು ಕೆಲವೊಂದು ಸಲ ನಮ್ಮ ವೃತ್ತಿಗೂ ತೊಂದರೆ ಆಗ್ತಿರುತ್ತೆ, ಅದನ್ನೆಲ್ಲನೂ ಕೂಡ ಇಟ್ಕೊಂಡು ಮುಂದೆ ಹೋಗೋದಿದೆಯಲ್ಲ, ಅದು ಬಹಳ ದೊಡ್ಡ ಶಕ್ತಿ ಬೇಕಾಗುತ್ತೆ. ಅದು ನನ್ನಲ್ಲಿ ಇದೆ ಅಂತ ನಾನು ಹೇಳೋದಲ್ಲ, ಪ್ರಯತ್ನ ಮಾಡಿದೆ. ನಾನು ಯಾಕಾಗಲ್ಲ, ನಾನು ನಟಿಯಾಗಿ ಅಲ್ಲಿ ಮರೆತು ಕೆಲಸ ಮಾಡಿದೆ. ಸಾಧಾರಣ ಇವತ್ತು ನಾನು ಅಲ್ಲಿ ಒಬ್ಬ ಸಾಧಾರಣ ಕಾರ್ಯಕರ್ತೆಯಾಗಿ ನಾನು ಇನ್ವಾಲ್ವ್ ಆಗ್ತಿರ್ತೀನಿ ಹೊರತು ನಟಿಯಾಗಿ ಇನ್ವಾಲ್ವ್ ಆಗಲ್ಲ ಅಲ್ಲಿ. ಯಾಕಂದರೆ ಕಾರ್ಯಕರ್ತರಾಗಿ ಕೆಲಸ ಮಾಡುವಾಗ ಅದರ ಜವಾಬ್ದಾರಿ ಭಾಳ ದೊಡ್ಡದಾಗಿರುತ್ತೆ. ಆಮೇಲೆ ಅಲ್ಲಿ ನಾವು ರಾಜಕಾರಣಿಯಾಗಿ ಬೆಳೆಯೋಕ್ಕೆ ಅವಕಾಶ ಇರುತ್ತೆ. ರಾಜಕಾರಣಿಯಾಗಿ ಬೆಳಿಬೇಕು, ನಾವು ರಾಜಕಾರಣವನ್ನು ಕಲಿಬೇಕು, ರಾಜಕಾರಣದಲ್ಲಿ ಸೇವೆಯನ್ನು ಮಾಡಬೇಕು, ಗ್ರಾಸ್ ರೂಟ್ಗೆ ಇಳಿದು ಎಲ್ಲವನ್ನೂ ನಾವು ಮನುಷ್ಯರ ಜೀವನವನ್ನು ಅರ್ಥ ಮಾಡ್ಕೋಬೇಕು, ಸಮಾಜಗಳನ್ನು ಎಷ್ಟು ಜಾತಿ, ಎಷ್ಟು ಧರ್ಮ, ಎಷ್ಟು ಆಗುಹೋಗುಗಳು ಆಗ್ತಾಯಿದೆ, ಎಷ್ಟು ಸಮಸ್ಯೆಗಳಿದೆ, ಸಂವಿಧಾನ, ಪ್ರಜಾಪ್ರಭುತ್ವ, ಇದನ್ನೆಲ್ಲ ತಿಳ್ಕೊಬೇಕು ಅನ್ನೋ ಆಸಕ್ತಿ ನಂಗೆ ತುಂಬ ಮೊದಲಿಂದನೂ ಇತ್ತು. ಹಾಗಾಗಿ ನಾನು ಆ ನಿಟ್ಟಿನಲ್ಲಿ ಕಾರ್ಯಕರ್ತೆಯಾಗಿ ಹೋಗಿ ನನ್ನನ್ನು ಗುರುತಿಸ್ಕೊಂಡು ಪಕ್ಷದ ಜೊತೆಲಿದ್ದು ಒಂದು ಹಂತದಲ್ಲಿ ನಾನು ಜವಾಬ್ದಾರಿ ಕೊಟ್ಟ ಪಕ್ಷವನ್ನು ಕಟ್ಟಿ ನಾನು ಒಬ್ಬ ಹಿಂದುಳಿದ ವರ್ಗದ ಅಧ್ಯಕ್ಷಳಾಗೂ ಮಾಡಿದ್ರು ನನ್ನನ್ನು ರಾಜ್ಯದಲ್ಲಿ. ಸೊ ಜನರಲ್ ಸೆಕ್ರೆಟ್ರಿಯಾಗಿ ನಾನು ತೇರದಾಳ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಕೊಟ್ಟಾಗ 15 ವರ್ಷ ಇದ್ದು ಕ್ಷೇತ್ರದ ಒಳಗೆ ಪಕ್ಷವನ್ನು ಕಟ್ಟುವಂಥದ್ದನ್ನು ಮಾಡಿ ನನಗೆ ಐ ಹ್ಯಾಡ್ ಎ ಗುಡ್ ಎಕ್ಸ್ಪೀರಿಯನ್ಸ್. ಆ ಥರದ್ದು ಅವಕಾಶಗಳು ನನಗೆ ಕಾಂಗ್ರೆಸ್ ಪಕ್ಷ ಕೊಟ್ಟಿದ್ದರಿಂದ ನನಗೆ ಸಾಮಾನ್ಯಳಾಗಿ ಬದುಕೋದಕ್ಕೂ ಕೂಡ ಅವಕಾಶ ಆಯಿತು. ನಾನು ಇವತ್ತಿಗೂ ನಾನು ಸಾಮಾನ್ಯಳಾಗಿ ಇರೋಕ್ಕೆ ಇಷ್ಟಪಡ್ತೀನಿ ಹೊರತು ನಟಿಯಾಗಿ ನಾನು ಎಲ್ಲ ಕಡೆಗೂ ನನ್ನನ್ನು ನಾನು ತೋರಿಸ್ಕೊಳ್ಳೋಕ್ಕಷ್ಟೇ ಇಷ್ಟ. ಓಕೆ, ನಿಮ್ಮ ರಾಜಕೀಯ ಭಾಗದ ಬಗ್ಗೆ ನಾನು ಮಾತನಾಡ್ತೀನಿ. ಅದಕ್ಕಿಂತ ಮುಂಚೆ ಸಿನಿಮಾ ರಂಗದ ಬಗ್ಗೆ ಕೊನೆಯ ಪ್ರಶ್ನೆ ನಿಮ್ಗೆ ಕೇಳೋದಾದರೆ, ಈ ಸಮಕಾಲೀನರ ನಿರ್ಗಮನ ಒಂದು ರೀತಿ ಭಾವನೆಯನ್ನು ಹುಟ್ಟಿಸುತ್ತೆ. ಸರಿಗಮ ವಿಜಯ್ ಅವರು ಮೊನ್ನೆ ತಾನೇ ನಿಧನರಾದರು. ಇದೆಲ್ಲದರ ಬಗ್ಗೆ ನೀವು ಅನೇಕರ ಜೊತೆ ಆ್ಯಕ್ಟಿಂಗ್ ಮಾಡಿದ್ದೀರಿ, ಅನೇಕರು ನಮ್ಮ ಜೊತೆ ಇದ್ದಾರೆ, ಅನೇಕರು ಇಲ್ಲ. ಏನು ಅನಿಸಿಕೆ ವ್ಯಕ್ತಪಡಿಸ್ಬೋದು ಈ ಸಂದರ್ಭದಲ್ಲಿ? ಅವ್ರನ್ನ ಹೇಗೆ ನೆನಪು ಮಾಡ್ಕೊಳ್ತೀವಿ? ಅನಿವಾರ್ಯ ಅಲ್ಲ, ಕರಗಿ ಹೋಗುವಂಥ ದೇಹ ಇದು. ಅದು ನಿರಂತರವಾಗಿ ಕಲ್ಲು ಮರಗಳ ಥರ ನಾವು ಮರಗಳು ಕೂಡ ಒಂದಲ್ಲ ಒಂದಷ್ಟು ವರ್ಷಗಳಾದಮೇಲೆ ಅದು ತನ್ನ ಅಸ್ತಿತ್ವವನ್ನು ಕಳ್ಕೊಂಡ್ಬಿಡತ್ತೆ. ಸೊ ಹಾಗಾಗಿ ಭೂಮಿಯೂ ಕೂಡ ನಿರಂತರವಾಗಿ ಬಾಯ್ಬಿಟ್ಟು ತನ್ನನ್ನು ತಾನು ವಿರೂಪಗೊಳಿಸ್ಕೊಂಡ್ಬಿಡತ್ತೆ. ಸೊ ಹಾಗಾಗಿ ಈ ಪ್ರಕೃತಿನೇ ಒಂದು ಶಾಶ್ವತ ಅಲ್ಲ ಅಂತಂದಾಗ ಈ ದೇಹ ಅನ್ನೋ ಪ್ರಕೃತಿಯು ಕೂಡ ಶಾಶ್ವತ ಅಲ್ಲ. ಅವ್ರ ಮುಂದೆ ಹೋಗಿದ್ದಾರೆ, ಅವ್ರ ಹಿಂದೆ ನಾವು ಹೋಗ್ತೀವಿ. ಅನೇಕ ಜನ ಕಲಾವಿದರುಗಳು ನಾವು ಕಳ್ಕೊಂಡಿದ್ದೀವಿ. ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಪುನೀತ್ ರಾಜ್ಕುಮಾರ್ ಅವರು, ಅಂಬರೀಷ್ ಅವರು, ಎಷ್ಟೊಂದು ಜನ ನಮ್ಮ ಪೋಷಕ ನಟರಲ್ಲಿ ಅದೆಷ್ಟು ಕೊಡುಗೆಯನ್ನು ಕೊಟ್ಟಂತಹ ಜನ ಅಂದರೆ ಮುಸ್ರಿ ಅಣ್ಣವ್ರು ಇರ್ಬೋದು, ನಮ್ಮ ಬಾಲಕೃಷ್ಣ ಅವರು ಇರ್ಬೋದು, ನರಸಿಂಹರಾಜ್ ಅವರು ಇರ್ಬೋದು, NS ರಾವ್ ಅವರು ಇರ್ಬೋದು. ಮಹಿಳೆಯರು ಭಾಳಷ್ಟು ಜನ ಹೋಗ್ತಾರೆ. ನಮಗಿರೋದೇ ಹಿರಿಯ ಜೀವ ಅಂದರೆ MN ಲಕ್ಷ್ಮೀದೇವಿಯವರು ಈಗ ಸದ್ಯಕ್ಕೆ ನಮ್ಮಲ್ಲಿ ಪೋಷಕ ನಟರ ಕೆಲಸ ಮಾಡಿದವರಲ್ಲಿ. ಪ್ರತಿಯೊಬ್ಬರ ಪಾತ್ರಗಳನ್ನು ನೋಡುವುದರ ಮೂಲಕ, ಅವರ ಅಭಿನಯವನ್ನು ನಾವು ಗ್ರಹಿಸುವುದರ ಮೂಲಕ ನಾವೆಲ್ಲ ಭಾಳಷ್ಟು ಪಡ್ಕೋಬೋದು ಅವರಿಂದ. ಆದರೆ ಅವರಿಲ್ಲ ನಿಜ, ಆದರೆ ಅವ್ರು ಮಾಡಿದ ಚಿತ್ರಗಳು ಇವತ್ತು ನಮ್ಮ ಕಣ್ಮುಂದೆ ಇದೆ. ಬಟ್ ಇದೆಲ್ಲೋ ಒಂದು ಕಡೆ ನಮ್ಮ ಕ್ಷೇತ್ರದ ಒಳಗೆ ಕೆಲಸ ಮಾಡೋರಿಗೆ ಬಹಳ ದೊಡ್ಡ ಅನುಕೂಲ ಆಗುವಂಥ ವಿಶೇಷಗಳು ಎಲ್ಲವೂ ಕೂಡ, ಇದೆಲ್ಲವನ್ನೂ ಕೂಡ ಉಳಿಸಬೇಕು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಇದರದ್ದೇ ಆದಂತಹ ಒಂದು ಲೈಬ್ರರಿ ಕ್ರಿಯೇಟ್ ಆಗಬೇಕು. ಪ್ರತಿಯೊಬ್ಬರ ಬದುಕಿನ ಬಗ್ಗೆ ಬಹಳ ದೊಡ್ಡ ಬರಹಗಳಿರಬೇಕು. ಅವ್ರು ಮಾಡಿದಂಥ ಚಿತ್ರಗಳು ಶಾಶ್ವತವಾಗಿ ಉಳಿಯೋ ಹಾಗೆ ಮಾಡಬೇಕು. ಎಲ್ಲೋ ಒಂದು ಕಡೆ 100 ವರ್ಷ ಆದಮೇಲೆ ಮರೆಯಾಗಿ ಹೋಗಿರುತ್ತೆ. ಇದೇ ಕ್ಷೇತ್ರದಲ್ಲಿ ಬಂದು ಕಲಿಯೋವರಿಗೆ, ದುಡಿಯೋವರಿಗೆ ಇದೆಲ್ಲವೂ ಕೂಡ ಸಿಗಬೇಕು. ಆ ಫೋಟೋಗ್ರಫಿಗೆ ಸಂಬಂಧಪಟ್ಟಂಥದ್ದು ಇರ್ಬೋದು. ನೋಡಿ, ನೀವು ಅಬ್ಸರ್ವ್ ಮಾಡಿ, ಬರೀ ಕಾಸ್ಟ್ಯೂಮ್ಗಳನ್ನ ಅಬ್ಸರ್ವ್ ಮಾಡಿ, ಹೇರ್ ಡ್ರೆಸ್ನ ಅಬ್ಸರ್ವ್ ಮಾಡಿ. ರಿಪೀಟ್ ಆಗ್ತಾ ಇದೆ, ಹೌದು ಅನಿಸುತ್ತಾ ಇಲ್ಲ? ರಿಪೀಟ್ ಆಗ್ತಾ ಇದೆ, ಡಿಸೈನ್ಸ್ ರಿಪೀಟ್ ಆಗ್ತಾ ಹೋಗ್ತಾ ಇದೆ. ಕಾಸ್ಟ್ಯೂಮ್ ಡಿಸೈನ್ಸ್ ಏನಿದು ಆಗ ಪೌರಾಣಿಕ ಚಿತ್ರಗಳಲ್ಲಿ ಹಾಕ್ತಾ ಇದೆ ಅಂತ
ಈಗಿನ ಓದುಗರಿಗೆ, ಕಾಸ್ಟ್ಯೂಮ್ ಡಿಸೈನ್ ಮಾಡೋರಿಗೆ, ಶಿಲ್ಪಗಳಲ್ಲಿ ಕೆತ್ತನೆ ಮಾಡುವಂಥದ್ದು ಇದೆಲ್ಲ ತುಂಬ ಉಪಯೋಗ ಆಗ್ತಾ ಇದೆ. ಹಾಗೆ ನಮ್ಮ ಚಿತ್ರರಂಗದಲ್ಲೂ ದುಡಿಯೋರಿಗೆ ಇದೆಲ್ಲವೂ ಉಪಯೋಗ ಆಗುತ್ತೆ. ಇದನ್ನೆಲ್ಲ ಉಳಿಸೋ ಕೆಲಸ ಆಗಬೇಕು ಅಂತ ನಾನು ಬಹಳಷ್ಟು ಸಲ ನಾನು ಮಿನಿಸ್ಟರ್ ಇದ್ದಾಗಲೂ ನಾನು ಸರ್ಕಾರಗಳಲ್ಲಿ ಹೇಳಿದ್ದೇನೆ. ಈಗಲೂ ನಾನು ಅದನ್ನೇ ಪ್ರತಿಪಾದನೆ ಮಾಡ್ತಾ ಇರ್ತೇನೆ. ಇಟ್ ಈಸ್ ವೆರಿ ಮಚ್ ಹೆಲ್ಪ್ಫುಲ್. ಚಿತ್ರ ಮತ್ತು ಒಂದು ನಾಟಕ ಇರ್ಬೋದು, ಯಕ್ಷಗಾನ ಇರ್ಬೋದು, ಸಿನಿಮಾ ಇರ್ಬೋದು, ಜಾನಪದ ಕಲೆಗಳಿರ್ಬೋದು, ಎವ್ರಿಥಿಂಗ್ ವೆರಿ ಇಂಟ್ರೆಸ್ಟಿಂಗ್ ಫಾರ್ ಫ್ಯೂಚರ್ ಜನರೇಷನ್. ಇನ್ನು ನಿಮ್ಮ ರಾಜಕೀಯ ಜೀವನದ ಬಗ್ಗೆ ಮಾತಾಡೋದಾದರೆ ಮೊದಲ ಪ್ರಶ್ನೆ, ಕಾಂಗ್ರೆಸ್ ಪಕ್ಷವೇ ಯಾಕೆ ತಮ್ಮ ಆಯ್ಕೆ ಆಯಿತು? ನನ್ನ ಮನಸ್ಸಿನಲ್ಲಿ ಕಾಂಗ್ರೆಸ್ ಎಲ್ಲ ಧರ್ಮದವರನ್ನು ಒಟ್ಟಾಗಿ ತಗೊಂಡು ಹೋಗುವಂಥದ್ದು. ನಮ್ಮ ತಂದೆ ವಾಸ್ ಅ ಫ್ರೀಡಮ್ ಫೈಟರ್. ಅವರಿಗೆ ಫ್ರೀಡಮ್ ಫೈಟರ್ ಪೆನ್ಷನ್ ಬರ್ತಿತ್ತು. ಬಡವರಾಗೇ ಬದುಕಿದ್ರು, ಆ ಪೆನ್ಷನಿಂದನೂ ಸಾಕಷ್ಟು ಬದುಕಿದ್ರು. ಮತ್ತು ನಮ್ಮ ಶಾಲೆಗಳಲ್ಲಿ ನಾವು ಹೋಗಬೇಕಾದ್ರೆ ನಮ್ಮ ಶಾಲಾ ಪ್ರೋಗ್ರಾಮ್ಸ್ ಇರ್ಬೋದು, ಇನ್ನೊಂದು ಮತ್ತೊಂದು, ಈಗ ನೀವು ಕೂತು ನೆನೆಸ್ಕೊಂಡಾಗ ನಾವೆಲ್ಲ ಬಡತನದಲ್ಲೂ ಹುಟ್ಟಿ ಬೆಳೆದಂಥವ್ರು. ಅವತ್ತಿನ ಹಾಲು, ಅವತ್ತಿನ ಉಪ್ಪಿಟ್ಟು ಇದೆಲ್ಲ ಎಷ್ಟು ನಮ್ಗೆ ಸಹಕಾರಿಯಾಗಿತ್ತಲ್ವ. ನಮ್ಮ ದೇಹದ ಬೆಳವಣಿಗೆಗಿರ್ಬೋದು, ನಾವು ಕಲಿತ ಒಂದಷ್ಟು ದಿನಗಳ ಕಲಿಕೆಗೆ ಪೂರಕವಾಗಿರ್ಬೋದು, ಈಗಲೂ ನಾನು ನೆನಪು ಮಾಡ್ಕೊಳ್ತೇನೆ ಅಂತ. ಹಾಗೆ ಕಾಂಗ್ರೆಸ್ ತುಂಬ ಈ ದೇಶದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಒಂದು ಒಕ್ಕೂಟದ ಒಂದು ಒಕ್ಕೂಟವಾಗಿ, ಒಂದು ಕಾಂಗ್ರೆಸ್ ಒಂದು ಹೋರಾಟದ ಒಕ್ಕೂಟವಾಗಿ ಪ್ರೋಗ್ರಾಮ್ಸ್ಗಳನ್ನು ಕೊಟ್ಟು ಸ್ವಾತಂತ್ರ್ಯ ತಂದು ಕೊಟ್ಟೋದು ಥರ ನನಗೆ ಖುಷಿ ಮತ್ತು ಅಭಿಮಾನ ಅನಿಸುತ್ತೆ. ಆ್ಯಂಡ್ ಜನರನ್ನ ಒಗ್ಗೂಡಿಸೋದು ಬಹಳ ಮುಖ್ಯ. ಇಲ್ಲಿ ಜನರನ್ನ ಯಾರು ಒಗ್ಗೂಡಿಸಿದ್ರು ಈ ದೇಶದಲ್ಲಿ ಅಂದರೆ ಅತಿ ಹೆಚ್ಚು ಒಗ್ಗೂಡಿಸಿದ್ದು ಕಾಂಗ್ರೆಸ್ ಅನ್ನುವಂಥ ಒಂದು ಒಗ್ಗಟ್ಟಿನ ಒಂದು ಒಕ್ಕೂಟ. ತದನಂತರದಲ್ಲಿ ಪೊಲಿಟಿಕಲಿ ಅದು ಒಂದು ರಾಜಕೀಯದ ಪಕ್ಷವಾಗಿ ನಿರ್ಮಾಣ ಆಯಿತು. ಅದರ ನಂತರದಲ್ಲೂ ಕೂಡ ಈ ದೇಶಕ್ಕೋಸ್ಕರ ಬಹಳಷ್ಟು ಏನೂ ಇಲ್ಲದೆ ಬರೀಗೈಯಲ್ಲಿ ತಗೊಂಡಂತಹ ಸ್ವಾತಂತ್ರ್ಯವನ್ನು ಇಲ್ಲಿವರೆಗೂ ತಂದು ಮುಟ್ಟಿಸಿದ್ದಾರೆ. ಇಲ್ಲಿ ಬಹಳಷ್ಟು ಜನ ವಿದ್ಯೆಯನ್ನು ಕಲ್ತಿದ್ದಾರೆ, ಭಾಳಷ್ಟು ಇಂಡಸ್ಟ್ರೀಸ್ಗಳು ಡೆವಲಪ್ ಆಗಿದೆ, ಎಕನಾಮಿಕಲಿ ಒಂದಷ್ಟು ಡೆವಲಪ್ ಆಗಿದೆ. ಭಾಳ ಪರಿಪೂರ್ಣವಾಗಿದೆ ಅಂತಲ್ಲ, ಎಲ್ಲ ಒಂದು ನನ್ನ ಪ್ರಕಾರ ಇಷ್ಟು ವರ್ಷಗಳಲ್ಲಿ ಕನಿಷ್ಠ ಈಗ ಯಾರಾದರೂ ನಾವು ಕೂತು ಮಾತಾಡ್ತೇವೆ, ಒಂದಷ್ಟು ಪಡ್ಕೊಂಡಿದ್ದೇವೆ, ನಮ್ಮ ಮಕ್ಕಳು ಪಡ್ಕೊಂಡಿದ್ದಾರೆ, ನಮ್ಮ ತಂದೆ ತಾಯಿಗಳು ಪಡ್ಕೊಂಡಿದ್ರು ಅಂತೆಲ್ಲ ನಾವು ಮಾತಾಡೋದೇ ಆದರೆ ಅದರ ಹಿಂದೆ ಕಾಂಗ್ರೆಸ್ಸಿನ ಕಾಂಟ್ರಿಬ್ಯೂಷನ್ ಇದೆಲ್ಲ ಅದು ತುಂಬ ಇದೆ. ಅದು ಪ್ರಥಮ ಮುಖ್ಯಮಂತ್ರಿಗಳಿಂದ ಹಿಡಿದು ಪ್ರಥಮ ಪ್ರಧಾನಿಗಳಿಂದ ಹಿಡಿದು ಈ ಒಂದು 2014 ಕೂಡ ನೆನೆಸ್ಕೋಬೇಕಾಗತ್ತೆ ಜನ. ಸರಿ, ಈಗ ಸಿನಿಮಾ ರಂಗದಿಂದ ರಾಜಕೀಯಕ್ಕೆ ಬರೋರು ಎರಡು ವರ್ಗ ಇದೆ. ಒಂದು ಹಿಂಬಾಗಿಲ ರಾಜಕಾರಣ ಅಂದರೆ ಪರಿಷತ್ತು, ರಾಜ್ಯಸಭೆ ಈ ಥರ ಮುಖಾಂತರ ಬರೋರು. ಇನ್ನೊಂದು ನೇರವಾಗಿ ಚುನಾವಣೆಗೆ ಸ್ಪರ್ಧೆ ಮಾಡೋರು. ಒಮ್ಮೆ ತೇರ್ದಾಳದಲ್ಲಿ ಸೋರ್ತೀರಿ, ಆನಂತರ ಆ ಕ್ಷೇತ್ರದ ಮತದಾರರ ಜೊತೆ ನಿರಂತರ ಸಂಪರ್ಕ ಇಟ್ಕೊಳ್ತೀರಿ, ಅದೇ ಕ್ಷೇತ್ರದಲ್ಲಿ ಮತ್ತೆ ಗೆದ್ದು ಬರ್ತೀರಿ, ಮತ್ತೆ ಮಂತ್ರಿ ಆಗ್ತೀರಿ, ಮತ್ತೆ MLC. ಈ ಸಕ್ರಿಯ ರಾಜಕಾರಣ ಅಂತಂದರೆ ಜನರ ಜೊತೆನೇ ಬೆರೆತು ಆ ಥರದ ರಾಜಕಾರಣನೇ ಬೇಕು ಅಂತ ಯಾಕೆ ಉಮಾಶ್ರೀ ಅವ್ರಿಗೆ ಅನ್ನಿಸ್ತು? ಅಲ್ಲ, ನಾನು ಮೊದಲೇ ಬಿಗಿನಿಂಗಲ್ಲೇ ನಿಮಗೆ ಹೇಳಿದೆ, ಪ್ರತಿಯೊಂದು ನಿಮಿಷವನ್ನು ಕ್ಷಣಗಳನ್ನು ನಮ್ಮ ಬದುಕಿನಲ್ಲಿ ಸಿಗುವಂಥದ್ದನ್ನು ನಾವು ಉಪಯೋಗ ಮಾಡ್ಕೊಳ್ತಾನೇ ಹೋಗಬೇಕು. ನಮಗೆ ಒಂದು 6-7 ತಾಸು ನಿದ್ದೆ ಇದ್ದರೆ ಸಾಕು, ಅಷ್ಟು ಬಿಟ್ಟರೆ ಇನ್ನು ಮಿಕ್ಕ ಎಲ್ಲ ಗಂಟೆ ನಿಮಿಷಗಳು ಕೂಡ ಉಪಯುಕ್ತವಾಗೇ ಇರಬೇಕು. ಆಮೇಲೆ ನಾನು ಎಸ್ಪೆಷಲಿ ಸಿಂಗಲ್ ಪೇರೆಂಟ್. ನನ್ನ 18-19 ವಯಸ್ಸಿನ ಹೊತ್ತಿಗೆ ಮಕ್ಕಳು ನನ್ನ ಕೈಯಲ್ಲಿದ್ದರೂ ನನಗೆ ಆಸರೆ ಆಗಬೇಕಾದಂಥ, ಆಧಾರವಾಗಬೇಕಾಗಿದ್ದಂತಹ ಪುರುಷ ನನ್ನ ಜೊತೆಯಲ್ಲಿ ಅಥವಾ ನಾನು ಅವರ ಜೊತೆಯಲ್ಲಿ ಇರಲಿಕ್ಕೆ ಸಾಧ್ಯವೇ ಆಗದೆ ಹೋದಾಗ ನಾನು ನನ್ನ ಮಕ್ಕಳಿಗೆ ಆಸರೆಯಾಗಿ ನಾನು ಬದುಕಬೇಕಾಗ್ತಾ ಹೋಯಿತು. ಆಮೇಲೆ ನನ್ನ ವೃತ್ತಿನೇ ನನಗೆ ಬಿಗಿನಿಂಗ್ ಡೇಸಲ್ಲಿ ಒಂದು ಸುಮಾರು ವರ್ಷಗಳು, ಒಂದು 30 ವರ್ಷಗಳು ನನಗೆ 30 ಈಗ 48 ವರ್ಷ ಈಗಲೂ ಪಾತ್ರ ಮಾಡ್ತೇನೆ. 48 ವರ್ಷಗಳು ನನ್ನನ್ನು ಜೀವಂತವಾಗಿ ಇಟ್ಟಿದ್ರೆ ಅಂದರೆ ನನಗೆ ಯಾವುದೇ ಕೆಟ್ಟ ಯೋಚನೆಗಳು ಬರದೆ, ನನಗೆ ನನ್ನ ಬದುಕಿಗೇನೋ ಅಗತ್ಯ ಇದೆ, ನನಗೇನೋ ಲ್ಯಾಕ್ ಉಂಟು,
ನನಗೆ ಪ್ರೀತಿ ಇಲ್ಲ, ಪ್ರೀತಿ ಸಿಗ್ತಾ ಇಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ, ಪುರುಷ ಇಲ್ಲ, ನನ್ನ ಕಾಮ, ಪ್ರೇಮ, ಮೋಹ ಇವ್ಯಾವುದಕ್ಕೂ ನನಗೆ ಸಾಥ್ ಸಿಗ್ತಾ ಇಲ್ಲ. ಇದ್ರ ಕಡೆ ಚಿಂತೆ ಮಾಡೋ ಸಮಯನೇ ಸಿಗದೆ ನಾನು ಬ್ಯುಸಿ ಆಗಿಬಿಟ್ಟಿರೋದ್ರಿಂದ ನನಗೆ ಯಾವುದ್ರ ಮೇಲೂ ಅಷ್ಟು ಹೋಗಲಿಲ್ಲ. ಸೊ ಎಲ್ಲೋ ಒಂದು ಕಡೆ ನನ್ನನ್ನು ನಾನು ಇಲ್ಲಿವರೆಗೂ ಜಯಿಸ್ಕೊಂಡು ಬಂದಿದ್ದೀನಿ. ನನ್ನನ್ನು ನಾನು ಅಂದರೆ ಒಬ್ಬ ಮನುಷ್ಯನಿಗೆ ಎಲ್ಲವೂ ಇರಬೇಕು, ಅದು ಕೂಡ ಮುಖ್ಯವೇ. ಅದು ನನ್ನನ್ನು ಕಾಡದ ಹಾಗೆ, ಅದು ನನ್ನನ್ನು ಆವರಿಸ್ಕೊಳ್ಳದೆ ಇರೋ ಹಾಗೆ, ಮತ್ತು ಅದೇ ಪ್ರಮುಖ ಅಂತ ನನ್ನ ಜೀವನದಲ್ಲಿ ಅದರ ಹಿಂದೆ ಬೆನ್ನು ಹತ್ತಿ ಹೋಗಲಾರ್ದ ಹಾಗೆ ಮಾಡೋದಕ್ಕೆ ಈ ನನ್ನ ಸಮಯ ಮತ್ತು ನನ್ನ ಎಲ್ಲ ಚಟುವಟಿಕೆಗಳು, ಜನರ ಮಧ್ಯೆ ಬೆರೆಯುವಂಥದ್ದು, ಅವ್ರ ಜೊತೆಲಿ ಇರುವಂಥದ್ದು, ಹಾಗೆ ಸಮಯ ಕಳೆಯುವಂಥದ್ದು ಆಗಿ 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 ನನ್ನ ಜೀವನವನ್ನು ನಾನು ಮುಗಿಸ್ಕೊಂಡಿದ್ದೇನೆ. 68 ವಯಸ್ಸಿಗೆ ಬಂದು ನಿಂತಿದ್ದೇನೆ. ಇನ್ನು ಕೆಲವು ವರ್ಷಗಳಷ್ಟೇ. ಪಕ್ಷ ನಿಮ್ಮನ್ನ ಗುರುತಿಸಿದ ಬಗ್ಗೆ, ಮಂತ್ರಿ ಸ್ಥಾನ ಕೊಟ್ಟಿದ್ದಿರ್ಬೋದು, ನಿಮಗೆ ಇವತ್ತಿಗೆ ಚುನಾವಣೆಯ ಸ್ಪರ್ಧೆ ಮಾಡೋದು ಈಸಿ ಅಲ್ಲ. ಒಂದು ಹಣ ಬೇಕು, ಇನ್ನೊಂದು ಬೇರೆ ಬೇರೆ ಥರದ ಶಕ್ತಿಗಳು ಬೇಕು. ಆದರೂ ಕೂಡ ನೀವು ಚುನಾವಣೆಗೆ ಸ್ಪರ್ಧೆ ಮಾಡಿದ್ರಿ, ಗೆದ್ದು ಬಂದ್ರಿ, ಮಂತ್ರಿ ಸ್ಥಾನ ಕೂಡ ಸಿಕ್ತು. ಪಕ್ಷ ನಿಮ್ಮನ್ನ ಗುರುತಿಸಿದ ಬಗ್ಗೆಯನ್ನು ಹೇಗೆ ನೆನ್ಪು ಮಾಡ್ಕೋತೀರಿ? ನಾನು ಮೊದಲಿಂದಲೂ ಕೂಡ ಯಾವುದನ್ನು ತಯಾರಿ ಮಾಡ್ಕೊಂಡು ಹೋದವಳಲ್ಲ. ನಾನು ರಂಗಭೂಮಿಗೆ ಬರಬೇಕಂದ್ರೂ ಇಟ್ ವಾಸ್ ನಾಟ್ ಪ್ರಿಪ್ರೇಷನ್ ಇದ್ದು ಬಂದು ಅಂಥವಳಲ್ಲ. ಸಿನಿಮಾಗೆ ಹೋಗ್ಬೇಕಾದ್ರೂ ನಂಗೆ ಯಾವುದೇ ಪ್ರಿಪ್ರೇಷನ್ನು ಇಲ್ಲ. ನನ್ನ ಹಾದಿಲಿ ಬಂದದ್ದನ್ನು ನಾನು ಒಪ್ಕೊಂಡು ಅಲ್ಲೇ ಇದ್ದು ಅದನ್ನೇ ಕಲ್ತು ಅದನ್ನೇ ಮಾಡ್ಕೊಂಡು ಬಂದೆ. ರಾಜಕೀಯವೂ ಅಷ್ಟೇ. ನನಗೆ ರಾಜಕೀಯ ರಂಗಕ್ಕೆ ಹೋಗಬೇಕು ಅಂತ ಅನಿಸ್ತಾ ಇದ್ದಿದ್ದು ಯಾವುದಾದ್ರೂ ಒಂದು ರೀತಿಯಲ್ಲಿ ನಾನು ಬ್ಯುಸಿ ಇರಬೇಕು ಅಂತಕ್ಕಂಥದ್ದು ಅಷ್ಟೇ. ಬಿಗಿನಿಂಗ್ ನನ್ನ ಯೋಚನೆ ಇದ್ದಿದ್ದು. ಕಾಂಗ್ರೆಸ್ನ ಇಷ್ಟಪಟ್ಟಿದ್ದೆ, ಬಂದೆ. ಆಮೇಲೆ ಕಲ್ತ್ಕೊಳ್ತಾ ಹೋದೆ. ಅಲ್ಲಿ ಕೆಲವೊಂದು ಶಕ್ತಿ ಬೇಕಾಗತ್ತೆ. ಒಂದು ವಿಚಾರಗಳನ್ನು ನಾವು ಅರ್ಥ ಮಾಡ್ಕೊಳ್ಳೋದು, ಮಾತಾಡುವಂಥದ್ದು, ಆಮೇಲೆ ಅಗತ್ಯತೆಗಳ ಬಗ್ಗೆ ನಾವು ಪ್ರತಿಪಾದನೆ ಮಾಡುವಂಥದ್ದು, ಇದು ಎಲ್ಲ ನಾವು ಒಂದು ಅಧ್ಯಯನ ಒಂದು ರೂಪದಲ್ಲಿ ನಾವು ಜನಗಳನ್ನು ನೋಡಿ, ಓದಿ, ಕೇಳಿ, ತಿಳ್ಕೊಂಡು ಮಾಡಬೇಕು. ಅದನ್ನೆಲ್ಲ ನಾನು ಮಾಡ್ತಾ ಬರ್ತಾ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಈ ಹೆಣ್ಣುಮಗಳಲ್ಲಿ ಸ್ವಲ್ಪ ಸ್ಟಫ್ ಇದೆ, ಇವಳಿಗೆ ಅವಕಾಶಗಳನ್ನು ನಾವು ಕೊಡಬೇಕು ಅಂತ ಹೇಳಿ ಎಲ್ಲರೂ ಸಹ ನಾನು ಏನು ಬಂದೆ. ನಾನು ಫಸ್ಟ್ ಬಂದಿದ್ದು KCP ನಮ್ಮ ಬಂಗಾರಪ್ಪಾಜಿಯವರ ಪಾರ್ಟಿ. ಯಾಕೆಂದರೆ ನಾನು ಕಾಂಗ್ರೆಸ್ಸಲ್ಲಿ ರಾಮಲಿಂಗಾರೆಡ್ಡಿ ಅವರಿಗೆ ನಾನು ನಮ್ಮ ತಂದೆಯವರೆಲ್ಲ ಅವರು ಕಾರ್ಪೊರೇಟರ್ ಆಗಿ ಎಲೆಕ್ಟ್ ಆಗುವ ಸಮಯದಿಂದಲೂ ನಾವು ಆ ಜಯನಗರ ಏರಿಯಾದಲ್ಲಿ ಕೆಲಸ ಅಂದರೆ ಅವ್ರ ಪರವಾಗಿ ನಾವು ಇರ್ತೀವಿ. ಕಾಂಗ್ರೆಸ್ ಪರವಾಗಿ ವ್ಯಕ್ತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ಶಾಸಕರಾಗುವಾಗ ನನ್ನ ಅನುಭವ ರಿಲೀಸ್ ಆಗಿತ್ತು. ಆಗಲೂ ನಾನು ಅವ್ರ ಜೊತೆ ಕೆಲಸ ಮಾಡಿದೆ. ವಜ್ರಮನಿ ಅಣ್ಣ ಅವರಿದ್ದರು ಕಾಂಗ್ರೆಸ್ ಪಕ್ಷದಲ್ಲಿ. ಆಗ ಅವರನ್ನು ಕೇಳಿಕೊಂಡೆ, ಇವರನ್ನು ಕೇಳಿಕೊಂಡೆ. ಬ್ಲಾಕ್ ಅಧ್ಯಕ್ಷರು ದಿವಾಕರ್ ಅಂತಿದ್ರು ನಮ್ಮ ಜನ, ಅವ್ರನ್ನೂ ಸಹ ಕೇಳಿಕೊಂಡೆ. ಯಾರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಮೆಂಬರ್ಶಿಪ್ ಕೊಡಿಸಿ ಅಂತ ಹೇಳಿ ಯಾರೂ ಕೈ ಹಿಡಿಲಿಲ್ಲ. ಇದು ನಡೆದದ್ದು 80s. ಆಮೇಲೆ ನಾನು ಪ್ರೊಫೆಷನಲಿ ಬ್ಯುಸಿ ಆಗಿಬಿಟ್ಟೆ, ಆ ಕಡೆ ಗಮನ ಕೊಡಲಿಲ್ಲ. ಆಮೇಲೆ ನಾನು ಬಂಗಾರಪ್ಪ ಅವರ ಪುತ್ರ ಕುಮಾರ್ ಬಂಗಾರಪ್ಪ ಅವರ ಅಂಗೈಲಿ ಅಪ್ಸರೆ ಸಿನಿಮಾ ಶೂಟಿಂಗ್ ನಡೀತಿತ್ತು. ಐ ಥಿಂಕ್ 92, 93. ಅದೇ ಸಂದರ್ಭದಲ್ಲೇ ಬಂಗಾರಪ್ಪ ಅವರು ಪಾರ್ಟಿ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಯುವ ಕಾಲ ಅದು. ಅವ್ರನ್ನ ನಾನು ಕೇಳ್ಕೊಂಡಾಗ ನಂಗೆ ರಾಜಕೀಯದಲ್ಲಿ ಇಂಟ್ರೆಸ್ಟ್ ಇದೆ ಪಾಸ್, ಏನು ಮಾಡೋಣ, ನಂಗೆ ಐ ಆಮ್ ಇಂಟ್ರೆಸ್ಟೆಡ್ ಇನ್ ಪಾಲಿಟಿಕ್ಸ್, ನಿಮ್ಮ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿ, ಸ್ವಲ್ಪ ದಿನ ವೆಯ್ಟ್ ಮಾಡಿ ನಾನು ನಿಮ್ಗೆ ಹೇಳ್ತೇನೆ. ಆಮೇಲೆ ಅವರು ಹೊರಗೆ ಬಂದರು. ಅವರು ಕರ್ನಾಟಕ ಕಾಂಗ್ರೆಸ್ ಪಕ್ಷ KCP ಮಾಡಿದ್ರು. ನನಗೆ ಹೋದೆ ಅಷ್ಟೇ. ಬಂಗಾರಪ್ಪಾಜಿ ನನ್ನನ್ನು ಅತ್ಯಂತ ಪ್ರೀತಿಯಿಂದ ಕಂಡರು. ಅವರನ್ನು ಗಮನಿಸ್ತಿದ್ದೆ, ಅವರ ಭಾಷಣದ ಶೈಲಿ ಗಮನಿಸ್ತಿದ್ದೆ, ವಿಚಾರಗಳಲ್ಲಿ ಏನೇನಿದೆ ಅಂತ ನೋಡ್ತಿದ್ದೆ. ಅವ್ರು ನಂಗೆ ಎಂಕರೇಜ್ ಮಾಡ್ತಿದ್ರು. ನಾನು ಮಾತಾಡೋಕ್ಕೆ ಶುರು ಮಾಡಿದೆ, ಭಾಷಣಗಳು ಮಾಡೋದು ಶುರು ಮಾಡಿದೆ. ಅವ್ರು ನನಗೆ ಗುರುತಿಸಿದ್ರು, ಗಮನಿಸಿದ್ರು. ಅವರ ಮೀಟಿಂಗ್ಗಳಲ್ಲಿ, ಅವರ ಚುನಾವಣಾ ಪ್ರಚಾರಗಳಲ್ಲಿ, ನೀವು ಹಳಬರನ್ನ ಯಾರಾದ್ರು ಕೇಳೋದು ಗೊತ್ತಾಗತ್ತೆ, ಚುನಾವಣಾ ಪ್ರಚಾರಗಳಲ್ಲಿ ನನ್ನನ್ನು ಒಂದೊಂದು ತಾಸು ಮಾತಾಡ್ಬಿಡ್ತಿದ್ದೆ. 45 ನಿಮಿಷ. ಅದು ತಪ್ಪು ಮಾತಾಡ್ತಿದ್ದೆ, ಸರಿ ಮಾತಾಡ್ತಿದ್ದೆ. ಜನಕ್ಕೂ ಅದು ಒಂಥರ ಅಟ್ರಾಕ್ಟಿವ್ ಆಗಿ ಕಾಣ್ತಿತ್ತು. ಒಟ್ಟಾರೆ ವಿಷಯವನ್ನು ಬಿಟ್ಟು ಹೊರಗಡೆ ಹೋಗ್ತಿರಲಿಲ್ಲ. ಕಲಿಯೋಕ್ಕೆ ಶುರು ಮಾಡಿದ್ದೆ, ಮಾತಾಡ್ತಿದ್ದೆ. ಅವ್ರು ಮಾತಾಡೋ ಲೈನ್ಸಲ್ಲೇ ಮಾತಾಡ್ತಿದ್ದೆ. ಹೀಗೆ ಮಾಡ್ತಾ ಅವರು ನನ್ನನ್ನು ಸ್ಟೇಟ್ ಒಬ್ಬ ಪದಾಧಿಕಾರಿಯಾಗಿ ನನ್ನನ್ನು ಮಾಡಿ ಥ್ರೂಔಟ್ ಸ್ಟೇಟ್
ಪ್ರಚಾರ ಮಾಡೋಕ್ಕೆಲ್ಲ ಹೋಗ್ತಿದ್ವಿ, ವರ್ಕ್ ಮಾಡ್ತಿದ್ವಿ. ನಾನು ಪಕ್ಷದೊಳಗೆ ಹೇಗೆ ಕೆಲಸ ಮಾಡಬೇಕು ಅಂತ ಸ್ವಲ್ಪ ಮಟ್ಟಿಗೆ ಕಲ್ತಿದ್ದು ನಮ್ಮ ಗುರು ಬಂಗಾರಪ್ಪ. ಆ ನಂತರದಲ್ಲಿ ನಾನು ಕಾಂಗ್ರೆಸ್ KCP ಮರ್ಜ್ ಆಯಿತು. KCG ಅವರ ಕಾಲದಲ್ಲಿ ನಾನು ಬಂದೆ. ಅದಾದ ನಂತರ ಹಾಗೆ ಕೆಲಸ ಮಾಡ್ತಿದ್ದೆ. ಧರ್ಮಸಿಂಗ್ ಅವರು, ಖರ್ಗೆಜಿ ಅವರು, SM ಕೃಷ್ಣ ಅವರು, DK ಶಿವಕುಮಾರ್ ಅವರು ಎಲ್ಲ ಸುಮಾರು ಎಲ್ಲರೂ ಕೂಡ ನನ್ನ ಆ ಕೆಲಸಕ್ಕೆ ಒತ್ತಾಸೆಯಾಗಿ ನಿಂತು ನನಗೆ ಸ್ಥಾನಮಾನಗಳನ್ನು ಕೊಟ್ಟು ನಾನು ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಿದ್ರು. ಹಾಗಾಗಿ ಜನರಲ್ ಸೆಕ್ರೆಟರಿ ಆಗಿದ್ದಾಗಲಿ ಪ್ರಚಾರ ಸಮಿತಿಯ ಸೆಕ್ರೆಟರಿ ಆಗಿ SM ಕೃಷ್ಣಾಜಿಯವರ ಕಾಲದಲ್ಲಿ ಅಲ್ಲಿ ಕೆಲಸ ಮಾಡಿದ್ದಾಗಲಿ, ಆಮೇಲೆ ಹಿಂದುಳಿದ ವರ್ಗದ ಅಧ್ಯಕ್ಷ ಅಷ್ಟರಲ್ಲಿ ಸಿದ್ದರಾಮಯ್ಯಜಿಯವರು ಬಂದರು ಪಕ್ಷಕ್ಕೆ. ಖರ್ಗೆಜಿಯವರು ಅಧ್ಯಕ್ಷರಾದಂಥ ಕಾಲದಲ್ಲಿ ನನಗೆ ಬ್ಯಾಕ್ವರ್ಡ್ ಕ್ಲಾಸ್ ಘಟಕದ ರಾಜ್ಯದ ಅಧ್ಯಕ್ಷೆಯಾಗಿ ಮಾಡಿದರು. ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಗಂಡಸರನ್ನ ಮಾಡಿದರೆ ಇಲ್ಲಿ ಒಬ್ಬ ಹೆಣ್ಮಗಳನ್ನ ಮಾಡಿದ್ರು ಪ್ರಥಮವಾಗಿ. ಸೊ ನನಗೆ ಎಷ್ಟು ಸಾಧ್ಯ ಅದನ್ನು ನಾನು ಅದೇ ಪ್ರಚಾರ ಹೆಚ್ಚು ನಾನು ಮಾಡ್ಕೊಳಕ್ಕೆ ಹೋಗಲಿಲ್ಲ, ಕೆಲಸ ಅಷ್ಟೇ ಮಾಡ್ತಿದ್ದೆ ನಾನು. ಸೊ ನನ್ನ ಕೆಲಸ ಕಾರ್ಯಗಳನ್ನು ನೋಡಿ ಹೊಸ ಕ್ಷೇತ್ರ ತೇರದಾಳ ಬಂದಾಗ ಖರ್ಗೆಜಿಯವರು ನನಗೆ ಅವಕಾಶವನ್ನು ಕೊಟ್ಟರು. ಫಸ್ಟ್ ಟೈಮ್ ಡಿಫೀಟ್ ಆದೆ. ಈಗ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದು ಅದೇ ಫಸ್ಟ್ ಅಲ್ಲ. ನಾನು MLC ಆಗಿದ್ದು SM ಕೃಷ್ಣಾಜಿಯವ್ರ ಕಾಲದಲ್ಲಿ MLC ಆದೆ. SM ಕೃಷ್ಣಾಜಿಯವರು ನನ್ನ ಮೇಲೆ ಭಾಳ ನಂಬಿಕೆ ಇಟ್ಟಿದ್ರು. ಅವರು ಸೋನಿಯಾ ಗಾಂಧೀಜಿಯವರ ಬಳ್ಳಾರಿ ಎಲೆಕ್ಷನ್ಸಲ್ಲಿ ನನ್ನನ್ನು ಕಳಿಸಿ ಕೆಲಸ ಮಾಡಿಸಿದಾಗ ಅಲ್ಲಿ ACC ಅವರೆಲ್ಲ ಬಂದಿದ್ದರು. ನನ್ನ ಕೆಲಸವನ್ನು ನೋಡಿ ಗಮನಿಸಿ ಗುರುತಿಸಿ ಕೃಷ್ಣಾಜಿಯವರ ರೆಕಮೆಂಡೇಶನ್ ಮೇಲೆ ಸುಧಾಜಿ ಅಮ್ಮ ಅವರು ಕೂಡ ನನ್ನ ನಾಮಿನೇಟ್ ಮಾಡಿದರು. ಆದರೆ ನಾಮಿನೇಷನ್ ಬೇರೆ, ನೀವು ಹೇಳ್ದಂಗೆ ನೇರ ಚುನಾವಣೆ ಬೇರೆ. ಡ್ಯೂಟಿ ಅಂತ ಹೇಳಿದ್ರೆ ಬಹಳ ಕೆಟ್ಟ ಧೈರ್ಯ, ಹುಂಬು ಧೈರ್ಯ ಅಂತಾರೆ ನೋಡಿ, ಆ ಥರ ಏನೂ ತಯಾರಿ ಇರಲ್ಲ, ಅಂದ್ಬಿಡ್ತೀನಿ. ಬಂಗಾರಪ್ಪಾಜಿಯವರು 94 ನನ್ನ ಪುಟ್ನಂಜ ನಡೀತಿತ್ತು. ಆಗ 94-95 ಎಲೆಕ್ಷನ್ ಆಗುತ್ತೆ KCPಯಿಂದ. ಆ KCPನ ಎಲೆಕ್ಷನ್ ಆದರೆ ಹುಬ್ಬಳ್ಳಿಯಲ್ಲಿ ಒಬ್ಬರು ಚಂದ್ರಶೇಖರ್ ಅಡ್ಡೆ ಹೆಸರಿದೆ ಅನಿಸುತ್ತೆ, ಅವ್ರು ತೀರ್ಕೊಂಡ್ಬಿಡ್ತಾರೆ ಆಕ್ಸಿಡೆಂಟಲ್ಲಿ. ಆಗ ಹುಬ್ಬಳ್ಳಿ ರೂರಲ್ಗೆ ನನ್ನ ಕ್ಯಾಂಡಿಡೇಟ್ ಮಾಡಿಬಿಡ್ತಾರೆ. ನಂಗೆ ನಾಮಿನೇಷನ್ ಅಂದರೆ ಏನು ಗೊತ್ತಿಲ್ಲ. ಹುಬ್ಬಳ್ಳಿ ಅಂದರೆ ನನಗೆ ಉತ್ತರ ಕರ್ನಾಟಕದಲ್ಲಿ ನಾಟಕಗಳಲ್ಲಿ ಭಾಳ ದೊಡ್ಡ ಹೆಸರು ಹಾಕಲಿಕ್ಕೆ ವೃತ್ತಿರಂಗಭೂಮಿಲಿ ಏನೋ ಗೊತ್ತಿಲ್ಲ. ನಾನು ನನ್ನ ಮಗ ಸುಮ್ಮನೆ ಸೂಟ್ ಕೇಸ್ ಹಿಡ್ಕೊಂಡು ಹೊರಟಿದ್ದಷ್ಟೇ, ನಾಮಿನೇಷನ್ ಮಾಡಿದ್ದು. ನೀವು ನಂಬಿ ಆಗ ನನ್ನ KCPನ ನಾನು ದಳದಿಂದ ಜನತಾ ಪಕ್ಷವೋ ದಳವೋ ಅದರಿಂದ ಬಸವರಾಜ ಬೊಮ್ಮಾಯಿಯವರು, ಪಪ್ಪಿರಾಯನಗೌಡ ಪಕ್ಷೇತರ, ಜಗದೀಶ್ ಶೆಟ್ಟರು BJPಯಿಂದ, ಇಷ್ಟು ಜನ ಕಣದಲ್ಲಿದ್ದಂಥ. ಅದೇ ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಆದರು, ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದರು, ನಾನು ಮಂತ್ರಿ ಆದರೆ. ಹೀಗೆ ಉತ್ತರ ಕರ್ನಾಟಕದ ಪ್ರಥಮ ಪ್ರವೇಶ ಹುಬ್ಬಳ್ಳಿ ಮೂಲಕ ಆಯಿತು. ಆ ನಂತರ ತೀರದಾಳದಲ್ಲಿ ಖರ್ಗೆಜಿ 2008ರಲ್ಲಿ ಕೊಟ್ಟರು, ಡಿಫೀಟ್ ಆಯಿತು. ಅಲ್ಲೂ ಅಷ್ಟೇ ನನಗೆ ಆ ಊರಿಗೆ ಏನು ಗೊತ್ತಿಲ್ಲ, ಕಿರಿ ಏನು ಗೊತ್ತಿಲ್ಲ ನನಗೆ. ಯಾವ ಊರು, ಯಾವ ಕಲ್ಲಪ್ಪ ಮಲ್ಲಪ್ಪ ಊರ ಹೆಸರುಗಳು ಗೊತ್ತಿಲ್ಲ. ಭಾಳ ದೊಡ್ಡ ಗಲಾಟೆಗಳಾಯಿತು, ಸಹಜ ಅದು. ಪಾಪ ಒಂದು ಹೊಸ ಕ್ಷೇತ್ರ ಆದಾಗ ಅಲ್ಲಿ ದುಡ್ದಂಥವ್ರಿಗೆ ಅವಕಾಶ ಸಿಗಲಿಲ್ಲ ಅನ್ನುವಂಥದ್ದಿದ್ದಾಗ ಅಲ್ಲೋ ಇಲ್ಲೊಂದು ಧುತ್ತಂತ ಬಂದಲ್ಲಿ ಬಿದ್ದರೆ ಹೇಗೆ ಸ್ವೀಕಾರ ಮಾಡ್ತಾರೆ? ಗಲಾಟೆ ಆಗೋ ಸಹಜ ಅಲ್ವಾ ರಾಜಕೀಯದಲ್ಲಿ. ಅದನ್ನು ಸೋಲನ್ನು ನೀವು ಸೋಲಾಗಿ ಸ್ವೀಕರಿಸಿಲ್ಲ, ಸವಾಲಾಗಿ ಸ್ವೀಕರಿಸಿದ್ರಿ. ಅಲ್ಲೇ ಕೆಲಸ ಮಾಡಿದ್ರಿ 5 ವರ್ಷ, ಮತ್ತೆ ಜನರ ಜೊತೆ ಸಂಪರ್ಕ ಇಟ್ಕೊಂಡು 13ರಲ್ಲಿ ಮತ್ತೆ ಗೆದ್ದು ಬಂದ್ರಿ. ಹೌದು. ಅಲ್ಲಿ ನಾನು ಕ್ಷೇತ್ರಕ್ಕೆ ಅಲ್ಲಿ ಏನಾಯ್ತು, ನಾನು ಖರ್ಗೆಜಿಯವ್ರಿಗೆ ಹೋಗಿ ಲಾಸ್ಟ್ ಮಿನಿಟ್ ನಂಗೆ ಬೇಡ ಅಂತ ಹೇಳಿ, ಬೇಡ ನನಗೆ ಕಷ್ಟ ಆಗುತ್ತೆ, ಬೇಡ, ಭಯ ಬಂದ್ಬೋದು, ನಂಗೆ ಏನೂ ಗೊತ್ತಿಲ್ಲದ್ರೆ ಅವರಲ್ಲಿ ಹೇಗಪ್ಪ ಮಾಡಿ. ಆದರೆ ನನಗೆ ಧೈರ್ಯ ತುಂಬಿದ್ದು, ಒಂದು ಹೆಣ್ಣಿಗೆ ಮತ್ತೊಂದು ಹೆಣ್ಣು ಧೈರ್ಯ ತುಂಬಿದ್ದು ಅಂದರೆ ನಮ್ಮ ರಾಧಮ್ಮವರು, ಖರ್ಗೆಜಿಯವರ ಶ್ರೀಮತಿಯವ್ರನ್ನ ನಾನು ನೆನಪು ಮಾಡ್ಕೊಳ್ಳಿ, ಕೂರಿಸಿ ಕ್ಷೇತ್ರ ಸಿಗೋದೇ ಕಷ್ಟ ಮಗಳೇ, ಹೋಗು, ಸೋಲು ಗೆಲುವು ಮುಖ್ಯ ಅಲ್ಲ, ಒಬ್ಬ ಹೆಣ್ಮಗಳಾಗಿ ನೀನು ಅಲ್ಲಿ ಗೆದ್ದು ಬಂದರೆ ಹೆಮ್ಮೆ, ಸೋದ್ರೆ ಏನು ನನಗೇನು ಅದು ಏನು ಭಾಳ ವಿಶೇಷ ಅನಿಸಲ್ಲ. ಯಾಕಂದರೆ ಕೊನೆ ಮೂಮೆಂಟಲ್ಲಿ ಹೋಗ್ತಿದ್ಯಾ, ಸೋಲು ಗೆಲುವು ಬಗ್ಗೆ ತಲೆ ಕೆಡಿಸ್ಕೊಬೇಡ, ನುಗ್ಗು, ಬಿಡಬೇಡ ಇದನ್ನು ಅಂತ ನನಗೆ ಧೈರ್ಯ ತುಂಬ ಕಳಿಸಿದ್ರು. ಆ ತಾಯಿ ನನಗೆ ಧೈರ್ಯ ಕೊಟ್ಟಿದ್ದರಿಂದ ನಾನು ಹೋದೆ. ನನಗೆ ಯಾರೂ ಗೊತ್ತಿಲ್ಲ, ಗಲಾಟೆ ದೊಡ್ಡ ನಿಮ್ಮ ಇವತ್ತಿಗೂ ಟಿವಿಗಳಲ್ಲಿ ಸಿಕ್ಕರೆ ನೋಡಿ, ಯಾರಾದರೂ ನ್ಯೂಸ್ ಮಾಡಿದರೆ ಅಯ್ಯೋ ಅಲ್ಲಿ ಬೆಂಕಿ ಇಡ್ತೀವಿ ಅನ್ನೋದೇನು, ಸುಡ್ತೀವಿ, ಕಡಿತೀವಿ, ಬಡಿತೀವಿ, ಹುಡ್ತೀವಿ, ಭಾಳ ದೊಡ್ಡ ಗಲಾಟೆ. ಸಿದ್ದು ನ್ಯಾಮಗೌಡರಿಗೆ ನಾನು ಇಲ್ಲಿಂದ ಖರ್ಗೆಯವ್ರಿಗೆ ಹೇಳಿ ನೋಡಿ ಅವಳಿಗೆ
ಕನೆಕ್ಷನ್ಸ್ ಒಂದು ಸ್ವಲ್ಪ ಮಾಡ್ಸಪ್ಪ, ಅದೇನು ನೋಡೋದು ಬಗೆಹರಿಸ್ಕೊಂಡು ಸಿದ್ದು ನ್ಯಾಮಗೌಡರು ಆ ಒಂದು ಜಮಖಂಡಿಯಿಂದ ಕೆಲವು ಹಳ್ಳಿಗಳು ಬಂದು ಈ ಕ್ಷೇತ್ರಕ್ಕೆ ಸೇರಿತ್ತು. ಮೊದಲು ಜಮಖಂಡಿ ಸೊ ಒಂದು 8-10 ಹಳ್ಳಿ ಅವ್ರಿಗೂ ಗೊತ್ತಿದ್ದಿತ್ತಲ್ಲ, ಅವರು ಅವ್ರ ಜನಗಳೆಲ್ಲ ಕರೆಸಿ ಮತ್ತು ಜಮಖಂಡಿ ನಾಯಕರನ್ನು ಕರೆಸಿ ಒಂದು ನ್ಯಾಯ ಸಂಧಾನ ಮಾಡೋಕ್ಕೆ ಕಳಿಸಿ ಅವ್ರಿಗೆ ಸಮಾಧಾನ ಮಾಡಿಸಿ, ಕೆಲವು ಹಳ್ಳಿಯವರೆಲ್ಲ ಏನು ಅಂದ್ಬಿಟ್ರು ಕಡೆಗೆ ವಿತ್ಡ್ರಾಗಳು ಆಯಿತು, ಈಗ ಕಾಂಗ್ರೆಸ್ ಇರೋದು ಒಂದೇ ಕ್ಯಾಂಡಿಡೇಟು, ಇದನ್ನು ನಾವು ಕರ್ಕೊಂಡು ಹೋಗಲಿಲ್ಲ ಅಂದರೆ ಅವರು ಯುನಾನಿಮಸ್ ಆಗಿ ಎಲೆಕ್ಟ್ ಆಗ್ಬಿಡ್ತಾರೆ. ಸೊ ಹಾಗಾಗಿ ನಾವು ಎಲೆಕ್ಷನ್ ಮಾಡ್ತೀವಿ, ಏನಾಗುತ್ತೆ ಆಗಲಿ ಅಂತ ಇವ್ರು ಹಾರ ಹಾಕಿ ಆ 8-10 ಹಳ್ಳಿಯವ್ರು ನನಗೆ ಕರ್ಕೊಂಡು ಹೋಗ್ಬಿಟ್ರು. ಹಾಗಾಗಿ ಒಬ್ಬಳೇ ಮಗ, ನಾನು ಇಬ್ಬರೇ, ನನ್ನ ಮಗ ವಿಜಯ್ ಕುಮಾರ್ ಇಬ್ಬರೇ ಅಲ್ಲಿರುವಂಥ ಕೆಲವು ಲೀಡರ್ಸ್ ನನಗೆ ಸಾಥ್ ಕೊಟ್ಟಿದ್ರಿಂದ ಎಲೆಕ್ಷನ್ ಮಾಡಿದ್ವಿ. 10 ದಿವಸ ಅಷ್ಟೇ ನಾನು ಎಲೆಕ್ಷನ್ ಮಾಡಿದ್ದು. ಅಂದರೆ ವಿತ್ಡ್ರಾಯಲ್ಸ್ ಆದಮೇಲೆ ನನಗೆ ಎಂಟ್ರಿಗೆ ಅವಕಾಶ ಕೊಟ್ಟಿದ್ದು. 10-12 ದಿವಸ 52,000 ಮತಗಳನ್ನು ಆ ಕ್ಷೇತ್ರದ ಜನ ಕೊಟ್ಟರು. ಒಂದು ಗಂಟಂತೂ ಇರುತ್ತೆ, ಎಲ್ಲೇ ಹೋದರೂ ಯಾವ ಕ್ಷೇತ್ರಕ್ಕೂ 40,000-45,000 ಗಂಟಂತೂ ಇದ್ದೇ ಇರುತ್ತೆ. ಅದಾದ್ಮೇಲೆ ಸ್ವಲ್ಪ ಅಭಿಮಾನದ ಓಟುಗಳು ಕೂಡ ಒಂದು 10,000 ಓಟ್ ಅವತ್ತಿನ ಕಾಲಕ್ಕೆ ಬಂತು. ಇನ್ನು ಅಮ್ಮ ಹೇಳಿದ್ರಲ್ಲ, ಕ್ಷೇತ್ರ ಸಿಗೋದೇ ಕಷ್ಟ ಅಮ್ಮ, ನೀನು ಮಾಡು ಅಂಥೇಳಿ ಅದನ್ನ ಇಟ್ಕೊಂಡು ಅಲ್ಲಿ ನನಗೆ ಚೆನ್ನಾಗಿ ಗೊತ್ತಿದೆ, ಅವತ್ತಿನ ಕಾಲಕ್ಕೆ BJP ಕಾಂಗ್ರೆಸ್ನವ್ರನ್ನ ಬಹಳಷ್ಟು ಹೆದರಿಸಿ ಬೆದರಿಸಿ ಮನೆಗೆ ಒಳಗೆ ಸೇರೋ ಹಂಗೆ ಮಾಡಿಬಿಟ್ಟಿದ್ರು. ಅಂಥ ಪರಿಸ್ಥಿತಿಯಲ್ಲಿ ನಾವು ಎಲ್ಲರನ್ನೂ ಹೊರಗೆ ತಂದು ಅವರನ್ನ ಕಾಂಗ್ರೆಸ್ ಮುಖ ಮಾಡಿಸಿ ಮತ್ತೆ ಅವರಿಗೆಲ್ಲ ಚೈತನ್ಯ ತುಂಬಿ ಪಕ್ಷವನ್ನು ಕಟ್ಟೋದಕ್ಕೆ ಟೊಂಕ ಕಟ್ಟಿ ನಿಂತೆ. ಅವರು ಎಲ್ಲ ಟೊಂಕ ಕಟ್ಟಿ ನಿಂತರು. ತೇರದಾಳದಲ್ಲಿ ಬಹಳ ಒಳ್ಳೆ ಸಂಘಟನೆ ಆಯಿತು. ಇದನ್ನು ಗಮನಿಸಿ ಮತ್ತೆ ಪರಮೇಶ್ವರ್ಜಿಯವರು ಕಾಲದಲ್ಲಿ ಅಧ್ಯಕ್ಷರಾಗಿದ್ದ ಮತ್ತೆ ನನಗೆ ಟಿಕೆಟನ್ನು ಕೊಟ್ಟು ಗೆದ್ದು ಬಂದೆ. ಮಂತ್ರಿ ಆಗ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ, MLA ಆಗಬೇಕು. ಜೊತೆಗೆ ನಮ್ಮ ಈ ಒಂದು ನೇಕಾರ ಸಮುದಾಯದಲ್ಲಿ ಶಾಸಕರ ಆಗದೇ ಇರುವಂಥದ್ದು ಬಹಳ ದೌರ್ಭಾಗ್ಯ, ಯಾರು ಮುಂದೆ ಹೋಗ್ದಿರ್ತಕ್ಕಂಥ ನನಗೆ ಅನಿಸ್ತಿತ್ತು. ಅವಾಗ ನಮ್ಮ ದಯಾನಂದಪುರಿ ಮಹಾಸ್ವಾಮೀಜಿಗಳು ಯಾವಾಗಲೂ ಹೇಳ್ತಿದ್ರು, ಎಲ್ಲ ಶಾಸಕರುಗಳಾಗಬೇಕು, ಮಂತ್ರಿಗಳಾಗಬೇಕು, ಇದಾಗಬೇಕು, ಭಾಳ ದೊಡ್ಡದಾಗಿ ಬೆಳಿಬೇಕು ಸಮಾಜ ಅಂತ. ಒದಗಿತ್ತು ಒಳಗಡೆ ನನಗೆ, ಯಾಕೆ ಸಾಧ್ಯ ಆಗಲ್ಲ, ಎಲ್ಲ ಬರೀ ಭಾಷಣ ಮಾಡ್ತಾರೆ, ಈ ಗಂಡು ಮಕ್ಕಳು ಒಬ್ಬರು ಕೂಡ ಮುಂದೆ ಆಗಲ್ಲ, ಅದು ಒಂದಿತ್ತು ನನಗೆ. ಸೊ ಎಲ್ಲ ಕೂಡಿಸಿ ಒಂದು ಒಳ್ಳೆ ಘಳಿಗೆ ಬಂತು, ಗೆದ್ದೆ. ನಾನಿವತ್ತು ಮಂತ್ರಿ ಆಗಿದೆ ಅಂದರೆ ಕಾಂಗ್ರೆಸ್ ಪಕ್ಷದ ಒಂದು ಆಶೀರ್ವಾದ. ಬಹಳ ಮುಖ್ಯವಾಗಿ ನಮ್ಮ ಮುಖ್ಯಮಂತ್ರಿಗಳಿಂದ ಸಿದ್ದರಾಮಯ್ಯಜಿಯವರು ಸಮಾನ ಅವಕಾಶಗಳ ಬಗ್ಗೆ ಮತ್ತು ಸಮಾನತೆಯ ಬಗ್ಗೆ ಬಹಳ ದೊಡ್ಡ ಒಂದು ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂತಹ ನಾಯಕರು AICC ಅವರು ಕೂಡ. ಸೊ ಇವರ ರೆಕಮೆಂಡೇಶನ್ ಏನಿತ್ತು ಮಹಾರಾಷ್ಟ್ರದ ಮಂತ್ರಿ ಮಾಡಬೇಕು ಅಂತ, ಅವರು ಅಕ್ಸೆಪ್ಟ್ ಮಾಡಿದ್ರು. ಹಾಗಾಗಿ ಎಲ್ಲ ಲೀಡರ್ಸು ಅವತ್ತಿನ ಕಾಲಕ್ಕೆ ವಿರೋಧ ಏನೂ ಇರಲಿಲ್ಲ. ನಾನು ಎಲ್ಲರ ಜೊತೆಯೂ ಕೂಡ ಯಾರು ಎತ್ಕೊಂಡ್ರೆ ಅವ್ರ ಕೈ ಒಳಗಿನ ಕೂಸಂತಾಗಿ ದುಡಿದಿದ್ದೀನಿ. ಹಾಗಾಗಿ ಎಲ್ಲರೂ ನನ್ನ ಪ್ರೀತಿಯಿಂದ ಗೌರವದಿಂದ ರಕ್ಷಣೆ ಮಾಡಿದ್ದಾರೆ. ಈಗ ಅನಿವಾರ್ಯ ಕಾರಣಗಳಿಂದ ಬೇರೆ ಬೇರೆ ಆಸ್ಪೆಕ್ಟಲ್ಲಿ ಅಲ್ಲಿರತಕ್ಕಂಥವ್ರು ಉತ್ತರ ಕರ್ನಾಟಕದ ಲೀಡರ್ಸ್ ಇರ್ಬೋದು, ಜಿಲ್ಲಾ ಲೀಡರ್ಸ್ ಇರ್ಬೋದು, ಅಥವಾ ಕ್ಷೇತ್ರದ ಒಳಗಿರ್ಬೋದು, ನಮಗೆ ಅವಕಾಶಗಳು ಸಿಗಬೇಕು ಅನ್ನೋಂಥವ್ರು ಇರ್ಬೋದು, ಎಲ್ಲ ಸೇರಿ ಏನೆಲ್ಲ ಆಯಿತು. ಕೊನೆಗೂ ನನ್ನ ಪಕ್ಷ ನನ್ನನ್ನು ಕೈ ಬಿಡಲಿಲ್ಲ, ದುಡಿದಿದ್ದಾಳೆ, ಪಕ್ಷ ಕಟ್ಟಿದ್ದಾಳೆ, ಬಹಳಷ್ಟು ಹಣ ಹಾಕಿ ಪಕ್ಷವನ್ನು ಬೆಳೆಸಿದ್ದಾಳೆ. ಆ ಹೆಣ್ಮಗಳಿಗೆ ಅವಮಾನ ಅಥವಾ ಅವಳಿಗೆ ಅವಕಾಶ ಕೊರತೆ ಮಾಡಬಾರ್ದು ಅಂಥೇಳಿ ನನ್ನ ಪಕ್ಷ ಇವತ್ತು ಮತ್ತೆ MLC ಮಾಡಿದೆ. ಅವರಿಗೆ ಎಲ್ಲ ರೀತಿ ಮೇಲಿಂದ ಹಿಡಿದು ಕೆಳಗಿನವರೆಗೂ ಸಹಿತ ಕಾರ್ಯಕರ್ತರು, ಮುಖಂಡರು, ಹಿರಿಯ ನಾಯಕರು ಎಲ್ಲರೂ ನನ್ನನ್ನು ಇಲ್ಲಿವರೆಗೂ ತಂದಿಸಿದ್ರೆ ಅವರೆಲ್ಲರಿಗೂ ನಾನು ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಈಗ ನೀವು ಅಧಿಕಾರದಲ್ಲಿದ್ದೀರಿ, ನಿಮ್ಮ ಪಕ್ಷದ ಒಳಗೆ ನಾಯಕತ್ವದ ಬಗ್ಗೆ ಒಂದು ಕಡೆ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ, ಇನ್ನೊಂದು ಕಡೆ KPCC ಅಧ್ಯಕ್ಷರ ಬದಲಾವಣೆ ಬಗ್ಗೆ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇದೆ. ಇದ್ರ ಬಗ್ಗೆ ಏನು ಪ್ರತಿಕ್ರಿಯಿಸ್ತೀರಿ? ಅಂದ್ರೆ ಉತ್ತಮ ಆಡಳಿತ ಕೊಡಬೇಕು, ಸ್ಥಿರ ಸರ್ಕಾರ ಕೊಡಬೇಕು, ಬದಲಾಗಿ ಈ ತರದ ಚರ್ಚೆಗಳು ಸಾರ್ವಜನಿಕರನ್ನ ಯಾಕೆ ಈ ತರ ಮಾಡ್ತಾರೆ ಅಂತ ಒಂದು ಆಲೋಚನೆ ಹಚ್ಚುತ್ತೆ. ಅವಕಾಶಗಳು ಬೇಕು ಅಂತ ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತೆ. ಯಾಕೆಂದ್ರೆ ರಾಜಕೀಯದಲ್ಲಿ ಬಂದಾಗ ನಾವು ಒಂದು ಸ್ಥಾನದಿಂದ ಮತ್ತೊಂದು ಸ್ಥಾನಕ್ಕೆ ಹೋಗ್ಬೇಕು ಅನ್ನುವಂಥ ಅವಕಾಶ ಬೇಕು ಅನ್ನುವಂಥದ್ದು ಆಕಾಂಕ್ಷೆಗಳು ಬಹಳಷ್ಟು ಜನ ಇರ್ತಾರೆ. ಆದರೆ ಇವತ್ತು ಒಂದು ಸರ್ಕಾರವನ್ನು ತರಬೇಕಾದ್ರೆ ಬಹಳಷ್ಟು ಕಷ್ಟಪಟ್ಟಿದ್ದಾರೆ. ಎಲ್ಲರೂ ಕೂಡಿ ಪಕ್ಷವನ್ನು ತಗೊಂಡು ಬಂದಿದ್ದಾರೆ. ಇವತ್ತು ಸರ್ಕಾರ ನಿರ್ಮಾಣ ಆಗಿದೆ, ಸರ್ಕಾರ ಚೆನ್ನಾಗಿ ನಡೀತಾ ಇದೆ. ಇನ್ನೂ ಹೆಚ್ಚು ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡಬೇಕಾದ ಅಗತ್ಯ ಇದೆ. ಇಂತಹ ಕಾಲದಲ್ಲಿ ಅವರ ಆಕಾಂಕ್ಷೆ ಅಪೇಕ್ಷೆ ಏನೇ ಇದ್ರೂ ಕೂಡ ಅದನ್ನು AICC ಅವರು ನೋಡ್ಕೊಳ್ತಾರೆ. ಅವರಲ್ಲೇ ಬಿಟ್ಟು ನಾವು ಆಡಳಿತದ ಕಡೆ ಲಕ್ಷ್ಯ ಕೊಡೋದು ಒಳ್ಳೆಯದು.
ಓಕೆ. ಇನ್ನು ನೀವು ಹೇಳಿದ್ರಿ ಅಂದ್ರೆ ಸಮಾಜ ಮತ್ತು ಎಲ್ರಿಗೂ ಅವಕಾಶ ಸಿಗಬೇಕು ಅಂತ ಸಿದ್ದರಾಮಯ್ಯನವರು ಬಯಸ್ತಾರೆ ಅಂತ. ಸಿದ್ದರಾಮಯ್ಯನವರಿಗೆ ಸಂಬಂಧಪಟ್ಟಂತೆ, ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಎರಡು ವಿಚಾರ ಕೇಳೋದಾದ್ರೆ, ಒಂದು ಹಗರಣಗಳು ಈಗ ವಿಪಕ್ಷಗಳು ಪಟ್ಟಿ ಮಾಡ್ತಿದ್ದಾವೆ. ವಾಲ್ಮೀಕಿಯಿಂದ ಹಿಡಿದು ಮೂಡಾದಲ್ಲಿ ಮುಖ್ಯಮಂತ್ರಿಗಳೇ ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ. ಅದರ CBI ವಿಚಾರಣೆ ಕೊಡಬೇಕಾ ಅಂತ ಸೋಮವಾರ ಕೋರ್ಟ್ ಕೂಡ ತೀರ್ಮಾನ ಮಾಡುತ್ತೆ. ಇದೆಲ್ಲ ನಡೆದಿರೋ ಹೊತ್ತಿಗೆ ಯಾವ ತರದ ಆಡಳಿತ ಕೊಡ್ತೀರಿ? 40% ಅಂತ ಹೇಳಿ ನೀವು ಅಧಿಕಾರಕ್ಕೆ ಬಂದ್ರಿ, ನೀವೇನ್ ಮಾಡ್ತಿದ್ದೀರಿ ಅಂತ ಪ್ರಶ್ನೆ ಇದೆ. ನೋಡಿ, ಈ ಮೂಢ ಹಗರಣ ಇರ್ಬೋದು ಅಥವಾ ಬೇರೆ ಬೇರೆ ಹಗರಣಗಳನ್ನ ಹೆಕ್ಕಿ ಬೇಕಂತಲೇ ತೆಗೆದು ಆ ಸರ್ಕಾರವನ್ನ ಅಸ್ಥಿರಗೊಳಿಸೋದಕ್ಕೆ, ಸರ್ಕಾರವನ್ನ ತೆಗೀಲಿಕ್ಕೆ ಮಾಡಿರ್ತಕ್ಕಂತಹ ಒಂದು ಷಡ್ಯಂತ್ರಗಳೇ ಹೊರತು, ರಾಜಕೀಯ ಪ್ರೇರಿತವೇ ಹೊರತು ಇದರಲ್ಲಿ ಯಾವುದೇ ಹುರುಳು ಇಲ್ಲ. ಇದನ್ನ ನಾನು ಇತ್ತೀಚೆಗೆ ಮಾಧ್ಯಮಗಳಲ್ಲೂ ನೋಡ್ತಾ ಇದ್ದೇನೆ, ಒಳ ಅಂತರಂಗದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ತೆಗೆದುಕೊಂಡಿರೋದಾದ್ರೆ ಇದರಲ್ಲಿ ಮನೆ ಮುಖ್ಯಮಂತ್ರಿಗಳ ಹಸ್ತಕ್ಷೇಪ ಅನ್ನೋದ್ರಲ್ಲಿ ಅರ್ಥವೇ ಇಲ್ಲ. ಇದನ್ನು ನಾವು ಯಾರು ಒಪ್ಪೋದೂ ಇಲ್ಲ. ಯಾಕೆಂದ್ರೆ ಅಲ್ಲಿ ಇದ್ದಂತಹ ಬೋರ್ಡ್ ಇರ್ಬೋದು, ಅಲ್ಲಿದ್ದಂಥ ಶಾಸಕರು ಇರ್ಬೋದು, ಅಧಿಕಾರಿಗಳಿರ್ಬೋದು, ಅವ್ರಿಗೆ ಸ್ವಾತಂತ್ರ್ಯ ಇದೆ. ಸೊ ಅವ್ರು ತೆಗೆದುಕೊಂಡಂಥ ಕಾಲಕ್ಕೆ ತೆಗೆದುಕೊಂಡಂಥ ತೀರ್ಮಾನಗಳಲ್ಲಿ ಮುಖ್ಯಮಂತ್ರಿ ಹೇಗೆ ಭಾಗಿಯಾಗಕ್ಕೆ ಸಾಧ್ಯ ಆಗುತ್ತೆ? ಇದು ಸರಿಯಾದದ್ದಲ್ಲ, ಸಾಧುವಾದದ್ದು ಅಲ್ಲ. ಅನಾವಶ್ಯಕವಾಗಿ ಸಿದ್ದರಾಮಯ್ಯರವರ ಹೆಸರಿಗೆ ಕಳಂಕವನ್ನು ತರ್ತಕ್ಕಂಥದ್ದು, ಅವರ ಲೀಡರ್ಶಿಪ್ನ ಕರ್ಬ್ ಮಾಡುವಂಥದ್ದು. ಯಾಕೆಂದರೆ ಬಹಳ ಗಟ್ಟಿ ಧ್ವನಿ, ಅವರು ಬಹಳ ಗಟ್ಟಿ ಧ್ವನಿ. ಸಂವಿಧಾನಕ್ಕೆ ಅಪಚಾರ ಮಾಡಿದ ಯಾವುದೇ ವ್ಯಕ್ತಿಯನ್ನು ಕೂಡ ಅವರು ಸಹಿಸೋದಿಲ್ಲ. ಮತ್ತೆ ಎಲ್ಲ ಧರ್ಮ, ಎಲ್ಲ ಜಾತಿಯವರನ್ನು ಕೂಡ ಸಮಾನವಾಗಿ ಕಾಣ್ತಕ್ಕಂಥವ್ರು. ಮತ್ತು ನೇರ ನುಡಿ, ದಿಟ್ಟ ನುಡಿ, ಆ ಗಟ್ಟಿಯ ನೇರ ಮತ್ತು ದಿಟ್ಟ ಧ್ವನಿಯನ್ನು ಅಡಗಿಸ್ಬೇಕು ಅನ್ನುವಂಥದ್ದೇ ಇದರ ಹಿನ್ನೆಲೆಯಲ್ಲಿ ಇರ್ತಕ್ಕಂಥ ಹುನ್ನಾರ ಅಂತ ನನಗೆ ಸ್ಪಷ್ಟವಾಗಿ ಹೇಳೋದಿಷ್ಟೇ. ಇನ್ನು ನಿಮ್ಮ ಅಧಿಕಾರದ ಬಗ್ಗೆ ಅಹಿಂದ ನಾಯಕರು ಅಂತ ಸಿದ್ದರಾಮಯ್ಯನವರು ಕರೆಸ್ಕೊಳ್ತಾರೆ. ಜೊತೆಗೆ ಕಾಂತರಾಜು ವರದಿ ಈಗ ಜಾತಿ ಗಣತಿ ಸರ್ಕಾರದ ಕೈಲಿದೆ, ಅದನ್ನ ದಿನ ಎಣಿಸ್ತಾ ಇದ್ದಾರೆ ಮುಂದಿನ ವಾರ, ಮುಂದಿನ ಸಂಪುಟ ಸಭೆಯಲ್ಲಿ ಅಂತ. ಆಗ್ಲೇ 2 ವರ್ಷ ಆಗ್ತಾ ಬಂತು ಅಧಿಕಾರಕ್ಕೆ ಬಂದು. ಇನ್ನೂ ಕೂಡ ಒಂದು ವರದಿಯನ್ನ ಬಿಡುಗಡೆ ಮಾಡೋದಕ್ಕೆ, ಸಂಪುಟದಲ್ಲಿ ಚರ್ಚೆ ಮಾಡೋದಕ್ಕೆ ಆಗ್ಲಿಲ್ಲ. ಮತ್ತೊಂದು ಕಡೆ ಒಳ ಮೀಸಲಾತಿ ಬಗ್ಗೆ ಅದನ್ನ ಜಾರಿ ಮಾಡಬಹುದಾದ್ರೂ ಆಯೋಗವನ್ನ ನೇಮಕ ಮಾಡಿ ಅದನ್ನ ನಿಧಾನ ಪ್ರಕ್ರಿಯೆಯಲ್ಲಿ ಅದು ನಡೀತಾ ಇದೆ. ಇವೆರಡೂ ಕೂಡ ಹೇಳುವ ಅಹಿಂದಕ್ಕೂ ಮಾಡುವ ಕ್ರಿಯೆಗೂ ಸಂಬಂಧ ಇಲ್ಲ ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀವಿ ತಾವು? ಅಹಿಂದ ಅನ್ನುವಂಥದ್ದು ಒಂದು ಹೆಸರು ಅಷ್ಟೇ. ಅಹಿಂದ ಎಲ್ಲವರನ್ನು ಒಳಗೊಂಡಂಥದ್ದು. ಯಾಕೆಂದ್ರೆ ಅಹಿಂದ ಅಂದ ತಕ್ಷಣ ಅಲ್ಪಸಂಖ್ಯಾತರು, ಅಲ್ಪಸಂಖ್ಯಾತರು ಅಂದ್ರೆ ಬರೀ ಮುಸಲ್ಮಾನರಲ್ಲ, ಅದು ಎಲ್ಲ ಧರ್ಮಗಳು ಬರ್ತದೆ. ಜೈನ, ಕ್ರೈಸ್ತ, ಸಿಖ್ ಎಲ್ಲ ಅಲ್ಪಸಂಖ್ಯಾತ ಧರ್ಮಗಳೆಲ್ಲವೂ ಬರ್ತದೆ. ಹಿಂದುಳಿದ ಅಂತಂದ್ರೆ, ಹಿಂದುಳಿದವರು ಅಂತಂದ್ರೆ ಏನು? ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥ ಎಲ್ಲ ಜಾತಿ ಜನ, ಆಲ್ಮೋಸ್ಟ್ ಆಲ್. ದಲಿತರು, ಅದರಲ್ಲೂ ನೂರಾರು ಜಾತಿ ಜನಾಂಗಗಳಿದೆ. ಸೊ ಹಾಗಾಗಿ ಅಹಿಂದ ಅಂತಕ್ಕಂಥದ್ದು ಒಂದು ಹೆಸರು ಅಷ್ಟೇ. ಅದರಲ್ಲಿ ಮೇಲ್ವರ್ಗದವ್ರಿಲ್ವೇ? ಅಹಿಂದದಲ್ಲಿ ಮೇಲ್ವರ್ಗದವರು ಇದರಲ್ಲ. 2A ನಲ್ಲಿ ಎಲ್ಲ, 3A ನಲ್ಲಿ, 2A ನಲ್ಲಿ ಎಲ್ಲರೂ ಬರ್ತಾರಲ್ಲ, ಅವೆಲ್ಲ ಕೂಡಿಸಿನೇ ಅಲ್ವೇ? ಸೊ ಹಾಗಾಗಿ ಅದರ ಒಂದು ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳ ಅಧ್ಯಯನ ಮೊದಲನೇ ಬಾರಿಗೆ ಕರ್ನಾಟಕ ತಗೊಂಡಂಥದ್ದು, ದೇಶದಲ್ಲಿ ಪ್ರಥಮವಾಗಿರ್ತಕ್ಕಂಥದ್ದು. ಅದರ ಬಗ್ಗೆ ಮನೆ ಮುಖ್ಯಮಂತ್ರಿಗಳಿಗೆ ಬಹಳ ಆಸಕ್ತಿ ಇದೆ. ಅದನ್ನು ಕೈಗೆ ಎತ್ಕೊಳ್ಬೇಕು ಅಂತಕ್ಕಂಥ ಮನಸ್ಸು ಇದೆ. ಎಲ್ಲರೂ ಕೇಳಿದ್ದೇವೆ, ಅವ್ರ ಮೇಲೆ ನಂಬಿಕೆ ಇದೆ. ಅವರು ಅದನ್ನ ಸ್ವೀಕಾರ ಮಾಡಿ ಅದನ್ನ ಒಪ್ಕೊಳ್ತಾರೆ ಅಂತಕ್ಕಂಥ. ಅಲ್ಲ, ಇದ್ರ ಬಗ್ಗೆ ಏನಂದ್ರೆ ಬಹಳ ಚರ್ಚೆ ಆಗ್ತಿದೆ, ನೀವೇ ನೋಡ್ತಿರ್ಬೋದು. ಒಂದ್ ಕಡೆಯಲ್ಲಿ ನಿಮ್ಮದೇ ಪಕ್ಷದ ಲಿಂಗಾಯತ ಮತ್ತು ಒಕ್ಕಲಿಗ ಮಂತ್ರಿಗಳಿರ್ಬೋದು, ಶಾಸಕರು ಅಥವಾ ಮಾಜಿ ನಾಯಕರುಗಳು ಎಲ್ರು ದೊಡ್ಡ ಮಟ್ಟದ ಸಮಾವೇಶ ಮಾಡ್ತಾರೆ, ಅವರು ಸಹಿ ಸಂಗ್ರಹ ಮಾಡ್ತಾರೆ, ಎಲ್ರು ಮಾಡ್ತಾರೆ. ಬಟ್ ಒಂದು ಅಪವಾದ ಏನ್ ಕೇಳ್ಬಿಡ್ತಿದೆ, ಹಿಂದುಳಿದ ವರ್ಗದ ಸಚಿವರು ಇರ್ಬೋದು, ನಾಯಕರುಗಳು, ಶಾಸಕರುಗಳು, ಮಾಜಿ ಸಚಿವರು ಯಾರು ಆ ತರದೊಂದು ಒತ್ತಾಯವನ್ನ ಮುಖ್ಯಮಂತ್ರಿಗಳ ಮೇಲೆ ಒಟ್ಟಾಗಿ ಹೇರ್ತಾ ಇಲ್ಲ. ಬಿಡಿಬಿಡಿಯಾಗಿ ಹೇಳಿರ್ಬೋದು. ಅಲ್ಲಲ್ಲ, ಒಟ್ಟಾಗಿ ಹೇಳಿದೆ. ಒಂದು ಎಲ್ಲ MLAಗಳು ಸೇರಿ ಮೀಟಿಂಗ್ಗಳನ್ನ ಮಾಡಿ ನಾವು ಕೂಡ ಒತ್ತಾಯ ಹೇರೋದನ್ನು ಹೇರಿದ್ದೇವೆ. ಒಂದು ಸರ್ಕಾರಕ್ಕೆ ಅತಿ ಓವರ್ ಆಗಿ ಒತ್ತಾಯವನ್ನ ಹೇರಿ ಮುಜುಗರಕ್ಕೆ ಒಳಪಡಿಸ್ತಕ್ಕಂಥ ಒಂದು ರೀತಿಯಲ್ಲಿ ಒಂದು, ಅದನ್ನ ಲಿಂಗಾಯತನ ಜಾತಿ ಅಂತ ಕರೆಯೋದಿಲ್ಲ, ಅದು ಕೂಡ ಒಂದು ಧರ್ಮನೇ ಅಂತ ನಾನು ಕರಿತೀನಿ. ಅವರೆಲ್ಲ ಹಾಗೆ ಮಾಡ್ತಿರ್ತಕ್ಕಂಥದ್ದು ಕೂಡ ಮಿಕ್ಕ ಸಮುದಾಯಗಳಿಗೆ ಅದು ತೊಂದರೆ ಆಗತ್ತೆ ಅನ್ನುವಂಥದ್ದು ಅವ್ರು ಅರ್ಥಕೋಬೇಕು. ಯಾಕೆಂದ್ರೆ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಅಗತ್ಯತೆ ಏನಿದೆ ಅನ್ನೋದನ್ನ ಚರ್ಚೆ ಮಾಡಲಿ, ಅದನ್ನ ಅಕ್ಸೆಪ್ಟ್ ಮಾಡಿದ್ಮೇಲೆ ಚರ್ಚೆ ಮಾಡಲಿ. ಸರಿ ಇಲ್ಲ ಅಂದ್ರೆ ಮತ್ತೊಂದ್ಸಲ ಅದಕ್ಕೇನಾದರೂ ಪರ್ಯಾಯವಾಗಿ ಅದಕ್ಕೇನಾದ್ರು ವ್ಯವಸ್ಥೆಗಳನ್ನು ಮಾಡಬೇಕಾ ಮಾಡಲಿ. ಅದನ್ನ ಅಕ್ಸೆಪ್ಟೇ ಮಾಡಬೇಡ್ರಿ ಅಂತ ಹೇಳೋದು ಅನೇಕ
ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಜನಗಳಿಗೆ ಅದು ಅನ್ಯಾಯ ಮಾಡ್ದಂಗೆ ಆಗುತ್ತೆ, ತೊಂದರೆ ಮಾಡ್ದಂಗೆ ಆಗುತ್ತೆ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ. ಡ್ಯಾನ್, ಈಗ ಒಳ ಮೀಸಲಾತಿ ಸಂಬಂಧಪಟ್ಟಂತೆ ನಾನು ಕೇಳಿದೆ, ಅದನ್ನು ಕೂಡ ಜಸ್ಟಿಸ್ ರಾಮಮೋಹನ್ ದಾಸ್ ಆಯೋಗ ಮಾಡಿದ್ದಾರೆ. ಅದು ಕೂಡ ಲೇಟ್ ಆಗ್ತಾ ಇದೆ, ಸರ್ಕಾರಿ ನೇಮಕಾತಿ ಆಗ್ತಿಲ್ಲ, ಯಾಕೆಂದ್ರೆ ಅದಾಗಬೇಕು, ಅದಾದ್ಮೇಲೆ ನೇಮಕಾತಿ. ಈ ತರದ ನಿಧಾನ ಪ್ರಕ್ರಿಯೆ ಸುಮಾರು ಒಂದಕ್ಕೊಂದು ಸಂಬಂಧ ಇರ್ತದೆ ನೋಡಿ, ಒಂದಕ್ಕೊಂದು ಸಂಬಂಧ ಇದೆ. ಅದನ್ನ ಮಾಡ್ಬೇಕಂದ್ರೆ ಇದನ್ನ ಮಾಡ್ಬೇಕಂದ್ರೆ ಅದು ಎಲ್ಲ ಒಟ್ಟೊಟ್ಟಿಗೆ ಆದ್ರೆ ಒಳ್ಳೇದು, ಅತಿ ಶೀಘ್ರವಾಗಾದ್ರೆ ಒಳ್ಳೇದು. ಓಕೆ. ಇನ್ನ ಸಿದ್ದರಾಮಯ್ಯನವ್ರ ಮೇಲೆ ಮತ್ತು ಕಾಂಗ್ರೆಸ್ ಮೇಲೆ ವಿಪಕ್ಷಗಳು ಮಾಡುವ ಇನ್ನೊಂದು ಆರೋಪ ಏನಂದ್ರೆ ತುಷ್ಟೀಕರಣದ ರಾಜಕೀಯ, ಅದರಲ್ಲೂ ಮುಸ್ಲಿಂ ತುಷ್ಟೀಕರಣವನ್ನ ಮಾಡ್ತಾರೆ, ಓಡದಾಡುವ ನೀತಿ ಅಂತ. ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀರಿ? ಅವರಿಗೆ ಒಲ್ಲದ ಮನಸ್ಸು. ಮುಸ್ಲಿಮರನ್ನ ಕಂಡ್ರೆ ಅವರಲ್ಲಿ ಒಂದು ದ್ವೇಷದ ಮನೋಭಾವ ಮೊದಲಿಂದಲೂ ಇದೆ. ಕಾರಣ ಇಷ್ಟೇ, ಅವರಿಗೆ ಮತಗಳ ಸಂಗ್ರಹಣೆ ಬಹಳ ಮುಖ್ಯ ಆಗಿದೆ. ಯಾವುದಾದ್ರೂ ಒಂದು ವಿಚಾರವನ್ನ ತಗೊಂಡು ಅದನ್ನ ಜನರ ಮನಸ್ಸಿನಲ್ಲಿ ಬಿತ್ತುವುದರ ಮೂಲಕ ಜನರು ಅದನ್ನ ವಿರೋಧಿಸಬೇಕು, ದ್ವೇಷಿಸಬೇಕು ಅಂದಾಗ ಮಾತ್ರ ಇದು ಒಗ್ಗಟ್ಟಾಗಕ್ಕೆ ಸಾಧ್ಯ ಆಗುತ್ತೆ ಮತಗಳು ಅನ್ನುವಂಥದ್ದನ್ನು ಅವ್ರು ಅರ್ಥಕೊಂಡಿದ್ದಾರೆ. ಅದಕ್ಕೆ ಅಲ್ಪಸಂಖ್ಯಾತರಲ್ಲಿ ಇರ್ತಕ್ಕಂಥ ಆ ಒಂದು ಮುಸಲ್ಮಾನರನ್ನ ಗುರಿ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಅಷ್ಟು ಬಿಟ್ಟರೆ ಇದರಲ್ಲಿ ಬೇರೆ ಏನೂ ಇಲ್ಲ. ಇದು ಒಳ ಅಂತರಂಗ ಇಷ್ಟೇ ಇದೆ. ಓಕೆ. ಈಗ ಸಿನಿಮಾ ಮಾತಾಡಿದ್ವಿ, ರಾಜಕೀಯ ಮಾತಾಡಿದ್ವಿ. ಉಮಾಶ್ರೀ ಅವರಲ್ಲಿ ಕಾಣೋ ಇನ್ನೊಂದು ಗುಣ ಅಂದ್ರೆ ಅವರಲ್ಲಿ ಒಬ್ಬ ಮಹಿಳಾ ಹೋರಾಟಗಾರ್ತಿ ಕೂಡ ಇದ್ದಾರೆ ಅಂತ ನಂಗೆ ಅನ್ಸುತ್ತೆ. ಇದ್ರ ಬಗ್ಗೆ ನಾನು ನಿಮ್ಮ ಜೊತೆ ಮಾತಾಡೋದಾದ್ರೆ 2023 ಕೊನೆ ಭಾಗ ಅಂತ ಅನ್ಸುತ್ತೆ. ಭ್ರೂಣ ಹತ್ಯೆ ಬಗ್ಗೆ ನೀವು ಪರಿಷತ್ನಲ್ಲಿ ಮಾಡಿದ ಭಾಷಣ ಬಹಳ ಹೆಚ್ಚು ಮೆಚ್ಚುಗೆಯನ್ನ ಪಡ್ಕೊಳ್ತು, ಜನ ಕಣ್ತೆರೆಯುವಂತೆ ಮಾಡ್ತು. ಇದ್ರ ಬಗ್ಗೆ ಅಂದ್ರೆ ಇವತ್ತಿಗೂ ಮಹಿಳೆ 2ನೇ ದರ್ಜೆ ಪ್ರಜೆ ಆಗಿರೋದ್ರ ಬಗ್ಗೆ, ಆಕೆಯನ್ನ ಯಾವ ಹಂತದಲ್ಲೂ ಗೌರವದಿಂದ, ಹೆಚ್ಚಿನ ಗೌರವದಿಂದ ನೋಡದೇ ಇರೋದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀರಿ ತಾವು? ಬಹಳ ವಿಷಾದದ ಸಂಗತಿ ಇದು ಇವತ್ತಿನ ಕಾಲಕ್ಕೆ ನಾವು ವಿಷಾದವನ್ನು ವ್ಯಕ್ತಪಡಿಸೋ ಹಾಗೇನೆ ಪೂರ್ವ ಕಾಲದಿಂದಲೂ ಕೂಡ, ಈ ಭೂಮಿ ಹುಟ್ಟದಾಗಿಂದಲೂ ಕೂಡ, ಈ ಪ್ರಕೃತಿ ಹುಟ್ಟದಾಗಿಂದಲೂ ಕೂಡ, ಈ ಮನುಷ್ಯ ಅಂತಕ್ಕಂತಹ ಪ್ರಾಣಿ ಹುಟ್ಟದಾಗಿಂದಲೂ ಕೂಡ ಈ ಒಂದು ಲಿಂಗಕ್ಕೆ ಯಾವತ್ತೂ ಕೂಡ ರಕ್ಷಣೆ ಆಗಲಿ, ಗೌರವ ಆಗಲಿ, ಅವಳ ಅಭ್ಯುದಯ ಆಗಲಿ ಕೊಡುವಂತಹ ಸಂದರ್ಭದಲ್ಲಿ ಸ್ಥಾನದ ಪರಿಪೂರ್ಣವಾಗಿ ಅವಳಿಗೆ ಸಿಗುವಂಥ ಅವಕಾಶಗಳ ಕೊರತೆಯನ್ನು ಆ ಗುಂಪು ಅಥವಾ ಸಮಾಜ ಅಥವಾ ಸಮುದಾಯ ಅಥವಾ ಸರ್ಕಾರ ಮಾಡ್ಕೊಳ್ತಾನೆ ಬಂದಿರತಕ್ಕಂಥ ಇದೆಲ್ಲವೂ ಕೂಡ ಕಾಲಕಾಲಕ್ಕೆ ಹೋರಾಟಗಳ ಮೂಲಕ, ಪ್ರತಿಭಟಿಸುವುದರ ಮೂಲಕ, ಅದು ಒಬ್ಬ ಮಹಿಳೆ ಕುಟುಂಬದೊಳಗೆ ಪ್ರತಿಭಟಿಸ್ಬೋದು, ಅಥವಾ ಸುಧಾರಣೆಗಳೆಲ್ಲ ಭಾಗಿಯಾಗಿ ಸುಧಾರಣೆ ತರ್ತಕ್ಕಂಥದ್ದು ಇರ್ಬೋದು. ಮಹಿಳೆ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಸಾಧ್ಯ ಆಗದೇ ಇರತಕ್ಕಂಥ ಒಂದು ಸಂದರ್ಭ. ಯಾಕೆಂದ್ರೆ ದೈಹಿಕವಾಗಿ, ಮಾನಸಿಕವಾಗಿ ಕೆಲವೊಂದು ವಿಷಯದಲ್ಲಿ ಅವಳು ಬಹಳ ಗಟ್ಟಿ ಇದ್ದಾಳೆ, ಪುರುಷನಿಗಿಂತಲೂ ಹೆಚ್ಚು. ಆದರೆ ಎಮೋಷನಲ್ ವಿಷಯ ಬಂದಾಗ, ಎಮೋಷನ್ಸ್, ಫ್ಯಾಮಿಲಿ ಅಥವಾ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳುವಂಥ ವಿಚಾರ ಇದೆಲ್ಲ ಬಂದಾಗ ಸ್ವಲ್ಪ ಮೆಂಟಲಿಷಿಯಸ್, ನಾಟ್ ಮಚ್ ಸ್ಟ್ರೆಂತ್ ಅಂತಂದು. ಸೊ ಹೀಗಿರ್ತಕ್ಕಂಥ ಸಂದರ್ಭಗಳನ್ನು ಸಮುದಾಯಗಳು, ಗುಂಪುಗಳು, ಸರ್ಕಾರಗಳು ಇವೆಲ್ಲವೂ ಕೂಡ ಅವಳನ್ನು 2ನೇ ದರ್ಜೆಯ ಪ್ರಜೆ ಅಂತ ನಮ್ಮನ್ನು ಹಣೆಪಟ್ಟಿ ಕೊಟ್ಬಿಟ್ಟಿದೆ. ಅದು ಹಾಗಾಗೋಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಒಂದು ಹಣೆಪಟ್ಟಿಯನ್ನು ಕಟ್ಟಿಬಿಟ್ಟಿದ್ದಾರೆ. ಇರ್ಬೋದು, ಅದಕ್ಕೆ ನಾವು ಕಾರಣ ಅಲ್ಲ. ಕಾಲದಿಂದಲೂ ಕೂಡ ಅವಳಿಗೆ ಸಿಗಬೇಕಾದಂಥದ್ದು ಎಲ್ಲವೂ ಸಿಕ್ಕಿದ್ರೆ ಅವಳು ಇವ್ರಿಗಿಂತಲೂ ಉತ್ತಮವಾಗಿ ಇರ್ತಾ ಇದ್ಲು ಅಂತ ಮೊದಲೇ ಸಿಕ್ತಿತ್ತು. ನಾವು ಇತಿಹಾಸವನ್ನು ಓದುವಂತ ಸಂದರ್ಭದಲ್ಲಿ, ಇತಿಹಾಸವನ್ನು ಓದ್ತಿರ್ತಕ್ಕಂಥ ಸಂದರ್ಭದಲ್ಲಿ ಮಹಿಳೆಯೇ ರೂಲ್ ಮಾಡುವಂತಹ ಸಂಸ್ಥಾನಗಳನ್ನು ನಾವು ನೋಡ್ತೇವೆ. ಮಹಿಳಾ ಸೈನ್ಯಗಳನ್ನು ನಾವು ಇತ್ತು ಅಂತ ಕೇಳ್ತೇವೆ. ಆಮೇಲೆ ಶಾಸ್ತ್ರೀಯ ವಿಚಾರಗಳನ್ನು, ಅದು ನೃತ್ಯ ಇರ್ಬೋದು, ಸಾಹಿತ್ಯ ಇರ್ಬೋದು, ಅವುಗಳಲ್ಲೆಲ್ಲ ಭಾಗಿಯಾಗ್ತಕ್ಕಂಥದ್ದು ಆ್ಯಂಡ್ ಕ್ರಿಯೇಟ್ ಮಾಡುವಂಥದ್ದು ಬಹಳಷ್ಟು ಕವಿತ್ರಿಯರನ್ನು ನೋಡ್ತೇವೆ. ಆಗ ಮಹಿಳೆಗೆ ಅವಕಾಶ ಸಿಗ್ತಿತ್ತು. ಆ ನಂತರದಲ್ಲಿ ಈ ದೇಶದಲ್ಲಿ ಯಾಕೆ ಬದಲಾವಣೆಗಳು ಬಂತು ಅಂತ ನಾವು ನೋಡಿದಾಗ ಎಲ್ಲೋ ಒಂದು ಕಡೆ ಅನುಮಾನಗಳು ಹುಡ್ತಾ ಹೋಗುತ್ತೆ. ಅದಕ್ಕೂ ಬಹುಶಃ ಕಾರಣಗಳಿರ್ಬೋದೇನೋ. ನಮ್ಮಲ್ಲಿ ದಾಳಿಗಳಾಗ್ತಾ ಹೋಗ್ತಾ ಇದ್ದು, ಅಥವಾ ಹೆಣ್ಣನ್ನ ಮತ್ತೊಬ್ಬರು ಅವಳನ್ನು ಬಳಸ್ಕೋಬಾರ್ದು, ಅವಳು ನನಗಾಗಿ ಇರಬೇಕು ಅನ್ನೋಂಥ ಸ್ವಾರ್ಥವೋ, ಲೋಭಗಳು,
ಏನೋ ಒಟ್ಟಾಗಿ ಹೆಣ್ಣು ಅಂದರೆ ಒಂದು ಭೋಗದ ವಸ್ತು, ಅಲ್ಲಿಗೆ ತಂದು ನಿಲ್ಲಿಸಿದ್ರು. 4 ಗೋಡೆಗಳ ಮಧ್ಯೆ ಕಟ್ಟಿ ಹಾಕುವಂತಹ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದರು. ನಾವು ಇತಿಹಾಸವನ್ನು ಓದ್ತಾ, ಚರಿತ್ರೆನ ಓದ್ತಾ ಬಂದಾಗ ಇವೆಲ್ಲವೂ ಕಾಣ್ತಾ ಹೋಗ್ತದೆ. ಅಲ್ಲಿ ಅವಳ ಓಟದ ವೇಗ ಕಡಿಮೆ ಆಗ್ತಾ ಹೋಗುತ್ತೆ. ಪುರುಷರಿಗೆ ಕಂಪೇರ್ ಮಾಡಿದ್ರೆ ಬಂಧಿಸ್ತಾರಲ್ಲ ಅವರು. ಸೊ ಪ್ರತಿಯೊಂದಕ್ಕೂ ಕೂಡ ಅವಳೇ ಕಾರಣ ಆಗ್ತಾ ಹೋಗ್ತಾಳೆ. ಅವಳನ್ನೇ ಮೂಲ ಗುರಿ ಇಟ್ಕೊಂಡು ಅವಳನ್ನು ಬಂಧಿಸಿ ಎಲ್ಲ ವಿಚಾರದಲ್ಲೂ ಅವಳನ್ನು ಬಂಧನಕ್ಕೊಳಪಡಿಸ್ತಾರೆ. ಕಟ್ಟುಪಾಡುಗಳು, ಸಂಪ್ರದಾಯ, ಇನ್ನೊಂದು ಮತ್ತೊಂದು ಇರಲಿ. ನಮ್ಮಲ್ಲಿ ಅವರವರ ಧರ್ಮದಲ್ಲೇ ಇರುವಂತಹ ವಿಚಾರಗಳು ಮತ್ತು ಕಟ್ಟುಪಾಡುಗಳು ಇನ್ನೊಂದು ಮತ್ತೊಂದು ಇರಲಿ, ನಾನೇನು ಬೇಡನ. ನಮಗೆ ಅದು ಒಳಿತಾಗುವುದಾದರೆ, ನಮ್ಮನ್ನು ರಕ್ಷಣೆ ಮಾಡೋದಾದ್ರೆ ಇರಲಿ. ಆದರೆ ಅದೇ ನಮ್ಮನ್ನು ಸಂಪೂರ್ಣವಾಗಿ ನಾಶ ಮಾಡೋದಕ್ಕೂ ಕೂಡ ಹೋಗಬಾರ್ದಲ್ಲ. ಸಂಪೂರ್ಣವಾದ ನಾಶಕ್ಕೆ ದಾರಿ ಆಗಬಾರ್ದು. ಅದರ ಜೊತೆಯಲ್ಲೇ ನಮಗೆ ಸಿಗುವ ಅಕ್ಷರ ಜ್ಞಾನಗಳಾಗಲಿ, ನಮಗೆ ಸಿಗುವಂತಹ ಬುದ್ಧಿಮತ್ತೆಯನ್ನು, ನಮ್ಮ ಬುದ್ಧಿಯನ್ನು ವಿಕಾಸ ಮಾಡ್ಕೊಳ್ಳೋದಾಗಲಿ, ಅಥವಾ ನಮ್ಮಲ್ಲಿ ಇರ್ತಕ್ಕಂಥ ಧೈರ್ಯವನ್ನು ಇಮ್ಮಡಿಗೊಳಿಸ್ಕೊಳ್ಳೋದಾಗಲಿ, ಮತ್ತು ಅವಳು ಕೂಡ ಈ ಸಮಾಜದ ಭಾಗ ಅನ್ನುವಂತಹ ಅವಳನ್ನು ಗುರುತಿಸುವುದಾಗಲಿ ಇದು ಬೇಕಿತ್ತಲ್ಲ. ಅಲ್ಲೇ ನಮ್ಮನ್ನು ಹಿಂದೆ ತಳ್ಳಿಬಿಟ್ರು. ಸೊ ಅದೆಲ್ಲವೂ ನಮಗೆ ಸಿಕ್ಕಿದ್ರೆ ನಾವು ಮತ್ತೆ ಇದನ್ನ ವಿಷಾದವನ್ನ ವ್ಯಕ್ತಪಡಿಸ್ಬೇಕಾಗಿಲ್ಲ. ಯಾಕಂದ್ರೆ ಅವಳಿಗೆ ಅದೆಲ್ಲವೂ ಸಿಕ್ಕಿದ್ರೆ ಸರಿ. ಅದೇ ರೀತಿಲಿ ಪುರುಷನಿಗೂ ಕೂಡ ಕುಟುಂಬದಲ್ಲಿ ಹೆಣ್ಣು ಅಂದ್ರೆ, ಹೆಣ್ಣು ಮಕ್ಕಳಂದ್ರೆ ಮೊದಲು ಏನು ಗೌರವಿಸ್ತಿದ್ರಲ್ಲ, ಈಗಲೂ ಕೂಡ ಅವಳು ಭೋಗದ ವಸ್ತುವಲ್ಲ. ಅವಳು ಕೂಡ ಸಮಭಾಗಿ ಸಮಾಜದಲ್ಲಿ, ಕುಟುಂಬದಲ್ಲಿ ಅವಳು ಕೂಡ ಒಂದು ಮಾಂಸಖಂಡ ರಕ್ತವನ್ನ ಇಟ್ಕೊಂಡಿರ್ತಕ್ಕಂಥ ಮನುಷ್ಯ ಜೀವಿ ಅನ್ನುವಂಥದ್ದು ಕುಟುಂಬದಲ್ಲೂ ಕೂಡ ಮೊದಲು ಹೇಳ್ಕೊಡ್ತಿದ್ರು. ಅವಾಗೆಲ್ಲ ಇತ್ತು, ಅದು ಹೊರಟೋಯ್ತು. ಈಗ ಆ ಒಂದು ನೀತಿಯುಕ್ತ ಬದುಕನ್ನ ಏನು ಬಿಟ್ಕೊಟ್ರಲ್ಲ ಸಮುದಾಯಗಳಲ್ಲಿ, ಸಮಾಜಗಳಲ್ಲಿ, ಅದು ಕೂಡ ನಮ್ಮಗಳ ಮೇಲೆ ಬಹಳ ಪರಿಣಾಮವನ್ನ ಬೀರ್ತಕ್ಕಂಥದ್ದು, ಈಗ ಹಿಂಸಿಸುವಂಥದ್ದು ಬಹಳ ಹೆಚ್ಚಾಗ್ತಾ ಹೋಯ್ತು. ಈಗ ಎಜುಕೇಶನ್ ಕೊಡೋಕ್ಕೆ ಶುರು ಮಾಡಿದ ಮೇಲೆ ಕುಟುಂಬಗಳು ಸ್ವಲ್ಪ ಮಟ್ಟಿಗೆ ಹೆಣ್ಮಕ್ಳಲ್ಲಿ ಧೈರ್ಯ ಬರ್ತಾ ಇದೆ. ನಮ್ಮನ್ನ ನಾವು ರಕ್ಷಣೆ ಮಾಡ್ಕೋಬೇಕು ಅನ್ನೋ ಅವೇರ್ನೆಸ್ ಕೂಡ ಸ್ವಲ್ಪ ಹೆಚ್ಚು ಬರ್ತಾ ಇದೆ. ಆದರೆ ಸಾಲ್ತಾ ಇಲ್ಲ. ನೀವು ಕೆಲಸ ಮಾಡ್ತಿರೋ 2 ಕ್ಷೇತ್ರ, ಒಂದು ಸಿನಿಮಾ ಚಿತ್ರರಂಗ ಅಂತ ತಗೊಂಡ್ರೆ, ಇನ್ನೊಂದು ರಾಜಕೀಯ. ಹೌದು, ಇಡೀ ಸಮಾಜವೇ ಪುರುಷ ಪ್ರಧಾನ, ಇವೆರಡೂ ಕೂಡ ಹೆಚ್ಚು ಪುರುಷ ಪ್ರಧಾನ. ಈಗ 33% ಕಾನೂನು ತರಬೇಕು ಅಂದ್ರೆ ಪಕ್ಷಗಳು ಅದನ್ನ ತರಬಹುದು. ಬೇರೆ ಬೇರೆ ಪ್ರಾದೇಶಿಕ ಪಕ್ಷಗಳು ಮಹಿಳಾ ಮೀಸಲಾತಿ ಅಂತ ಬಂದಾಗ 33% ತಂದಾಗಿದೆ. ನೀವು ಒಮ್ಮೆ ಹೇಳಿದ್ರಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮತ್ತು ಅಧ್ಯಕ್ಷರನ್ನ ಮಹಿಳೆಯರಿಗೂ ಕೊಡ್ಲಿ ಅಂತ. ಯಾಕೆ ಮಹಿಳಾ ವಿಭಾಗಕ್ಕೆ ಮಾತ್ರ ಕೊಡ್ಬೇಕಂತ. ಈ ಕಡೆ ಚಿತ್ರರಂಗಕ್ಕೆ ಬಂದ್ರೆ ಅಲ್ಲಿ ವೇತನ ತಾರತಮ್ಯ ಅಂತೂ ಹೀರೋಗಳು ಅಥವಾ ಹೀರೋಯಿನ್ನು ಈ ತರದ್ದು ಬಹಳ ದೊಡ್ಡ ತಾರತಮ್ಯ ಸರಿ ಅಲ್ಲ ಅಂತಾನೆ ನಾನು ಹೇಳೋದು. ಐ ಥಿಂಕ್ ನಾನೇ ಅನ್ಸುತ್ತೆ ಪಕ್ಷದಲ್ಲಿ ಕಾರ್ಯಾಧ್ಯಕ್ಷನೋ ಮಹಿಳೆ ಕೊಡಿ ಅಂತ ಮೊದಲನೇ ಸತಿ ನಾನು ಹೇಳಿದ್ದೆ. ನಾನು ಅದು ಬದಲಾಗಬೇಕು. ಆ ಮನಸ್ಥಿತಿ ಪಕ್ಷದಲ್ಲಾಗ್ಲಿ, ಸಮಾಜದಲ್ಲಾಗ್ಲಿ, ಅಥವಾ ಕ್ಷೇತ್ರಗಳಾಗ್ಲಾಗ್ಲಿ ಆ ಮನಸ್ಥಿತಿ ಬದಲಾಗಬೇಕು. ಇದಕ್ಕೆ ಪೂರಕವಾಗಿ ಕೇಳೋದಾದ್ರೆ ಮಹಿಳೆ ಯಾವ ಹಂತಕ್ಕಾರು ಬೆಳೀಲಿ. ಈಗ ಉದಾಹರಣೆಗೆ ನೀವು ಪ್ರತ್ಯಕ್ಷದರ್ಶಿ ವಿಧಾನ ಪರಿಷತ್ನಲ್ಲಿ CT ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಕರಣದಲ್ಲಿ ಅಂದ್ರೆ ಅವರು ಈ ರಾಜ್ಯ ಸರ್ಕಾರದ ಸಂಪುಟ ದರ್ಜೆಯ ಸಚಿವೆ, ಅವರಿಗೆ ಪರಿಷತ್ನ ಒಳಗೆ ಆ ತರದ ಮಾತುಗಳನ್ನ ಆಡ್ತಾರೆ ಅಂದ್ರೆ ಯಾವ ಹಂತಕ್ಕೋದ್ರೂ ಅವರಿಗೆ ಬೈಗೊಳಗಳು ಅಥವಾ ಅವರನ್ನು ನೋಡೋ ರೀತಿನೋ ಬದಲಾಗೋದಿಲ್ವಾ ಉಮಾಶ್ರೀ? ಇದ್ರ ಬಗ್ಗೆ ಏನ್ ಅನ್ಸುತ್ತೆ? ಪುರುಷನ ಮನಸ್ಥಿತಿ, ಹೆಣ್ಣಿನ ಬಗ್ಗೆ ಪುರುಷನ ಮನಸ್ಥಿತಿ ಬದಲಾಗದೆ ಹೋದ್ರೆ, ಅವಳಿಗೆ ಗೌರವ ಕೊಡುವಂತಹ ವಿಚಾರದಲ್ಲಿ ಆ ಸಂಸ್ಕಾರ ಅವನಲ್ಲಿ ಇಲ್ಲದೆ ಹೋದ್ರೆ, ನಾನು ಪ್ರವೋಕ್ ಆದೆ ಅನ್ನುವಂತಹ ಮಾತುಗಳಿಗೆ ಏನಾದರೂ ಇದ್ರೆ ಸರಿಯಾದದ್ದಲ್ಲ. ಯಾಕಂದ್ರೆ ಅವರೊಬ್ಬ ಜವಾಬ್ದಾರಿಯುತ ವ್ಯಕ್ತಿ. ಅವರೇ ಅಲ್ಲ, ಯಾರೇ ಆದರೂ ಕೂಡ ಜವಾಬ್ದಾರಿಯುತ ವ್ಯಕ್ತಿ. ನಾನೀಗ ಹೊರಗಡೆ ಎಲ್ಲೋ ಸ್ನೇಹಿತರ ಜೊತೆ ಇದ್ದುಕೊಂಡು ಕಾಲಹರಣ ಮಾಡುವಾಗ, ಹರಟೆ ಹೊಡೆಯುವಾಗ ನಾನು ಯಾವುದೇ ಪದ ಬಳಸಿದ್ರು ನಡೆಯುತ್ತೆ. ಅದು ಒಂದು ಸಂಸ್ಥಾನ, ಕಲಾಪ ನಡೆಯತಕ್ಕಂಥ ಒಂದು ಸದನ, ಒಂದು ಗೌರವಾನ್ವಿತವಾದಂತಹ ಜಾಗ, ಸಂವಿಧಾನಾತ್ಮಕವಾಗಿ ಇರ್ತಕ್ಕಂಥ ಒಂದು ಘನತೆ, ಗೌರವ ಇರ್ತಕ್ಕಂಥ ಒಂದು ಜಾಗ. ಅಲ್ಲಿ ಒಬ್ಬ ಸೀನಿಯರ್ ಪೊಲಿಟಿಷಿಯನ್, ಹಿ ಇಸ್ ನಾಟ್ ಎ ವೆರಿ ಆರ್ಡಿನರಿ ಆ್ಯಂಡ್ ವೆರಿ ಜೂನಿಯರ್ ಪೊಲಿಟಿಷಿಯನ್, ಒಬ್ಬ ಸಾಧಾರಣವಾಗಿ ಈಗ ಬಂದಿರತಕ್ಕಂಥ ವ್ಯಕ್ತಿ ಅಲ್ಲ,
ಬಹಳಷ್ಟು ವರ್ಷಗಳಿಂದ ರಾಜಕೀಯದಲ್ಲಿರೋದು. ಆ ವ್ಯಕ್ತಿ ಆ ರೀತಿ ಮಾತನಾಡಿದ್ದು ಸರಿಯಲ್ಲ, ಘನತೆಗೆ ತಕ್ಕನಾದ್ದು. CID ತನ್ನ ವರದಿ ಮತ್ತು ಆಡಿಯೋ ವಿಡಿಯೋನ ಕಲೆ ಹಾಕಿರೋದ್ರಲ್ಲಿ 7 ಬಾರಿ ಆ ಪದವನ್ನು ಬಳಸಿದ್ದಾರೆ. ಆದರೆ ಇವತ್ತಿಗೂ CT ರವಿ ಮತ್ತು ಬಿಜೆಪಿ ಆ ಪದವನ್ನೇ ಬಳಸಿಲ್ಲ ಅಂತ ಹೇಳ್ತಿದ್ದಾರೆ. ಸಾರ್ವಜನಿಕವಾಗಿ ಅದನ್ನೇ ಕ್ಲೈಮ್ ಮಾಡ್ತಾ ಇದ್ದಾರೆ. ಅವರು ಮೊದಲಿಂದನೂ ಅಷ್ಟೇ ಸತ್ಯವನ್ನ ಸುಳ್ಳು 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 ಅಂತ ಪ್ರತಿಪಾದನೆ ಮಾಡ್ಕೊಂಡು ಬಂದೇ ಜನರನ್ನ ಮರಳು ಮಾಡ್ತಾ ಇರೋದು. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಈಗ ಅವ್ರು ಫೊರೆನ್ಸಿಕ್ ಲ್ಯಾಬ್ಗೆ CID ಡಿಪಾರ್ಟ್ಮೆಂಟ್ ಕಳಿಸಿ ಲೆಟ್ ಇಟ್ ಕಮ್ ಆಗೇನು ಹೇಳ್ತಾರೆ. ಈಗ ಅವರ ಹೇಳಿಕೆಗಳಿಗೆ ಮತ್ತು ಅವರು ಸುಳ್ಳು ಅಂತ ಹೇಳೋದಕ್ಕೆ ಪೂರಕವಾಗಿದ್ದು ಸಭಾಪತಿಗಳ ಮಾತು. ಸಭಾಪತಿಗಳು ಆಡಿಯೋ ವಿಡಿಯೋ ದಾಖಲೆ ಇಲ್ಲ ಅಂದ್ರು, ಬಟ್ ಈಗ CID ಸಿಕ್ಕಿದೆ. ಸಭಾಪತಿಗಳು ಮನ್ಸು ಮಾಡಿದ್ರೆ, ನೀವೆಲ್ಲ ಪ್ರತ್ಯಕ್ಷದರ್ಶಿಗಳಿದ್ರು, ನೀವು ಕೂಡ ಬಹಳ ಇಂಪಾರ್ಟೆಂಟ್, ಯಾಕೆಂದ್ರೆ ಆ ಸದನದ ಸದಸ್ಯರುಗಳು, ನೀವು ಅಷ್ಟು ಪರಿಗಣನೆಗೆ ತಗೊಂಡಿಲ್ವಾ ಸಭಾಪತಿಗಳು? ಇದ್ರ ಬಗ್ಗೆ ಏನ್ ಅನ್ಸುತ್ತೆ? ಇಲ್ಲ, ನಾನಂತೂ ಸೆಕ್ರೆಟರಿ ಅವರಿಗೆ ಹೇಳಿದ್ದೆ, ನಾನು ನೋಡಿ ವಿಧಾನ ಪರಿಷತ್ತಿನಲ್ಲಿ ಕಲಾಪ ನಡೀತಕ್ಕಂತಹ ಆ ಜಾಗದಲ್ಲಿ, ಆ ವ್ಯಾಪ್ತಿಯಲ್ಲಿ ನಿಮ್ಮ ಅಧೀನದಲ್ಲಿ ಬರ್ತಕ್ಕಂತಹ ಆಡಿಯೋ ರೆಕಾರ್ಡಿಂಗ್ ರೂಮ್ ಇರ್ಬೋದು, ಅಥವಾ ನಿಮ್ಮ ಅಧೀನದಲ್ಲಿ ಬರ್ತಕ್ಕಂತಹ ಬೇರೆ ಯಾವುದೇ ಚಾನಲ್ಗಳಲ್ಲಿ ಇರ್ಬೋದು, ನೀವು ಅಷ್ಟನ್ನು ನೋಡಿದರೆ ಸಾಲದು. ನಿಮ್ಮ ಪ್ರಿಮೈಸಸ್ಸಲ್ಲಿ ಪ್ರೈವೇಟ್ ಚಾನಲ್ಸ್ಗೆ ನೀವು ಅನುಮತಿ ಕೊಟ್ಟಿರ್ತೀರಿ. ಸೊ ಸದನ ನಡೆಯೋವರೆಗೂ ಕೂಡ ನಿಮ್ಮ ಅಧೀನದಲ್ಲಿ ನಡೆಯುತ್ತಂದ್ರೆ ಅದರ ಮೇಲೆ ನೀವು ಕೂಡ ನಿಮ್ಮ ಅಧಿಕಾರವನ್ನು ಬಳಸಿ ಅವರನ್ನು ಕೂಡ ಕರೆಸಿ ತಪಾಸಣೆ ಮಾಡಲಿಕ್ಕೆ ಏನಾದ್ರು ಇದೆಯಾ ಅಂತ ಕೇಳಲಿಕ್ಕೆ ಅವಕಾಶ ಇದೆ. ಒಂದು ಸಲ ನೋಡಿ ಅದರ ಕಡೆ ಲಕ್ಷ್ಯ ಕೊಡಿ ಅಂತಲೂ ಕೂಡ ನಾನು ಹೇಳಿದ್ದೆ. ಅದು ಯಾಕೆ ಅದನ್ನು ಕೈ ಬಿಟ್ಟರು ಅನ್ನೋದ್ರ ಬಗ್ಗೆ ನನಗೆ ಬಹಳ ದೊಡ್ಡ ಆಶ್ಚರ್ಯ. ಅಲ್ಲ, ಈ ಪ್ರಕರಣದಲ್ಲೂ ಕೊನೆಗೆ CT ರವಿನೇ ಸಂತ್ರಸ್ತರಾಗೋಕೆ ಹೊರಟ್ರ, ಆ ಥರದೊಂದು ಯಶಸ್ವಿ ಆದ್ರ ಅವರು? ಯಶಸ್ವಿ ಆಗೋದಿಲ್ಲ ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಸರಿಯಾದ ರೀತಿಯಲ್ಲಿ ತಪಾಸಣೆಗಳು, ತನಿಖೆಗಳು ಆಗಿ ಕೋರ್ಟಲ್ಲೂ ಕೂಡ ಅದನ್ನು ಒಪ್ಕೊಂಡು ಅವರಿಗೆ ಛೀಮಾರಿಗೆ ಹಾಕ್ತಾರೆ ಅಂತ ನನಗೆ ಅನಿಸುತ್ತೆ. ವೈಯಕ್ತಿಕವಾಗಿ ಕಾರ್ ನೋಡಬೇಕು. ಕೊನೆಯದಾಗಿ ಉಮಾಶ್ರೀ ಅವರೇ, ಸಮಾಜದ ಬಗ್ಗೆ ತಾವು ಮಾಡಬೇಕಾದ ಕೆಲಸಗಳ ಬಗ್ಗೆ ಏನು ಕನಸಿದೆ? ಮುಂದಿನ ಯೋಜನೆ ಏನಿದೆ? ನಾನು ಮೊದಲಿಂದಲೂ ಹೇಳಿದ್ನಲ್ಲ, ಯಾವುದೇ ತಯಾರಿಗಳು ಇಲ್ಲದೆ, ಯಾವ ಯೋಚನೆಗಳು ಇಲ್ಲದೆ, ಯಾವುದೇ ಗುರಿಗಳು ಇಲ್ಲದೆ ಹಾಗೇ ಬಂದಂಥವಳು. ನನ್ನ ದಾರಿಯ ಉದ್ದಕ್ಕೂ ಕೂಡ ಏನೆಲ್ಲ ಬಂದರೂ ಕೂಡ ಅದನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗ್ತಾ ಇರ್ತೀನಿ. ಅದು ಇದು ಅಂತ, ಅದು ಹಾಗೆ ಹೀಗೆ ಅದೆಲ್ಲ ನನಗೇನು ತಲೆಯಲ್ಲಿಲ್ಲ. ಏನೇನು ಬರುತ್ತೆ ಅದೆಲ್ಲ ಬರಲಿ, ಅದೆಲ್ಲ ಬಂದದನ್ನು ನೀಗಿಸ್ತೀನಿ, ಮತ್ತೆ ನೆರವೇರಿಸ್ತೀನಿ. ನನಗೆ ಆ ಧೈರ್ಯ ಇದೆ, ಆ ಶಕ್ತಿ ಇದೆ. ಭಗವಂತ ಆರೋಗ್ಯ ಕೊಟ್ಟು ನನ್ನನ್ನು ಕಾಪಾಡಿ ಇನ್ನೂ ಹೆಚ್ಚು ಕೆಲಸ ಮಾಡೋಕ್ಕೆ ಶಕ್ತಿಯನ್ನು ಕೊಟ್ಟರೆ ಸಾಕು. ಒಳ್ಳೆಯದಾಗಲಿ ಉಮಾಶ್ರೀ ಅವರು. ಇಷ್ಟೊತ್ತು ಚಾಟ್ ರೂಮ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮ ರಾಜಕೀಯ, ನಿಮ್ಮ ಸಿನಿಮಾ ಕ್ಷೇತ್ರ, ಮಹಿಳೆಯರ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಇದು ವಾರ್ತಾ ಭಾರತೀಯ ಈಗಿನ ವಿಶೇಷ ಕಾರ್ಯಕ್ರಮ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ, ಅಭಿಪ್ರಾಯಗಳಿದ್ದರೆ ಅದನ್ನು ಕೂಡ ಕಮೆಂಟ್ ಮುಖಾಂತರವಾಗಿ ತಿಳಿಸಿ. ನಮಸ್ಕಾರ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.